ಜಿಲ್ಲಾ ಮಹಿಳಾ ಸಮನ್ವಯ ಸಮಿತಿ ವತಿಯಿಂದ ನಡೆದ ಗಿರಿಸಿರಿ ವೈಭವದ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಪಾವಗಡದ ಶ್ರೀ ರಾಮಕೃಷ್ಣ ಜಪಾನಂದ ಶ್ರೀಗಳು ಮಾತನಾಡಿದರು. ಮಧುಗಿರಿ ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ದೊಡ್ಡದಿದ್ದು ಸಂಸ್ಕೃತಿ ಉಳಿಸಲು ಸಹ ಅವರೇ ಕಾರಣರು ಎಂದು ಪಾವಗಡದ ಶ್ರೀ ರಾಮಕೃಷ್ಣ ಆಶ್ರಮದ ಜಪಾನಂದ ಶ್ರೀಗಳು ಅಭಿಪ್ರಾಯಪಟ್ಟರು. ಪಟ್ಟಣದ ಸಿಪಿಸಿ ಸಭಾಂಗಣದಲ್ಲಿ ಮಧುಗಿರಿ ಜಿಲ್ಲಾ ಮಹಿಳಾ ಸಮನ್ವಯ ವತಿಯಿಂದ ನಡೆದ ಗಿರಿಸಿರಿ ವೈಭವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸ್ವಾಮಿ ವಿವೇಕಾನಂದರು ಹೇಳುವಂತೆ ಯಾವುದೇ ಸಂಘಟನೆ ಆಗಲಿ ಸ್ವಾರ್ಥ ಸೇವೆಯ ದೃಷ್ಟಿಯಿಂದ ದೇಶಪ್ರೇಮದ ಸವಿಯನ್ನು ಉಣಬಡಿಸುವಂತಿರಬೇಕು. ಇಂದು ತಾಯಿಯಂದರ ಪಾತ್ರ ಈ ದೇಶದ ಕಟ್ಟಲು ಬಹುಮುಖ್ಯ ಎಂದು ತಿಳಿಸಿದರು. ಮುಖ್ಯ ಭಾಷಣಕಾರರಾದ ಚೈತ್ರಾ ಕುಂದಾಪುರ್ ಮಾತನಾಡಿ, ದೇಶೀಯತೆ ಮರೆತು ಆಧುನಿಕತೆಗೆ ಮರಳಾದರೆ ದೇಶದ ಮಾನವ ಸಂಪನ್ಮೂಲವೇ ಶಕ್ತಿಹೀನವಾಗಲಿದ್ದು, ಈ ಬಗ್ಗೆ ತಾಯಂದಿರು ಎಚ್ಚರದಿಂದ ಇರಬೇಕು. ದೇಶೀಯ ವಸ್ತುಗಳ ಬಳಕೆ, ದೇಶದ ಸಂಸ್ಕಾರ ಸಂಪ್ರದಾಯದ ಆಚರಣೆಗೆ ಆದ್ಯತೆ ನೀಡಲು ಮರೆಯದಿರಿ ಎಂದರು. ಕಾರ್ಯಕ್ರಮದಲ್ಲಿ ಲೇಖಕಿ ವಿಜಯ ಮೋಹನ್ ಅಧ್ಯಕ್ಷತೆ ವಹಿಸಿದ್ದು, ಮುಖ್ಯ ಅತಿಥಿಗಳಾಗಿ ಜನಪದ ಕಲಾವಿದ ಸಿರಿಗೆಜ್ಜೆ ರಾಮಚಂದ್ರಪ್ಪ ಇದ್ದರು. ಮಹಿಳಾ ಸಮನ್ವಯ ಸಮಿತಿಯ ಕಾರ್ಯದರ್ಶಿ ದೀಪಾ ಮಹೇಶ್, ವಿಭಾಗದ ಪ್ರಮುಖರಾದ ಶಾರದಾ ರಾಮಚಂದ್ರಪ್ಪ, ಸದಸ್ಯರಾದ ಲಲಿತಾಂಬಾ, ಪುಟ್ಟಮ್ಮ, ಕಾಂಚನ, ಗೀತಾ, ಕಲ್ಪನಾ, ಕೀರ್ತಶ್ರೀ, ಉಮಾ, ಗಾಯತ್ರಿ, ಲತಾ, ಮಂಜುಳಾ, ಶಾಂತಮ್ಮ, ಸಹನಾ ಹಾಗೂ ನೂರಾರು ಮಹಿಳೆಯ ಸದಸ್ಯರು ಹಾಗೂ ಸಾರ್ವಜನಿಕರು ಹಾಜರಿದ್ದರು.
ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು. ಹರಿಹರಿಯುವ ನೀರ ಕಣ ಮೇಲ್ನಗುವ ಬಾನಂಗಣ, ಹಸಿರಾಗಿ ಮಣ್ಣ ಕಣ ಹಾರಾಡುವ ಹಕ್ಕಿಗಣ. ಹರಿಹರಿಯುವ ನೀರ ಕಣ ಮೇಲ್ನಗುವ ಬಾನಂಗಣ, ಹಸಿರಾಗಿ ಮಣ್ಣ ಕಣ ಹಾರಾಡುವ ಹಕ್ಕಿಗಣ. ಹೊಳೆ ಹೊಳೆಯುವ ಚುಕ್ಕಿಗಣ ಎಲ್ಲ ನನ್ನದು, ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು, ದೇಶ 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 ನನ್ನದು. ನಗೆ ಚೆಲ್ಲುವ ಮಲ್ಲಿಗೆಯ ಕೂದಳವು ನನ್ನದು, ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಕಾಡ ಹೊಳೆ. ನಗೆ ಚೆಲ್ಲುವ ಮಲ್ಲಿಗೆಯ ಕೂದಳವು ನನ್ನದು, ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಕಾಡ ಹೊಳೆ. ಬೆಳೆದು ನಿಂತವನ ಸಿರಿಯು ಕಂಗೊಳಿಪ ಬೃಂದಾವನ, ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು, ದೇಶ 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 ನನ್ನದು. ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ, ವೇದಗಳ ಉದ್ಘೋಷ ಮಂತ್ರತಂತ್ರ ಆವಾಸ. ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ, ವೇದಗಳ ಉದ್ಘೋಷ ಮಂತ್ರತಂತ್ರ ಆವಾಸ. ಕಿವಿಯ ಮೊರೆವ ಮೇಘದೂತ ಕರುಳ ಕೊರೆವ ಕುರುಕ್ಷೇತ್ರ, ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು, ದೇಶ 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 ನನ್ನದು. ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ, ರಾಮಕೃಷ್ಣ ಪರಮಹಂಸ ಮಧುಕೇಶವ
ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ ತಾಯ ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು ದೇಶ ನನ್ನದು ದೇಶ ನನ್ನದು ದೇಶ ನನ್ನದು. ಮಾತೆಯರಿಗೂ ಹಾಗೂ ಪುರುಷರಿಗೂ ಮಹಿಳಾ ಸಮನ್ವಯ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ಮೊದಲನೆಯದಾಗಿ ವೇದಿಕೆ ಮೇಲಿರುವಂತಹ ಗಣ್ಯರನ್ನು ಪರಿಚಯಿಸುತ್ತಿದ್ದೇನೆ. ಪೂಜ್ಯ ಶ್ರೀಗಳಾದಂತಹ ಶ್ರೀಯುತ್ ಸ್ವಾಮಿ ಜಪಾನಂದ ಮಹಾರಾಜ್ ಅಧ್ಯಕ್ಷರು, ಶ್ರೀ ರಾಮಕೃಷ್ಣ ಸೇವಾಶ್ರಮ ಪಾವಗಡ. ಇವರ ಕಿರು ಪರಿಚಯ. ಸ್ವಾಮೀಜಿಯವರು ಅರೆ ಬರಗಾಲಕ್ಕೆ ಸಿಲುಕಿದ ಪಾವಗಡ ತಾಲೂಕಿನಲ್ಲಿ ಸ್ವಾಮಿ ವಿವೇಕಾನಂದರ ಆಶೋತ್ತರಗಳಂತೆ ಬಡವರ ಸೇವೆ ಮಾಡುತ್ತಾ ಅವರಂತೆ ಬಡವರ ಸೇವೆಯಲ್ಲಿಯೇ ಭಗವಂತನನ್ನು ಕಾಣುತ್ತಿರುವಂತಹ ಮಹಾಪುರುಷರು. ಇವರ ಸೇವೆ ಪಾವಗಡ ತಾಲ್ಲೂಕಿಗೆ ಮತ್ತು ತಾಲ್ಲೂಕಿನ ಇತರ ಭಾಗಗಳಿಗೆ ಪಸರಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಮಹಿಳಾ ಸಮನ್ವಯ ಸಮಿತಿ ವತಿಯಿಂದ ಸ್ವಾಗತವನ್ನು ಕೋರುತ್ತೇವೆ. ಇವರು ಮೂಲತಃ ಕುಂದಾಪುರದವರು. ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವೀಧರೆ. ರಾಷ್ಟ್ರೀಯ ಹಿಂದೂಪರ ಚಿಂತನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಇವರು ಹಲವು ಸಾಮಾಜಿಕ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅತ್ಯಂತ ಚಿಕ್ಕ ಪ್ರಾಯದಲ್ಲೇ ಯುವ ಮಾಧ್ಯಮ ರತ್ನ ಪ್ರಶಸ್ತಿಗೆ ಭಾಜನರಾದವರು. ರಾಷ್ಟ್ರೀಯತೆ, ಧರ್ಮ ಜಾಗೃತಿಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಇವರು ತಮ್ಮ ವಾಕ್ಚಾತುರ್ಯದ ಉದ್ದೇಶ ವ್ಯಕ್ತಿ ಮತ್ತು ವ್ಯಕ್ತಿತ್ವದ ನಿರ್ಮಾಣ ಅಂತಲೇ ಹೇಳ್ಬೋದು.
ಡಿಸೆಂಬರ್ 31, 2017ರಂದು ತುಮಕೂರಿನಲ್ಲಿ ಮೊದಲು ಮಹಿಳಾ ಸಮನ್ವಯ ಸಮಿತಿ ಮಾತೃ ಸಮಾವೇಶದೊಂದಿಗೆ ಪ್ರಾರಂಭವಾಯಿತು. ಇದೇ ನಿಟ್ಟಿನಲ್ಲಿ ನಮ್ಮ ಮಧುಗಿರಿಯಲ್ಲೂ ಸಹ ಆಗಸ್ಟ್ 14, 2018ರಂದು ಮಹಿಳಾ ಸಮನ್ವಯ ಸಮಿತಿಯನ್ನು ಭಾರತ್ ಮಾತಾ ಪೂಜೆಯನ್ನು ಮಾಡುವುದರ ಮೂಲಕ ಪ್ರಾರಂಭ ಮಾಡಲಾಯಿತು. ಅಂದು ಮೊದಲ ಬಾರಿಗೆ 100 ಮಹಿಳೆಯರು ಭಾಗವಹಿಸುವುದರ ಮೂಲಕ ಸಮಿತಿಗೆ ಶಕ್ತಿ ತುಂಬಿದ್ದರು. ನಮ್ಮ ಸಮಿತಿಯಲ್ಲಿ ಪ್ರತಿ ವರ್ಷವೂ ತಿಂಗಳಿಗೊಂದು ಕಾರ್ಯಕ್ರಮದಲ್ಲಿ ರಕ್ಷಾಬಂಧನ, ಕೃಷ್ಣ ಜನ್ಮಾಷ್ಟಮಿ, ಅಭ್ಯಾಸ ವರ್ಗ, ವಿಜಯದಶಮಿ ಆಚರಣೆ, ಸಂಪರ್ಕ ದಿನ, ಸೇವಾ ಚಟುವಟಿಕೆ, ಇದರಲ್ಲಿ ಗೋಶಾಲೆ ಭೇಟಿ ಹಾಗೂ ವಾರ್ಷಿಕೋತ್ಸವದಲ್ಲಿ ಗಿರಿಸಿರಿ ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆ ಮುಂದೆ ಸಂಕ್ರಾಂತಿ ಉತ್ಸವ, ಅಭ್ಯಾಸ ವರ್ಗ, ಸಹಲ್, ಯುಗಾದಿ ಶುಭಾಶಯ, ಧಾರ್ಮಿಕ ಚಟುವಟಿಕೆ ಮತ್ತು ಪ್ರಶಿಕ್ಷಣ ವರ್ಗವನ್ನು ಮಾಡಲಾಗುತ್ತದೆ. ಹಾಗೆ ನಮ್ಮ ಸಮಿತಿಯ ತಾಯಂದಿರು ಕರೋನಾದ ಸಂಕಷ್ಟದ ಸಮಯದಲ್ಲಿ ಆಹಾರದ ಪೊಟ್ಟಣಗಳನ್ನು ಕಟ್ಟಿ ಹಂಚುವುದರ ಮೂಲಕ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ಸಮಾಜ ಸೇವೆಯಲ್ಲಿ ಭಾಗಿಯಾಗಿದ್ದರು. ಹಾಗೆ ರಾಮಾಭಿಯಾನದಲ್ಲೂ ಸಹ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಮನ ಸೇವೆಯಲ್ಲಿ ಭಾಗಿಯಾಗಿದ್ದರು. ಇದು ಮಹಿಳಾ ಸಮನ್ವಯ ಸಮಿತಿ ನಡೆದು ಬಂದಂತಹ ದಾರಿ. ಹಾಗೆ ಈ ಸಮಿತಿಯ ಕಾರ್ಯಚಟುವಟಿಕೆಯಲ್ಲಿ ಎಲ್ಲರೂ ಕೈ ಜೋಡಿಸಿ ಜವಾಬ್ದಾರಿ ಹೊತ್ತು ಕೆಲಸ ಮಾಡಬೇಕೆಂದು ವಿನಂತಿಸುತ್ತಾ, ಹಾಗೆ ಈ ಸಮಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಕಾರ್ಯಕರ್ತರಿಗೂ ನಮಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಯೋಷಿತ್ವ ಪ್ರಣಮಾಮಿ ಮುಹುರ್ಮುಹುರ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಮಹಿಳಾ ಸಮನ್ವಯ ಸಮಿತಿಯ ಮಧುಗಿರಿ ಜಿಲ್ಲೆಯ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅಂತ ಕೇಳಿದಾಗ ನಾವು ಒಂದು ಕಾರಣದಿಂದ ಈ ಕಾರ್ಯಕ್ರಮ ಬರಲಿಕ್ಕೆ ಒಪ್ಕೊಂಡೆ. ಭಾನುವಾರ ನಾನು ಎಲ್ಲೂ ಹೋಗೋದಿಲ್ಲ. ಆದರೆ ಇಂದಿನ ಸಮಾಜದಲ್ಲಿ, ಇಂದಿನ ದೇಶದ ಸ್ಥಿತಿಯಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾದದ್ದು ಅಂತ ನಾನು ಭಾವಿಸಿ ಬಂದಿದ್ದೀನಿ. ಕೆಲವು ಹೊತ್ತು ನೀವೆಲ್ಲ ಇದೇ ರೀತಿ ಕೂತ್ರೆ ಚೆನ್ನಾಗಿರುತ್ತೆ. ನನ್ನ ಜೊತೆ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಚೈತ್ರ ಕುಂದಾಪುರ. ಆಶ್ಚರ್ಯವಾಗುತ್ತೆ ಆಕೆಯ ಉತ್ಸುಕತೆ. ದೇಶಕ್ಕೇನಾದರೂ ಮಾಡಬೇಕು, ಮಹಿಳೆಯರಿಗೆ ಮುಖ್ಯವಾಗಿ ಏನಾದರೂ ನಾವೊಂದು ಸೇವೆ ಸಲ್ಲಿಸಿ ಅವ್ರಿಗೊಂದು ಸರಿಯಾದ ದಾರಿನಲ್ಲಿ ನಡೆಯುವಂತೆ ಮಾಡಬೇಕು ಅಂಥೇಳಿ ಕುಂದಾಪುರದಿಂದ ಮುಧೋಳಿಗೆ ಹೋಗಿ ಮುಧೋಳಿಂದ ಮಧುಗಿರಿಗೆ ಬಂದಿದ್ದಾರೆ. ಯೋಚನೆ ಮಾಡಿ, ಒಬ್ಬಳು ಸ್ತ್ರೀ ಅಷ್ಟು ಟ್ರಾವೆಲ್ ಮಾಡಿ ಬಂದು ಕೂತ್ಕೊಂಡಿದ್ದಾರೆ. ಅಷ್ಟೇ ಏನಂತ ಹೇಳಿ ಉತ್ಸುಕರಾಗಿ ಕೂತ್ಕೊಂಡಿದ್ದಾರೆ. ಯಾರಾದರೂ ಅಷ್ಟು ಟ್ರಾವೆಲ್ ಮಾಡಿ ಬಂದರೆ 3 ದಿವಸ ರೆಸ್ಟ್ ತಗೊಳ್ತಾರೆ. ಆದರೆ ಅವರು ನಿಮಗೋಸ್ಕರ ಬಂದಿರೋದ್ರಿಂದ ಅವರ ವಿಚಾರಧಾರೆನೂ ನೀವು ಕೇಳಬೇಕು. ನಮ್ಮಲ್ಲಿ ಏನಾಗಿದೆ, ಸಂಘಟನೆಯ ಶಕ್ತಿ. ಸ್ವಾಮಿ ವಿವೇಕಾನಂದರು ಸದಾ ಹೇಳೋರು ನಮ್ಮ ಭಾರತೀಯರ ಬಗ್ಗೆ. ದೇವರ ಕೃಪೆಯಿಂದ, ಭಾರತ ಮಾತೆಯ ಆಶೀರ್ವಾದದಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಸಮನ್ವಯ ಸಮಿತಿ ಕೆಲಸ ಮಾಡ್ತಿದೆ ಅಂತ ಕೇಳಿ ಸಂತೋಷವಾಯಿತು. ಮಹಿಳೆಯರು ಯಾವ ಸರ್ಕಾರ ಆಗಲಿ, ಯಾವ ಗವರ್ನೆನ್ಸ್ ಆಗಲಿ ಮಾಡದೇ ಇರುವಂತಹ ಕೆಲಸ ಮಾಡ್ತಾರೆ ಮಹಿಳೆಯರು. ಇದು ಬಹಳ ಮುಖ್ಯವಾದ ವಿಚಾರ. ಏನು ಸ್ವಾಮೀಜಿ ನಮಗೆ ಹೊಗಳ್ತಿದ್ದೀರಾ ಅಂದ್ಕೋಬೇಡಿ. ಇವತ್ತು ನಾವಿಲ್ಲಿ ಕೂತ್ಕೊಂಡಿರೋದೇ
ಮಹಾನ್ ಮಹಿಳೆಯರ ತ್ಯಾಗ ಮತ್ತು ಸೇವೆಯ ಫಲವಾಗಿ ಇಲ್ಲಿ ಕೂತ್ಕೊಂಡಿದ್ದೀವಿ ನಾವು. ಉದಾಹರಣೆ ಕೊಡ್ತೀನಿ, ತುಂಬ ಉದಾಹರಣೆಗಳಿದೆ, ಆರಿಸಿ ಹೆಕ್ಕಿ ನಿಮ್ಮ ಮುಂದೆ ಇಡ್ತೀನಿ. ನಾವು ಹೇಳ್ತೀವಿ ಏನದು ಎಜುಕೇಷನ್ ಅಂದರೆ ಶಿಕ್ಷಣ, ಆ ಕಾಲೇಜು ಈ ಕಾಲೇಜು, ಆ ಕಾನ್ವೆಂಟು ಈ ಕಾನ್ವೆಂಟು ಅಂತೆಲ್ಲ ಹೇಳ್ಕೊಂಡು ಹೋಗ್ತೀವಿ. ಆದರೆ ಮೊದಲನೇ ಗುರು ತಾಯಿ ಆಗ್ತಾಳೆ. ತಾಯಿ ಮೊದಲನೇ ಗುರು ಆಗ್ತಾಳೆ, ಮಗುಗೆ ದಾರಿ ತೋರ್ತಾಳೆ. ಅಂಥ ಸಂದರ್ಭದಲ್ಲಿ ನಮಗೆ ಜ್ಞಾಪಕಕ್ಕೆ ಬರೋದು ಶಿವಾಜಿಯ ಒಂದು ಉದಾಹರಣೆ. ಚಿಕ್ಕ ಹುಡುಗ ಶಿವ, ಅವನನ್ನು ಶಿವ ಅಂತ ಕರೀತಿದ್ರು ಮನೆಯಲ್ಲಿ. ಭಾಳ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಆ ಶಿವನ ತಾಯಿ ಜೀಜಾಬಾಯಿ ಅವತ್ತು ಅವಳದು ಹುಟ್ಟುದಬ್ಬ. ನಮ್ಮ ಸಂಸ್ಕೃತಿ ಎಲ್ಲಿಗಿದೆ ಈಗ ನೋಡಿ. ಹುಟ್ಟುದಬ್ಬ ಅಂದರೆ ಅದೋ ಪಿಜ್ಜಾನೋ ಅದೋ ಇದೋ ತಂದು ಅದು 15 ದಿವಸದ್ದೋ 20 ದಿವಸದ್ದೋ ಕೊಳತದ್ದು ತಂದು ಇಟ್ಟುಬಿಟ್ಟು ತಾಯಿಗೆ ಕೊಡುವಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಈ ಬರ್ತ್ಡೇನ ನೋಡಿ ಶಿವ ಕೇಳ್ತಾನೆ ತಾಯಿಗೆ, ಅಮ್ಮ ನಿನ್ನ ಹುಟ್ಟುದಬ್ಬ ಇವತ್ತು, ನಿನಗೇನು ಗಿಫ್ಟ್ ಕೊಡಲಿ ಅಂತ ಕೇಳ್ತಾನೆ, ನಿನಗೇನು ಉಡುಗೊರೆ ಕೊಡಲಿ ಅಂತ. ತಾಯಿ ಮಾತಾಡ್ತಾ ಆ ಶಿವನನ್ನು ಕೈ ಹಿಡಿದು ದಡ 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 ಅಂತ ಹೊರಗಡೆ ಕರ್ಕೊಂಬರ್ತಾಳೆ. ಕರ್ಕೊಂಬಂದ್ಬಿಟ್ಟು ತೋರಿಸ್ತಾಳೆ. ದೂರ ಇರುವ ಆ ಒಂದು ಬಾವುಟವನ್ನು ಬದಲಿಸಿ ಕೇಸರಿ ಬಾವುಟವನ್ನು ಹಾರಿಸು, ಅದು ನೀನು ನನಗೆ ಕೊಡುವಂತಹ ಒಂದು ಉಡುಗೊರೆ ಅಂತ ಹೇಳ್ತಾಳೆ. ಇದಕ್ಕೂ ಚಪ್ಪಾಳೆ ಹೊಡೆಯಲ್ವಾ ನೀವು? ಇಲ್ಲ, ಜೋರ ಹೊಡಿಬೇಕಿದು. ಇಬ್ಬರು ಚಪ್ಪಾಳೆ ಹೊಡೆಯಲ್ಲ. ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಪ್ರಾಸ್ತಾವಿಕ ನುಡಿ ನುಡಿದ್ರೂ ಚಪ್ಪಾಳೆ ಹೊಡಿಲಿಲ್ಲ, ಅಷ್ಟು ಒಳ್ಳೆ ಡ್ಯಾನ್ಸ್ ಮಾಡಿದ್ರೂ ಚಪ್ಪಾಳೆ ಹೊಡಿಲಿಲ್ಲ, ಅಷ್ಟೊಳ್ಳೆ ಹಾಡಾಡಿದ್ರೂ ಚಪ್ಪಾಳೆ ಹೊಡಿಲ್ಲ. 2 ಕಾರಣ ಇರ್ಬೋದು. ನಮ್ಮ ವಕೀಲರ ಅವ್ರ ಮುಂದೆ ಹೇಳ್ತೀನಿ, ಒಂದು ತುಂಬ ಊಟ ಹಾಕಿದ್ದೀರಾ ಅಥವಾ ಊಟವೇ ಇಲ್ಲ. ಇವರಿಬ್ಬರೇ ಚಪ್ಪಾಳೆ ಹೊಡೆದಿರಲ್ಲ. ಅಲ್ಲ, ಏನು ನಿಬಂಧನೆ ಅಂತೆ ಹೊಡೆಯಂಗಿಲ್ವಲ್ಲ. ಚಪ್ಪಾಳೆ ಹೊಡಿದಿಲ್ವಾ? ಇಲ್ಲಿ ಹೊಡಿಬಾರ್ದು. ನಿಬಂಧನೆ ಇಲ್ಲ, ಆದರೆ ಚಪ್ಪಾಳೆ ನಿಮ್ಮ ಮನಸ್ಸಿಗೆ ತೃಪ್ತಿ ಬಂದು ಮನಸ್ಸಿಗೆ ಒಪ್ಪಿಗೆ ಆದರೆ ಹೊಡಿಬೇಕು. ಸೊ ಶಿವ ತಾಯಿಯ ಮಾತು ಕೇಳಿ ಪ್ರತಾಪಗಢದಲ್ಲಿ, ಸಿಂಹಗಢದಲ್ಲಿ ಕೇಸರಿ ಬಾವುಟ ಹಾರಿಸ್ತಾನೆ. ನಿಂತ್ಕೋಬೇಕಾಗತ್ತೆ. ನಾನು ಇವತ್ತು ತೋರಿಸಿ ಒಬ್ಬಳು ತಾಯಿನ, ಅವಳ ಮಗುನ ದೇಶಕ್ಕೆ ಸಮರ್ಪಿಸ್ತಾಳಂತ ಕೇಳಿ ಒಬ್ಬಳು ತಾಯಿನ, ನೀನು ಡಾಕ್ಟ್ರಾಗು, ನೀನು ಇಂಜಿನಿಯರ್ ಆಗು, ನೀನು ಅದು ತೊಗೊಂಬ, ನೀನು ಇದು ತೊಗೊಂಬ, ನೀನು ಹೀಗಾಗು, ಯಾರನ್ನು ದೇಶನ ನೀನು ರಕ್ಷಿಸುವಂತ ಯಾರೂ ಹೇಳೋದಿಲ್ಲ. ನಮ್ಮ ಪರಂಪರೆಯಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ತಾಯಿ, ಸ್ವಾಮಿ ವಿವೇಕಾನಂದರ ತಾಯಿ, ಭಗತ್ ಸಿಂಗರ ತಾಯಿ, ಇವೆಲ್ಲ ನೀವು ಜ್ಞಾಪಿಸ್ಕೋಬೇಕು ತಾಯಿ. ಇವತ್ತು ಇದು ನೀವು ಜ್ಞಾಪಿಸ್ಕೊಳ್ಳುವಂಥ ದಿವಸ. ಭಗತ್ ಸಿಂಗನ ತಾಯಿ ವಿದ್ಯಾವತಿ ಹೇಳ್ತಾಳೆ, ಅಮ್ಮ ನಿನ್ನ ಮಗನಿಗೆ ನೇಣುಗಂಬಕ್ಕೆ ಹಾಕ್ತಿದ್ದಾರೆ, ನಿಂದೇನಿದೆ ನಿನ್ನ ಮನಸ್ಸಲ್ಲಿ ಅಂದರೆ ಹೇಳ್ತಾಳೆ, ನನಗೆ ಇನ್ನೊಬ್ಬ ಮಗ ಇದ್ದಿದ್ರೆ ಅವನನ್ನು ದೇಶಕ್ಕೆ ಕೊಡ್ತಾ ಇದ್ದೆ ಅಂತ ಹೇಳ್ತಾಳೆ. ಅಂಥ ತಾಯಂದಿರನ್ನ ಈ ಭರತ ಮಾತೆ, ಭರತ ಭೂಮಿ ಹೇಗೆ ನೀವು ಹೂ ಹಾಕಿ ಕಾರ್ಯಕ್ರಮದ ಆರಂಭದಲ್ಲಿ ಭಕ್ತಿಯಿಂದ ಭಾರತಾಂಬೆಗೆ ನಮಸ್ಕಾರ ಮಾಡಿದ್ರೋ ಅದರ ಕಿಚ್ಚು ನಿಮಗಿರಲಿ ಅಂತ ಹೇಳಲಿಕ್ಕೆ ಬಂದಿದ್ದೀನಿ. ಕೂತ್ಕೊಂಡು ಮಾತಾಡೋಕ್ಕೆ ಹೋಗಲಿಲ್ಲ, ಯಾಕಂದ್ರೆ ನೋಡಿದೆ ನಿಮ್ಮನ್ನು ಕೂತ್ಕೊಂಡು ಮಾತಾಡಿದ್ರೆ ನೀವು ಮಲ್ಕೊಂಬಿಡ್ತೀರ, ಅದಕ್ಕೆ ನಿಂತ್ಕೊಂಡೆ. ನೀವೀಗ ಯಾವುದೇ ವಿಶ್ವವಿದ್ಯಾಲಯ ಕೊಡದೇ ಇರುವಂತಹ ಶಿಕ್ಷಣ ನೀವು ಕೊಡ್ತಿದ್ದೀರ ಮನೆಯಲ್ಲಿ. ಒಂದಾನೊಂದು ಕಾಲದಲ್ಲಿ ಮನೆಯ ಆ ತಾಯಿ ಮಗುಗೆ ದಾರಿ ತೋರಿಸ್ತಾ ಮನೆ ಮುಂದೆ ರಂಗೋಲೆ, ಮನೆಯಲ್ಲಿ ತುಳಸಿ ಪೂಜೆ, ಮನೆಯಲ್ಲಿ ದೀಪ ಹಚ್ಚೋದು, ಸಾಯಂಕಾಲ ದೀಪ ಹಚ್ಚೋದು, ಬೆಳಗ್ಗೆ ದೀಪ ಹಚ್ಚೋದು, ಮಗುವಿಗೆ ಮಂತ್ರಗಳನ್ನು ಹೇಳ್ಕೊಡೋದು, ಇದು ಭಾರತ ಮಾತೆಯ ಒಂದು ಸಂಸ್ಕೃತಿ. ನೀವು ಮಾಡಿ ನೋಡಿ ಧೈರ್ಯ ಇದ್ದರೆ ನೀವು ಮಗುಗೆ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜುತ್ತಾನೆ ಅದಕ್ಕೆ ಟ್ಯೂಷನ್ ಕೊಡಿಸ್ತೀರ, ಅದಕ್ಕೆ ಓದಿಸಕ್ಕೆ ಹೋಗ್ತೀರ. ಎಷ್ಟು ಓದಿದ್ರೆ ಏನು ಪ್ರಯೋಜನ? ಹೃದಯನ ನಾವು ಬೆಳೆಸ್ಕೊಳ್ತಾ ಇದ್ರೆ. ಅರಿಸ್ಟಾಟಲ್ ಹೇಳ್ತಾನೆ,
ಇಟ್ ಈಸ್ ನಾಟ್ ಆನ್ ಎಜುಕೇಷನ್ ವಿಚ್ ನೆವರ್ ಗಿವ್ಸ್ ಆ್ಯನ್ ಆಪರ್ಚುನಿಟಿ ಟು ಡೆವಲಪ್ ಯುವರ್ ಹಾರ್ಟ್ ಅಂತ ಹೇಳ್ತಾನೆ. ಹೃದಯವಂತರು ಇಲ್ಲ ನಮ್ಮಲ್ಲಿ. ಎಜುಕೇಷನ್ ಅಂದರೆ ವಿದ್ಯಾವಂತರಿದ್ದಾರೆ, ನಮಗೆ ವಿದ್ಯಾವಂತರು ಬೇಡ ರೀ, ಹೃದಯವಂತರು ಬೇಕು ನಮ್ಮ ದೇಶಕ್ಕೆ. ಅದು ನಮ್ಮ ದೇಶದ ಮುಖ್ಯ ಗುರಿ ಆಗಬೇಕು. ಆ ಭಾವನೆಯನ್ನು ನಿಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ನಾನು ಅಷ್ಟು ದೂರದಿಂದ ಬಂದಿದ್ದೀನಿ. ಭಾನುವಾರ ನಾನೆಲ್ಲೂ ಹೋಗೋದಿಲ್ಲ. ಈ ಭಾರತ ಮಾತೆಯಲ್ಲಿ ರಕ್ಷಿಸಿದ ಆಸೆ ನನ್ನ ಆಸೆ ಉಳಿತು. ಯಾವಾಗ ಅವರಷ್ಟು ಚೆನ್ನಾಗಿ ಹಾಡಿದ್ರು ಇಬ್ಬರು ತಾಯಿಗೆ ಒಂದು ಹಾಡಿನ ಒಂದೊಂದು ಸಾಲು ಎಷ್ಟು ಅದ್ಭುತವಾಗಿತ್ತು. ನೀವು ಕೇಳಿಸ್ಕೊಂಡಿದ್ದ ಬಿಸಿ ಕೇಳಿಸುತ್ತೆ ಕೆಲವರೆಲ್ಲ ಎಲ್ಲಿದ್ದಂತೆ ಇದು ಜಾಯ ಉಲ್ಲಾಸ, ಇದು ಶ್ರೀಗೊಂಡ, ಇದು ಆಗೊಂಡ. ಆದರೆ ಈ ಹಾಡನ್ನು ಕೇಳಿದ್ರೆ ನೀವು ಎಷ್ಟು ಅದ್ಭುತವಾಗಿ ಹಾಡುವ ಹಾಡು. ಜೊತೆಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ನೃತ್ಯವನ್ನು ಅಮ್ಮ ನೀವು ಯಾವ ರೀತಿ ಅವಕಾಶ ಮಾಡಿಕೊಂಡು ನಿಮ್ಮೆಲ್ಲರಿಗೂ ನನ್ನ ಭಯ ಆಗಿತ್ತು ಯಾವ ನೃತ್ಯ ಅಂತ. ಆ ರೀತಿಯ ಡ್ರೆಸ್ ಹಾಕೊಂಡು ಬರೋದೇ ನಮ್ಮ ಸಂಸ್ಕೃತಿಯ ಪರಂಪರೆಗೆ ಎತ್ಕೊಂಡು ಬಂದಿರುತ್ತೆ. ತಾಯಿಯಿಂದ ಮಹಿಳಾ ಸಮನ್ವಯ ಸಮಿತಿ ಹೆಸರಿಸಿಕೊಂಡಿದ್ದಾರೆ. ನನ್ನ ಆಸೆ ಏನಂದರೆ ನೀವು ಸುಭದ್ರವಾಗಿರಬೇಕು. ಒಬ್ಬರು ಮಹಿಳೆ ವಿದ್ಯಾವಂತರಾಗಲಿ, ಒಂದು ಸಂತತಿ, ಒಂದು ಪರಂಪರೆಯ ಉದ್ಧಾರ ಆಗಲಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅದಕ್ಕೆ ಅವರು ಸೋದರಿ ನಿವೇದಿತೆ ಹೇಳ್ತಾರೆ, ನೀನು ನಿವೇದಿತೆ ಹೇಳ್ತಾರೆ, ಸ್ವಾಮಿ ಐ ವಾಂಟ್ ಟು ಸರ್ವ್ ಇಂಡಿಯಾ, ಐ ವಾಂಟ್ ಟು ಸರ್ವ್ ಇಂಡಿಯಾ ಅಂತ ಹೇಳ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಅವಳನ್ನು ದಿಟ್ಟಿಸಿ ನೋಡ್ತಾರೆ. ಯು ವಾಂಟ್ ಟು ಸರ್ವ್ ಇಂಡಿಯಾ ಆಸ್ ಇಟ್ ಈಸ್ ವೇಟಿಂಗ್ ಫಾರ್ ಯು ಟು ಟೇಕ್ ಯುವರ್ ಸರ್ವಿಸ್. ನೋ, ಯು ಕ್ಯಾನಾಟ್ ಸರ್ವ್ ಇಂಡಿಯಾ, ಯು ಕ್ಯಾನ್ ವರ್ಷಿಪ್ ಇಂಡಿಯಾ ಅಂತ ಹೇಳ್ತಾರೆ. ಭಾರತ ಮಾತೆಯನ್ನು ಪೂಜಿಸಬೇಕು ಅಂತ ಹೇಳ್ತಾರೆ. ಅಂತಹ ಸ್ವಾಮಿ ವಿವೇಕಾನಂದ ಸಂಪ್ರದಾಯದಿಂದ ಬಂದಿರುವ ನಮ್ಮಂಥ ಸನ್ಯಾಸಿಗಳಿಗೆ ಅಂತಹ ವಿವೇಕಾನಂದರ ವಿಚಾರಧಾರೆಯ ಧಮನಿಗಳಲ್ಲಿ ಇಟ್ಟುಕೊಂಡು ತಾನು ಮಹಿಳೆ ಆಗಿದ್ದು ಎಷ್ಟು ಅವರು ಓಡಾಡಿದ ನೋಡಿದ್ರೆ ನನಗೆ ಅಷ್ಟು ನೋವಾಗುತ್ತೆ. ಅಮ್ಮ ನೀವು ಹೇಗೆ ಓಡಾಡ್ತೀವಿ ಅಂದರೆ ಬಸ್ನಲ್ಲಿ ಓಡಾಡ್ತಿದ್ದೀನಿ ಸ್ವಾಮಿ. ಅವ್ರಿಗೇನು ಬೇಕು, ಅವ್ರಿಗೇನು ಸಿಗುತ್ತೆ, ಆದರೆ ಅವರ ಆಂತರಿಕ ವೃತ್ತಿಯಲ್ಲಿ ಒಂದು ತೃಪ್ತಿ ಇದೆ, ಒಂದು ಸಂತೃಪ್ತಿ ಇದೆ. ನಾವು ನಮ್ಮ ದೇಶಕ್ಕೆ ನೀಡುತ್ತಿರುವಂತಹ ಸೇವೆ ಇದು ನಮ್ಮ ಭಾವನೆ ಇದೆ. ನೀವೆಲ್ಲರೂ ಹಾಗಾಗಬೇಕು ಪ್ರಾಯವಿಲ್ಲ. ಏನಿದೆ ಆಧುನಿಕತೆ ಅದನ್ನು ಕಲಿತುಕೊಳ್ಳಿ, ಬೇಡ ಅನ್ನಲ್ಲ. ಆದರೆ ನಮ್ಮ ಸಂಪ್ರದಾಯ ಅಷ್ಟು ಮುಖ್ಯ. ನನಗೆ ಚೆನ್ನಾಗಿ ಆಗ್ತಾ ಇದೆ, ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿ ಯಾವ ರೀತಿ ಮಕ್ಕಳನ್ನ ಬೆಳೆಸ್ತಾ ಇದ್ರು. ಸಾಯಂಕಾಲ ನಮಗೆ ದೀಪ ಹಚ್ಚೋರು, ಅದು ಬರೀ ಹೊರಗಡೆ ದೀಪ ಹಚ್ಚುತ್ತಿರಲಿಲ್ಲ, ಬೃಹನ್ಮಂದಿರದ ದೀಪವನ್ನು ಹಚ್ಚೋರು. ಆ ದೀಪವನ್ನು ಬೆಳೆಸಿ ಮಕ್ಕಳನ್ನ ಕೂರಿಸ್ಕೊಂಡು ಪಾಠ ಹೇಳಬೇಕು. ಬೆಳಗ್ಗೆ ಆ ಮಕ್ಕಳಿಗೆ ಸ್ನಾನಾದಿಗಳನ್ನು ಮಾಡಿ ₹300 ₹100 ₹100 ವರ್ಷದಾದಾಯ ಒಬ್ಬ ಮಗು ಅರಳಿಗೆ ನಮಸ್ಕಾರ ಮತ್ತು ಮಾತುಗಳು. ನಿಮ್ಗೆ ಧೈರ್ಯ ಇದೆಯಾ? ಯಾರಾದರೂ ಒಬ್ಬರು ತಾಯಿಯನ್ನು ತಿಳ್ಕೊಂಡು ನಿಮ್ಮ ಮಗಳಿಗೆ ಹೋಗ ದೇವಸ್ಥಾನಕ್ಕೆ ಒಂದು ಚಂದ್ರ ಪರೀಕ್ಷೆ ಬಂದಾಗ ಹೋಗ್ತಾರೆ, ಹೋಗಿ ನಮಸ್ಕಾರ ಮಾಡ್ಕೊಂಡು ದೇವರು ಬೇರೆ ಕೆಲಸ ನಿಮ್ಮ ಮಗಳು ಬರುವಾಗಲೇ ಪರೀಕ್ಷೆಗೆ ಆಶೀರ್ವಾದ ಮಾಡಕ್ಕೆ ಹಾಕೊಂಡಿದ್ದಾರೆ ಅಂತ ಹೇಳೋದು. ಧೈರ್ಯ ಇದೆ ನಿಮಗೆ, ಧೈರ್ಯ ಇದೆ ನಿಮ್ಮ ಮಗಳಿಗೆ. ಇವತ್ತು ಭಾರತಾಂಬೆಯ ವಿಚಾರ ಹೇಳ್ತೀನಿ. ಇವತ್ತು ಭಾರತೀಯ ವಿಚಾರನ ನೀವು ಪ್ರಚಾರ ಮಾಡಬೇಕು. ನೀವು ಶುದ್ಧ ಭಾರತೀಯನಾಗಬೇಕು. ಹೇಳೋ ಶಕ್ತಿ ಇದಕ್ಕೆ ಇಲ್ಲ, ಬರೀ ಬಾಯಿ ಹೇಳ್ತಾ ಹೋಗ್ತೀವಿ. ನಮ್ಮ ದೇಶದ ವೀಕ್ನೆಸ್ ಏನಂದ್ರೆ, ನಮ್ಮ ದೇಶದ ನಿಶಕ್ತಿ ಏನಂದ್ರೆ, ನಮ್ಮಲ್ಲಿರುವಂತಹ ಆ ಒಂದು ಸಮಂತತೆ, ಆ ಒಗ್ಗಟ್ಟು ನಮಗೆ ಯಾವುದು ನಮಗೆ ಆ ಒಗ್ಗಟ್ಟು ಆಗಿಲ್ಲ. ನೋಡ್ಕೊಂಬನ್ನಿ, ನೆನಪೆಯಿಂದ ನೆನಪೆ ಹಿಸ್ಟ್ರಿಯಿಂದ ನೋಡ್ಕೊಂಬನ್ನಿ. ಸಂಗೊಳ್ಳಿ ರಾಯಣ್ಣನ ಯಾರು ಮುಟ್ಲಿಕ್ಕೆ ಆಗ್ತಿದ್ದ? ಚಂದ್ರಶೇಖರ ಆಜಾದನ್ನ ಯಾರಾದ್ರೂ ಮುಟ್ಲಿಕ್ಕೆ ಆಗ್ತಿದ್ದ? ಅವರೆಲ್ಲ ಹಿಡ್ಕೊಟ್ಟವ್ರು ಯಾರು? ನಮ್ಮದವರೇ, ನಮ್ಮ ದೇಶದವರೇ. ಈಗಲಾದರೂ ಎಚ್ಚರಿಕೊಳ್ಳಿ. ನೀವೆಲ್ಲರೂ ಒಂದೊಂದು ವಿಶ್ವವಿದ್ಯಾಲಯ ಇದ್ದರೆ ನೀವು ನಿಮ್ಮ ಮಕ್ಕಳಿಗೆ ಪಾಠ ಹೇಳುವಾಗ 5 ವರ್ಷದ ಮಕ್ಕಳು ಆ ಮಗುವಿಗೆ ನೀವು ಅಂಬೇಗಾಲಿಂದ ಮಗುವಿಗೆ ನಡೆಸುವವರೆಗೂ ನಿಮ್ಮ ಜೊತೆ ಇರೋದು. ಮಗು ಸ್ಕೂಲಲ್ಲ, ಮಗು ನಿಮ್ಮ ಜೊತೆ ಇರೋದು. ಏನು ಹೇಳ್ಕೊಡ್ತೀರಿ ನೀವು ಮಗುಗೆ? ಏನು ಹೇಳ್ಕೊಡ್ತಿದ್ರು ಹಿಂದೆ ಮಗುಗೆ? ಯಾವ್ಯಾವ ರೀತಿ ಕಥೆಗಳನ್ನು ಹೇಳ್ತಿದ್ರು ಮಗುಗೆ? ಹೊಯ್ಸಳನ ಕಥೆ ಹೇಳೋದು, ಭಗತ್ ಸಿಂಗ್ನ ಕಥೆ ಹೇಳೋದು, ಝಾನ್ಸಿ ಲಕ್ಷ್ಮೀಬಾಯಿ ಕಥೆ ಹೇಳೋದು,
ಯೋಚನೆ ಮಾಡಿ, ಎಂಥ ಸುಭದ್ರವಾದ ದೇಶವಾಗಿದೆ, ಎಂಥ ಸುಸಂಸ್ಕೃತವಾದ ದೇಶ ಇದೆ. ನೇತ್ರನಾಗಂತ ಪೂಜ್ಯಂತೆ ಅನಂತೆ ರತ್ನದೇವತಾ, ಎಂತಹ ಹೆಂಗಸಿಗೆ ಎಂಥ ಸ್ಥಾನ ಕೊಟ್ಟಿದೆ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಛಾಯಾರೂಪೇಣ ಶಕ್ತಿರೂಪೇಣ ವಿದ್ಯಾರೂಪೇಣ ಎಂಥ ಹೆಸರುಗಳನ್ನ ಕೊಟ್ಟಿದೆ. ಈಗ ಪ್ರಪಂಚದಲ್ಲಿ ಯಾವ ಭಾಗದಲ್ಲೂ ಸ್ತ್ರೀಗೆ ಇಂತಹ ಒಂದು ಗೌರವ ಕೊಟ್ಟಿಲ್ಲ, ನಮ್ಮ ದೇಶ ಕೊಟ್ಟಿದೆ. ಅದು ಉಳಿಸ್ಕೊಟ್ಟಿದ್ದೀರಾ ನೀವು? ಇಲ್ಲ. ಯೋಚನೆ ಮಾಡ್ತಾರೆ. ಇವತ್ತು ಸಾಯಂಕಾಲ ಕೂತ್ಕೊಳ್ಳಿ, ನಾನು ಮಾತಾಡ್ತಾರೆ, ಕುಂದಾಪುರ ಮಾತಾಡ್ತಾರೆ, ಶೇಖರ ಕುಂದಾಪುರ. ಯೋಚನೆ ಮಾಡಿ ಯಾವ ರೀತಿ ನೀವು ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಾ ಅಂತ. ಅದಕ್ಕೆ ಸಂಬಂಧಪಟ್ಟ ನಾನು ಹೇಳ್ಕೊಡ್ತೀನಿ. ಒಂದು ಭಾಗವನ್ನು ಇಟ್ಕೊಳ್ಳಿ, ಹೇಗೆ ಅವರ ಮಕ್ಕಳನ್ನ ಮೊರಾಲಿಟಿ ಎಥಿಕ್ಸ್. ಒಂದಾದ ಕಾಲದಲ್ಲಿ ಮೇಷ್ಟ್ರುಗಳಿಗೆ ಅವರ ಪೇರೆಂಟ್ಸ್ ಬಂದು ಹೇಳೋರು, ಸರ್ ನೀವು ಮಾರಲ್ ಕ್ಲಾಸ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಕ್ಯಾಂಪ್ಸ್ ಕೊಡಿ, ಇಲ್ಲಿ ಕೊಡ್ತಿರೋ ಹಿರಿಯ ಕ್ಯಾಂಪ್ಸ್ ಕೊಡಿ. ಒಂದಾದ ಕಾಲದಲ್ಲಿ ಮನಸ್ಸು ಮೊದಲನ್ನ ಜೀವನವು ವಿಕಸಿಸುವಂತೆ ಮನದ ನಡುವಳಿಸುವುದೇವರಿಂದ ಆ ಹಾಡು ಹೇಳ್ಕೊಡೋದು ಮಕ್ಕಳಿಗೆ. ಆಮೇಲೆ ಈಸೋಪನ ಕಥೆಗಳು, ಪಂಚತಂತ್ರ, ಇದನ್ನು ಹಳೆದು ಹೇಳ್ತೀರಾ. ನಿಮ್ಮ ಜೀವನವೇ ಅದರ ಮೇಲೆ ಅವಲಂಬಿತವಾಗಿದೆ. ಈ ಸ್ತ್ರೀ ಸಮನ್ವಯ ಸಮಿತಿನ ಹೇಳ್ತಿದ್ದೀನಿ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಗೋ ಬ್ಯಾಕ್ ಟು ಹಿಸ್ಟ್ರಿ ಇಫ್ ಯು ವಾಂಟ್ ಟು ಹ್ಯಾವ್ ಬ್ರೈಟ್ ಫ್ಯೂಚರ್ ಅಂತ ಹೇಳ್ತಾರೆ. ನಿಮಗೆ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಿಮ್ಗೆ ಅರ್ಥವಾಗಿದೆಯಾ? ಕಂಪ್ಯೂಟರ್ ಇಟ್ಕೊಂಡು ಬರೀ ಫೋನ್ ಇಟ್ಕೊಂಡು ಜೀವನ ಕಳ್ತಿದ್ದೀರಲ್ಲ, ನಮ್ಮ ದೇಶದ ಬಗ್ಗೆ ಏನು ಬಂದಿದೆ ನಿಮ್ಗೆ ಅನ್ಕೋತೀರಾ? ಯಾರು ಏರೋಪ್ಲೇನ್ ಕಂಡುಹಿಡಿದ್ರು ರೈಟ್ ಬ್ರದರ್ಸ್ ಅಂತೀರಾ. ಇವತ್ತು ಮಾತಾಡ್ತೀರಿ, ಚೈತ್ರ ಗೊತ್ತಿದೆ, ರೈಟ್ ಬ್ರದರ್ಸ್ ಅಲ್ಲ. ಮೊದಲನೆಯ ಪೈಲಟ್ಲೆಸ್ ವಿಮಾನವನ್ನ ಬಾಂಬೆಯ ಜುಹು ಬೀಚ್ನಲ್ಲಿ ಹಾರಿಸಿದವನು ಶಾಸ್ತ್ರಿ. ವೈಮಾನ ಶಾಸ್ತ್ರವನ್ನು ಓದ್ಬಿಟ್ಟು ಅವರೆಲ್ಲ ಕುಳಿತುಕೊಂಡು ಅದನ್ನ ಇಟ್ಕೊಂಡಿದ್ದಾರೆ. ಇದು ಕಥೆ ಅಲ್ಲ, ಸರಿಯಾಗಿ ನಾವು ಬಾಯ್ಕವ ಅಂದಿನ ಬಾಂಬೆಯ ನ್ಯಾಯಾಧೀಶರು ಎಲ್ಲರೂ ಇಟ್ಟಿರೋದಕ್ಕೆ ಸಾಕ್ಷಿಯಾಗಿ. ಇದು ಯಾವಾಗ ಹಾರಿಸಿದವನು 1893-94 ಅಲ್ಲಿ. ಇಂಗ್ಲಿಷ್ ನಮಗೆ ಗಡಗಡ ಶುರುವಾಗೋಯ್ತು. ನೀವು ಹೇಳೋದು ರೈಟ್ ಬ್ರದರ್ಸ್ 1902 ಅಂತೀರಿ, ನಾವು ಹೇಳೋದು 1893 ಈ ಕೆಲಸ ನಾವು ಮಾಡಿದ್ದೀವಿ. ಅದನ್ನು ಮುಚ್ಚಿಟ್ಬಿಟ್ಟು ಬೆಳಗ್ಗೆ ಬಂದು ಬ್ರಿಟಿಷರು ಶಾಸ್ತ್ರೀಯ ಮನೆಯನ್ನೆಲ್ಲ ಧ್ವಂಸ ಮಾಡಿ ಆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಂಗ್ಲೆಂಡಿಗೆ ಕಳಿಸ್ಬಿಟ್ಟು ಅಲ್ಲಿ ಅವರು ಇವಾಗ ನಮ್ಮ ಹುಡುಗರಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ ರೈಟ್ ಬ್ರದರ್ಸ್ ಏರೋಪ್ಲೇನ್ ಕಂಡುಹಿಡಿದು ಅಂತ. ಅದು ಬಿಟ್ಟು ಸ್ವಾಮೀಜಿ ಏರೋಪ್ಲೇನ್ ಬಗ್ಗೆ ಹೇಳ್ತಾರೆ. ನಾನು ಮಾತಾಡ ಝೀರೋ ಯಾರು ಕಂಡುಹಿಡಿದ್ವಿ ಈ ಜಗತ್ತಲ್ಲಿ? ಯಾರು ಕಂಡುಹಿಡಿದ್ವಿ? ನಾವು ಹೆಮ್ಮೆಯಿಂದ ಹೇಳ್ಬೇಕು, ನಾವು ಕಂಡುಹಿಡಿದ್ವಿ. ಝೀರೋನ ಕಂಡುಹಿಡಿದು ನಾವು. ಸೂರ್ಯ ಎಷ್ಟು ದೂರ ಇದ್ದಾರೆ, ಭೂಮಿ ಎಷ್ಟು ದೂರ ಇದೆ, ನಕ್ಷತ್ರ ಎಷ್ಟು ದೂರ ಇದೆ, ಪಂಚಾಂಗವನ್ನು ಬರೆದಿದ್ದು, ಪಂಚಾಂಗದ ವಿಚಾರವನ್ನು ಜಗತ್ತಿಗೆ ತಿಳಿಸಿದ್ದು ಭಾರತೀಯ. ಇದೆಲ್ಲ ನಮ್ಮ ಹುಡುಗರಿಗೆ ಹೇಳ್ತೀರಾ? ಹೋಗೋಣ ಹಳೇ ಫಸ್ಟ್ ಹೇಳೋದು ನೀವು, ಫಸ್ಟ್ ಏನಿದೆ ಹೇಳಿರ್ತಾರೆ. ನಮ್ಮ ದೇಶದ ಸಂಸ್ಕೃತಿ ಬಿಟ್ಟು ಹೊಸದೇನಿದೆ? ನಮ್ಮ ದೇಶದ ಸಂಸ್ಕೃತಿ ಉಳಿಸೋ ನೀವು ಮಹಿಳೆಯರು. ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಸ್ವಾಮಿ ವಿವೇಕಾನಂದ ತಾಯಿ ಭುವನೇಶ್ವರಿ ದೇವಿ ಶಿವನ ಪ್ರಾರ್ಥಿಸ್ಬೇಕಾದಂತೆ, ಅಪ್ಪ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟು, ಶಿವ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟು, ನನಗೆ ಅಷ್ಟು ಸಂತೋಷವಾಗುತ್ತೆ, ನಾನು ನಿನ್ನ ಭಕ್ತನಲ್ಲ ಅಂತ ಹೇಳಿದಾಗ ವಿವೇಕಾನಂದ ಹುಟ್ಟಿದಾಗ ಆ ನರೇಂದ್ರನ ಹೆಸರು ಕೊಡ್ತಾರೆ. ನರೇಂದ್ರನ ಆಕ್ಟಿವಿಟಿ ನೋಡ್ಬಿಟ್ಟು ಶಿವ ನೀನು ಬರೋದು ನೀನು ಗಣನ ಕಳಿಸ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಆ ನರೇಂದ್ರನಿಗೆ ತಿತ್ತಿ ದಾರಿ ತೋರಿಸೋರು ಯಾರು? ಭುವನೇಶ್ವರಿ ದೇವಿ. ಗಾಂಧೀಜಿಯವರ ತಾಯಿ ಪುತ್ರಿ ಬಾಯಿ. ಇನ್ನೇನು ಚಾತುರ್ಮಾಸ ಬರ್ತಾ ಇದೆ, ಗೊತ್ತಾ ನಿಮ್ಗೆ? ಇದೆಲ್ಲ ಅದೆಲ್ಲ ನಿಮ್ಗೆ ಏನು ಬೇಕಾಗಿಲ್ಲ. ಒಂದು ಕಂಪ್ಯೂಟರ್, ಒಂದು ಐಫೋನ್ ಫೋನ್ ಇದ್ರೆ ಸಾಕು ನಿಮ್ಮ ಜೀವನ. ನೀವು ಹುಡುಗರಿಗೆ ಏನೇನು ಬೇಡ. ನಾನು ಒಬ್ಬರು ಮನೆ ಕರೀತಿರ್ತಾರೆ, ಹೋಗಿದ್ದೆ. ಅವ್ರ ಮನೆಯೆಲ್ಲ ಡೈನಿಂಗ್ ಟೇಬಲ್ ಎಲ್ಲ ಕೂತ್ಕೊಂಡಿದ್ರು. ಪಾಪ ಹೆಂಗಸರೆಲ್ಲ ಅಡಿ ಮಾಡಿದ್ರು. ಒಂದು ಮಗುವನ್ನ ಹಚ್ಕೊಂಡು, ಸ್ವಾಮೀಜಿ ಊಟನೇ ಮಾಡ್ತಿಲ್ಲ, ಊಟಕ್ಕೆ ನನಗೆ ಕೇಳ್ತೀರ, ಕೂಡಿಸಿ ಹಸ್ತಾಗುತ್ತೆ ಊಟ ಮಾಡಿ. ಇಲ್ಲ ಸ್ವಾಮೀಜಿ, ಈಸ್ ವೆರಿ ವೆರಿ ಟ್ಯಾಲೆಂಟೆಡ್ ಸ್ವಾಮೀಜಿ, ಈ ಕೆನಾಟ್ ಟೇಕ್ ಫುಡ್ ವಿತೌಟ್ ಐಪ್ಯಾಡ್. ಅವ್ರು ಮಾಡಿ ನೋಡಲ್ಲ, ಐಪ್ಯಾಡ್ ಇದ್ರೆ ಊಟ ಮಾಡೋದಂತೆ ಆ ಮಗು. ಯಾಕೆ ಕಾಮೆಂಟ್ ಜೊತೆ ಹಾಕಿದ್ಮೇಲೆ ಆ ಕಟ್ಟೆಯಲ್ಲಿ ಊಟ ಮಾಡ್ತಾರೆ. ಇವತ್ತು ಸಗಣಿ ತಿನ್ನುತ್ತೆ ಮಗು. ಯಾಕೆಂದ್ರೆ ಮನಸ್ಸು
ಕರ್ತವ್ಯವಿಲ್ಲ. ನಮ್ಮಲ್ಲಿ ಹೇಳ್ಕೊಟ್ಟಿದ್ದು ಅನ್ನ, ಅನ್ನ ಬ್ರಹ್ಮ, ಧಾನ್ಯ ಲಕ್ಷ್ಮಿ, ಅದನ್ನ ನಮಸ್ಕಾರ ಮಾಡಿ ಊಟ ಮಾಡಿ ಹೇಳ್ಕೊಟ್ಟಿದ್ದಾರೆ. ಮುದ್ದೆ ಇರ್ಬೋದು, ಅನ್ನ ಇರ್ಬೋದು, ನಮಸ್ಕಾರ ಮಾಡಿ. ಇವತ್ತು ಹಳ್ಳಿಗಳಿಗೆ ಹೋಗಿ ಯಾರು ನಿಮಗೆ ಕತ್ತಲ್ಲಿ ಇರ್ತಕ್ಕಂಥ ಅವಕಾಶ ತಿನ್ನಲ್ಲ, ನಮಸ್ಕಾರ ಮಾಡಿ ತಿಂತಾರೆ. ಇದು ನಮ್ಮ ಸಂಸ್ಕೃತಿ. ಇದನ್ನು ಉಳಿಸ್ಕೊಳ್ಳೋದಕ್ಕೆ ಇಂತಹ ಸಮನ್ವಯ ಸಮಿತಿ ಇರಲಿ ಅಂತ ನನ್ನ ಆಸೆ ಇದೆ. ಕೊನೆಯದನ್ನು ಮಾತಾಡಲಿಕ್ಕೆ, ನಮ್ಮ ದೇಶ ಉಳಿಬೇಕಾದ್ರೆ, ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ, ನಮ್ಮ ಧರ್ಮ ಉಳಿಬೇಕಾದ್ರೆ, ನಮ್ಮಲ್ಲಿ ಒಗ್ಗಟ್ಟು ಬರಬೇಕಾದ್ರೆ ನೀವು ಮಹಿಳೆಯರು ನಿಂತ್ಕೋಬೇಕು, ನಿಂತ್ಕೊಂಡು ನೀವು ಕೆಲಸ ಮಾಡಬೇಕು. ಹಾಗೆ ನಮ್ಮ ದೇಶ ಸುಭದ್ರವಾದ ದೇಶವಾಗುತ್ತೆ. ಈಗಿನ ಥರ ಆಗಲ್ಲ. ನಮ್ಮಲ್ಲಿ ಏನಿದೆ ಬರೀ ಆಡಂಬರ ಇದೆ, ಬರೀ ಹೊರನೋಟ ಇದೆ, ಆಂತರಿಕದಲ್ಲಿ ಏನಿಲ್ಲ. ಭಗತ್ ಸಿಂಗ್ ನನಗೆ ಒಬ್ಬ ಮಗನ ಕೊಡ್ತೀರಾ? ನೀವು ಒಬ್ಬನ ಕೊಡ್ತೀರಾ? ಭಗತ್ ಸಿಂಗ್ ನನಗೆ ಒಬ್ಬನ, ವಿವೇಕಾನಂದರಾಗಿ ಒಬ್ಬನ ಕೊಡ್ತೀರಾ? ಝಾನ್ಸಿ ರಾಣಿಯಾಗಿ ಒಬ್ಬನ ಮಗಳನ್ನ ಕೊಡ್ತೀರಾ? ಕಿತ್ತೂರು ರಾಣಿಯಾಗಿ ಒಬ್ಬನ ಕೊಡ್ತೀರಾ? ಅಕ್ಕ ಮಹಾದೇವಿ, ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕ ಮಹಾದೇವಿ ಕೊಟ್ಟಿದ್ದೀರಾ? ಬರೀ ಅವ್ರ ಹೆಸರು ನಾವು ಜೀವನ ನಡೆಸ್ತೀವಿ ಅಲ್ಲ, ಒಬ್ಬರು ನಾವು ಪ್ರೊಡ್ಯೂಸ್ ಮಾಡಿಲ್ಲ. ಜ್ಞಾಪಕ ಇಟ್ಕೊಳ್ಳಿ, ವಿ ಆರ್ ಮ್ಯಾನೇಜಿಂಗ್ ಇನ್ ದೇರ್ ನೇಮ್. ಎಲ್ಲಿ ಭಗತ್ ಸಿಂಗ್ ನಿಂತೋಯ್ತಾ? ಚಂದ್ರಶೇಖರ್ ಆಜಾದ್ ನಿಂತೋಯ್ತಾ? ನಮ್ಮ ದೇಶ ಯಾರು ಹುಡುಗರೇ ಇಲ್ವಾ? ಇದ್ದಾರೆ. ಅವರೆಲ್ಲ ಪಿಜ್ಜಾ ಹಾಕಿದ್ದಾರೆ. ನಿಮಗೂ ಸಂತೋಷ, ನಿಮಗೂ ಅಷ್ಟು ಸಂತೋಷ. ಎಲ್ಲೋಗಿದ್ದೆ ಮಗನೇ ಅಂದ್ರೆ ಅವ್ರು ನಮ್ಮ ಲೇಟ್ ಆಗಿ ನೈಟ್ ಪಾರ್ಟಿ ವಿರುದ್ಧ ಬಂದ್ಬಿಡ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ದೇ ತಪ್ಪು. ಮಕ್ಕಳನ್ನ ದಾರಿ ತರೋದು ನೀವು, ಶಾಲೆ ಅಲ್ಲ. ನೀವು ಒಂದು ವಿಶ್ವವಿದ್ಯಾಲಯ ಇದ್ದಾರೆ. ದಯಮಾಡಿ ಈ ಸಮನ್ವಯ ಸಮಿತಿ ಗಿರಿ ಮತ್ತು ಸಿರಿ ಅಂತೇಳಿ ವೈಭವ ಮಾಡಿದ್ದೀರಾ. ನನ್ನ ಮಾತು ಕೇಳಿ. ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ, ನಮ್ಮ ಪರಂಪರೆ ಉಳಿಬೇಕಾದ್ರೆ ಮಹಿಳೆಯರು ಜಾಗೃತವಾಗಬೇಕು. ನೀವು ಅವ್ರಿಗೆ ಹೇಳ್ಕೊಡ್ಬೇಕು, ಮಕ್ಕಳಿಗೆ ನೀವು ಅವರಿಗೆ ಜೀವನದ ಧರ್ಮವನ್ನು ಹೇಳ್ಕೊಡ್ಬೇಕು. ನಿಮ್ಮ ಕೈಗಿದೆ. ಮೊದಲು ನಿಮ್ಮಿಂದ ಮಗು ಊಟ ಮಾಡೋದು, ಯಾರು ಬೇರೆ ಊಟ ಹಾಕಲ್ಲ. ನೀವೇ ಆ ಮಗುಗೆ ಹಾಕೋದು, ನೀವೇ ಆ ಮಗುಗೆ ಪೋಷಿಸೋದು, ನೀವೇ ಆ ಮಕ್ಕಳನ್ನ ಕಾಪಾಡಿ ಅಂತ ಹೇಳಿ ನಮ್ಮ ದೇಶದ ಇನ್ನೊಂದು ಮಾತು ಹೇಳ್ತೀನಿ. ಯಾರು ಏನು ಮಾಡಿದಾಗಲ್ಲ ನಮ್ಮ ಸಂಸ್ಕೃತಿನ. ಈಗ ಪಾಸಿಟಿವ್ ಆಗಿ ಮಾತಾಡ್ತೀವಿ. ಇನ್ನೂ ಈ ಹುಡುಗರು ಆಟ ಆಡ್ತಾರೆ, ಇನ್ನೂ ಈ ಹುಡುಗರು ಮೊಬೈಲಲ್ಲಿ ಆಟ ಆಡ್ತಾ ಇರಲಿ, ಇನ್ನೂ ಎಷ್ಟು ಬೇಕೋ ಅಷ್ಟು ಆಡಬಾರ್ದಿದ್ದಲ್ಲಿ ನಮ್ಮನ್ನು ಯಾರು ಏನು ಮಾಡಲಿಕ್ಕಾಗಲ್ಲ. ಆಸೂರ್ಯ ಚಂದ್ರ ತಾರಕ ನಕ್ಷತ್ರ ಇರೋರಿಗೆ, ಇಂತಹ ಮಹಿಳಾ ಮಂಡಳಿಗಳಿಲ್ಲ ಇರೋರಿಗೆ ನಮ್ಗೆ ಯಾರು ಏನು ಮಾಡಲಿಕ್ಕಾಗಲ್ಲ. ಜ್ಞಾಪಕ ಎಂಥ ದೇಶ ನಮ್ಮದು. ಮಹಿಳೆಯರಿಗೆ ಗೌರವ ಕೊಡುವಂತಹ ದೇಶ ಇದು. ಮಹಿಳೆಯರಿಗೆ ದೇವತೆಯ ಸ್ಥಾನವನ್ನು ಕೊಟ್ಟಂತ ದೇಶ ಇದು, ಕೊಡುತ್ತಿರುವಂತ ದೇಶ ಇದು. ನೋಡಿದ್ದೀರಾ ನೀವು? ಮಹಿಳೆಯರಿಗೆ ಎಂಥ ಸ್ಥಾನವನ್ನು ಕೊಡ್ತಾರೆ. ಅವರು ದೊಡ್ಡ ಸಮಸ್ಯೆ ಆಗಿರ್ಬೋದು, ಅವರು ದೊಡ್ಡ ಸಾಧನವಾಗಿರ್ಬೋದು, ಕುಮಾರಿ ಪೂಜೆಯಿಂದ ಮಾಡ್ತಾರೆ ದುರ್ಗಾ ಪೂಜೆಗೆ. ಆ ಸಣ್ಣ ಮಗುಗೆ ದೇವಿಯ ಸ್ಥಾನವನ್ನು ಕೊಟ್ಟು ಪೂಜೆ ಮಾಡಿದಾಗ 9 ವರ್ಷದ ಸನ್ಯಾಸಿ ಇರ್ಬೋದು, 70 ವರ್ಷದ ನಮಸ್ಕಾರ ಮಾಡ್ತಾರೆ. ಈ ಪರಂಪರೆ ಮಹಿಳೆ ಭೋಗ ವಸ್ತು ಅಲ್ಲ, ಯೋಗ ವಸ್ತು. ಅದನ್ನ ಅರ್ಥ ಮಾಡಬೇಕು ನಮ್ಮ ಜೀವನದಲ್ಲಿ, ನಮ್ಮ ದೇಶದಲ್ಲಿ. ಹೇಳಿ ಅಮ್ಮ, ನೀನು ಬಂದದ್ದು ನನ್ನನ್ನು ಕರೆದೇ, ನೀನು ನನ್ನ ಕರ್ತವ್ಯ ಮಾಡಿದ್ದೀನಿ. ನನಗೊಂದು ಆಸೆ ಇದೆ, ನವ ಭಾರತ ನಿರ್ಮಾಣ ಆಗಬೇಕು. ಸ್ವಾಮಿ ವಿವೇಕಾನಂದ ಕನಸಿನ ಭಾರತ ನಿರ್ಮಾಣ ಆಗಬೇಕು. ಜಾತಿ ಜಾತಿಯಲ್ಲಿ, ಪಂಗಡದಲ್ಲಿ, ಮನುಷ್ಯರಲ್ಲಿ ಹೊಡೆದಾಟ ನಿಲ್ಲಬೇಕು. ನಾವೆಲ್ಲ ಒಂದು ಅಂತ ನಾನು ಹೇಳಿ, ನಮ್ಮ ಹೃದಯದಲ್ಲಿ ರಕ್ತ ಒಂದು ಅಂತ ಹೇಳಿ. ಆಸ್ಪತ್ರೆಗೆ ಎಮರ್ಜೆನ್ಸಿ ನಡೆಸ್ತಾರೆ ಪೇಷಂಟ್. ನಮ್ಮ ಆಸ್ಪತ್ರೆಯಲ್ಲಿ ನಾವು ನಡೆಸ್ತಾ ಇದ್ದೀವಿ, ನಿಮ್ಗೆ ಗೊತ್ತಿದೆ. ಆ ಪೇಷಂಟ್ ಬಂದಾಗ ನಾವು ನೀನು ಯಾವ ಜಾತಿ ಅಂತ ಕೇಳಲ್ಲ, ನೀನು ಏನಾಗಿದೆ ಅಂತ ಕೇಳಿ. ಅವ್ನು ಯಾರೇ ಆಗಿರ್ಬೋದು, ಅವನನ್ನು ಸಲುತ್ತಿ. ಇದು ನಮ್ಮ ಭಾರತದ ಪರಂಪರೆಯಲ್ಲಿ ಎಂತೆಂಥದ್ದು ನಮ್ಮ ದೇಶಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟು. ಪಾರ್ಸಿಯವರು ಬಂದರು, ಪಾರ್ಸಿಯವರು ಗುಜರಾತಿಗೆ ಬಂದು ಅಲ್ಲಿ ಹಿಡಿದಾಗ ಅಲ್ಲಿಯ ರಾಜ ಅವನ್ನ ಕರೆಸ್ಕೊಡ್ತಾನೆ. ಬನ್ನಿ ಒಳಗಡೆ ಬನ್ನಿ ಅಂತ. ಅವ್ರಿಗೆ ತಲೆಯೋದಕ್ಕೆ ಸ್ಥಳ ಎಲ್ಲ ಓಡಿಸ್ಕೊಟ್ಟಿದ್ರು ಅವ್ರಿಗೆ. ಅವ್ರು ಬಂದಾಗ ಕೇಳ್ತಾರೆ, ರಾಜನ ನಿಮ್ಮ ಜೊತೆ ಹೇಗಿರ್ಬೇಕು ಅಂತ. ನೀನು ನಮ್ಮ ಜೊತೆ ಹೇಗಿರು, ನಮ್ಮೂರಾಗಿರು ಹೇಳ್ತಾರೆ ನಮ್ಮ ಮಹಾರಾಜರುಗಳೆಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಹಾಗೆ ನಾವೆಲ್ಲರಿಗೂ ಹಾಸ್ಪಿಟಾಲಿಟಿ ಕೊಟ್ಟಿದ್ದೀವಿ. ಅವ್ರಿಗೆ ನಾವು ಎಷ್ಟು ಜನಕ್ಕೆ ನಾವು ಬೇರೆ 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 ದೇಶದ ಜನಗಳಿಗೆ ಅವಕಾಶ ಕೊಟ್ಟಿದ್ದೀವಿ. ಆದರೆ ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು, ದುರುಪಯೋಗಿಸ್ಕೊಳ್ಬೇಕು ಅಂತ ಅವರ ವಿವೇಚನೆ. ಆದರೆ ನಮ್ಮ
ಪರಂಪರೆಯಲ್ಲಿ ಯಾರು ಮುಂದಕ್ಕೆ ಆಗೋದಿಲ್ಲ. ಇದು ಜ್ಞಾಪಕ ಇಟ್ಕೊಂಡು ಹೋಗಿ ಇಲ್ಲಿಂದ ಈ ಕಾರ್ಯಕ್ರಮದಿಂದ ವಾಪಸ್ ಹೋಗುವಾಗ ಬಿ ಬೋರ್ಡ್, ಬಿ ಪ್ರೌಡ್ ದಟ್ ನಾನು ಭಾರತೀಯ ಅನ್ನೋ ಶಕ್ತಿ ನಿಮಗೆ ಬರಬೇಕು. ಆಗಲೇ ನವಭಾರತ ನಿರ್ಮಾಣವಾಗುತ್ತೆ ಅನ್ನೋ ಭಾವನೆ. ಸ್ವಾಮಿ ವಿವೇಕಾನಂದ ಒಂದೊಂದು ಪುಟಗಳನ್ನು ಓದಿದ್ರೆ ಗೊತ್ತಾಗುತ್ತೆ ಹೇಗಿದ್ರು ಸ್ವಾಮಿ ವಿವೇಕಾನಂದ, ಯಾವ ಶಕ್ತಿ ಇತ್ತು ಅವರಲ್ಲಿ. ಸ್ವಾಮಿ ವಿವೇಕಾನಂದ ಒಂದ್ಸತಿ ನಡ್ಕೊಂಡು ಬರ್ತಿರ್ತಾರೆ ಲಂಡನ್ ಮಹಾನಗರದಲ್ಲಿ. ನಡ್ಕೊಂಡು ಬರ್ತಿರುವ ದೊಡ್ಡ ಗೂಳಿ ಸ್ವಾಮೀಜಿ ಚಾರ್ಜ್ ಮಾಡಕ್ ಬರ್ತದೆ. ಗೂಳಿ ದೊಡ್ಡದು, ಬಹಳ ದೊಡ್ಡ ಗೂಳಿ, ಪೂಜೆ ಮಾಡೋ ದೊಡ್ಡ ಗೂಳಿ. ಸ್ವಾಮೀಜಿ ಇರೋರೆಲ್ಲ ನಡ್ಕೊಂಡು ಬರ್ತಿರಲ್ಲ, ಓಡೋಗ್ಬಿಡ್ತಾರೆ. ಯಾಕೆ ಬರ್ತಿದೆ ಪ್ರಾಣ ಅಪಾಯ. ಸ್ವಾಮೀಜಿ ಒಬ್ಬರೇ ನಡ್ಕೊಂಡು ಬರ್ತಿರ್ತಾರೆ. ಗೂಳಿ ಹತ್ರ ಬರುತ್ತೆ, ಸ್ವಾಮೀಜಿ ನಿಂತಿರ್ತಾರೆ, ಹೀಗೆ ನಿಂತಿರ್ತಾರೆ. ಗೂಳಿ ಹತ್ರ ಬಂದು ಕಾಲನ್ನ ದೂರಲ್ಲಿ ಎಲ್ಲ ಮಾಡಿ ವಾಪಸ್ ಹೊರಟೋಗ್ಬಿಡುತ್ತೆ. ಆಗ ಸ್ವಲ್ಪ ಹೊತ್ತಾದ್ಮೇಲೆ ಅವರ ಶಿಷ್ಯರು ಬರ್ತಾರೆ, ಅವರು ಕೇಳ್ತಾರೆ, ಸ್ವಾಮಿ ವಾಟ್ ಆರ್ ಯು ಥಿಂಕಿಂಗ್ ವೆನ್ ದಟ್ ಬುಲ್ ವಾಸ್ ಚಾರ್ಜಿಂಗ್ ಟು ಯು? ಎಂಥ ಉತ್ತರ ಕೊಡ್ತಾರೆ ಗೊತ್ತಾ? ನಮ್ಮ ಹುಡುಗರು ಹೇಳ್ಬೇಕು, ಅದನ್ನು ಕೇಳ್ಕೊಂಡ್ರೆ ಅದನ್ನೆಲ್ಲ ತಿಳ್ಕೊಂಡ್ರೆ ನೀವು ಮೊಬೈಲ್ ಬಿಟ್ಬಿಟ್ಟು ಹೇಳ್ತಾರೆ ಸ್ವಾಮೀಜಿ, I was planning how far it can throw me because I was calculating what is its weight and what is my weight. ನನ್ನ ತೂಕ ಏನು ಅದರ ತೂಕ ಏನು ಎಷ್ಟು ಬಿಸಾಕ್ ಹೋಗ್ಬೋದು ಅಂದರೆ ಮೃತ್ಯು ಅಲ್ಪ ನಿನಗೆ, ಮೃತ್ಯು ಅಂದರೆ ಅಲ್ಪ ನಿನಗೆ. ಅಂತಹ ಶಕ್ತಿವಂತರ ದೇಶ ಇದು. ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ಯುವ ಪೀಳಿಗೆಗೆ ಇದನ್ನು ಈ ವಿಚಾರವನ್ನು ತಿಳಿಸಿ, ಆಗ ಇಂಥ ಸಮಾರಂಭಗಳನ್ನೆಲ್ಲ ಆಯೋಜಿಸಿದ್ದು ಅರ್ಥ ಇರುತ್ತೆ. ಇಲ್ಲದೇ ಚಪ್ಪಾಳೆ ಹೊಡೆಯೇ ಹೇಳಬೇಕು ಅಂಥ ಒಂದು, ಅಥವಾ ಉತ್ಸುಕರಾಗಿ ಉತ್ಸಾಹಭರಿತರಾಗಿ ಹೇಳಬೇಕು. ದೇಶ ಉಳಿಬೇಕಾದ್ರೆ ಭಾರತೀಯ ಸ್ತ್ರೀ ತನ್ನ ಧರ್ಮವನ್ನು, ತನ್ನ ಸಂಸ್ಕೃತಿಯನ್ನ, ತನ್ನ ಪರಂಪರೆಯನ್ನ ಉಳಿಸ್ಕೋಬೇಕು. ಇದೇ ನನ್ನ ಕೊನೆಯ ಮಾತು. ಈ ಒಂದು ಸ್ತ್ರೀಯರ ಸಮಾವೇಶವನ್ನು ಕರೆಸಿದ್ದಕ್ಕೆ ಸ್ವಲ್ಪ ಜೋರಾಗಿ ಮಾತಾಡಿದ್ದೀನಿ, ನೋವು ನನಗೆ. ನಾವು ಯಾವತ್ತೂ 6 ಗಂಟೆ ಮೇಲೆ ಹಾಸ್ಪಿಟಲ್ ಮಲಗಿರಲಿಲ್ಲ. 5:30 ನಾವು 5 ಗಂಟೆ ಹುಡುಗರಾಗಿದ್ದಾಗ. ಈಗ ಬಿಡಿ ನಮ್ಮ ಜೀವನ 4 ಗಂಟೆ. ಈಗ ಮಗು ಮಲ್ಕೋ 12 ಗಂಟೆ ಮಲ್ಕೋ, ರಾತ್ರಿ ತುಂಬ ಓದಿದ್ಯಾ ಮಲ್ಕೋ. ಇದೇನೆ ನಮ್ಮ ಸಂಸ್ಕೃತಿ. ಸೂರ್ಯ ಹೇಳೋದು ಮುಂಚೆ ಹುಡುಗರು ಸೂರ್ಯ ಹೇಳೋದು ಮುಂಚೆ ನೀವೆಲ್ಲ ದೇವರ ಮನೆಯಲ್ಲಿ ದೇವತಾ ಪೂಜೆಗಳನ್ನ ಮಾಡಲಿಕ್ಕೆ ಆರಂಭ ಮಾಡಿ. ಅದು ನಮ್ಮ ಸಂಸ್ಕೃತಿ ಅಂತ ಹೇಳಿ ಇನ್ನೊಂದ್ಸರಿ ಈ ಕಾರ್ಯಕ್ರಮ ಹೆಚ್ಚಾಗಿ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಬರೀಲಿ. ಅಮ್ಮ ಈ ನೃತ್ಯಗಳಿರ್ತಲ್ಲ ಅದನ್ನು ಹೆಚ್ಚು ಮಾಡಿ, ಹಾಡುಗಳಿರ್ತಲ್ಲ ಅದನ್ನು ಹೆಚ್ಚು ಮಾಡಿ. ಯಾಕಂದ್ರೆ ಅದೊಂದು ವೇದಿಕೆ ಕೊಡ್ತಾರೆ. ಯಾರು ಕೇಳ್ತಾರೆ ಈ ಸರಿ ಭರತನಾಟ್ಯಕ್ಕೆ ಯಾರು ಕೊಡ್ತಾರೆ? ಭರತನಾಟ್ಯ ನೋಡಿದ್ರೆ ಅದು ಸಿಗ್ತಾ ಇಲ್ಲ. ಆದರೆ ಆ ನಾಟ್ಯ ಇದೆಲ್ಲ ನಮ್ಮ ಸಂಸ್ಕೃತಿ ಹೇಳಿ ಇವರಿಗೆ ಮಂಗಳವನ್ನು ಹೇಳ್ತೀನಿ. ನಮಶ್ರೀ ಯತಿರಾಜಾಯ ವಿವೇಕಾನಂದ ಸೂರ್ಯನೇ ಸಚಿತ್ ಸ್ವರೂಪಾಯ ಸ್ವಾಮಿನೇ ಕಾಪಾಯ. बोलो भारत माता की जय, बोलो भारत माता की जय, बोलो सनातन धर्म की जय. ಬರ್ರಿ ಬರ್ರಿ. ತೆಗೆದುಕೊಂಡು ಇದು ಮಧುಗಿರಿಯಾಗಿದೆ. ಬೆಟ್ಟದ ಮೇಲಿರುವ ಗೋಪಾಲಕೃಷ್ಣನ ಪಾಲಿಗೆ ಇದು ಕೃಷ್ಣಗಿರಿಯಾಗಿತ್ತು, ಮಾಧವಗಿರಿಯಾಗಿತ್ತು. ಅಲ್ಲಿಂದ ಆಚೆಗೆ ಬ್ರಿಟಿಷರ ಕಾಲದಲ್ಲಿ ಮದ್ದಗಿರಿ ಆಗಿತ್ತು. ಮೈಸೂರು ಸಂಸ್ಥಾನದ ಸಮಯದಲ್ಲಿ ಪ್ರಸನ್ನಗಿರಿಯಾಗಿತ್ತು. ಎಲ್ಲವನ್ನು ಮೀರಿ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ವರ ಅಯ್ಯಂಗಾರರ ಬಾಯಿಯಿಂದ ಜೇನಿನಂತಹ ಊರು ಮಧುಗಿರಿಯಾಗಿ ಪರಿವರ್ತನೆ ಆಯಿತು. ಬಹುಶಃ ಈ ಊರಿನ ಜನರ ಹೃದಯದಲ್ಲಿರುವ ಸಿಹಿಯ ಕಾರಣಕ್ಕೆ ಈ ಊರಿಗೆ ಮಧುಗಿರಿ ಅಂತ ಹೆಸರು ಬಂದಿರಬಹುದೋ ಏನೋ. ಆ ಎಲ್ಲ ಮಧುಗಿರಿಯ ಸಮಸ್ತ ಬಾಂಧವರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳೇ ಮಾಡುವ ಕಾರ್ಯಕ್ರಮ ಅಂತಂದ್ರೆ ನನಗೆ ಸ್ವಲ್ಪ ಭಯದ ಕಾರ್ಯಕ್ರಮ. ಯಾಕೆ ಅಂತ ಕೇಳಿದ್ರೆ, ಈ ಹೆಣ್ಣು ಮಕ್ಕಳು ಒಂದಾಗುವ ಕಾರ್ಯಕ್ರಮದಲ್ಲಿ ತೀರಾ ಇತ್ತೀಚೆಗೊಂದು ಹೊಸ ಫ್ಯಾಷನ್ ಹುಟ್ಕೊಂಡಿದೆ. ಏನು ಅಂತ ಕೇಳಿದ್ರೆ, ಅದು ಸ್ತ್ರೀ ಸಬಲೀಕರಣದ ಕಾನ್ಸೆಪ್ಟನ್ನು ಚರ್ಚಿಸುವಂತಹ ಒಂದು ಪ್ರಯತ್ನ ತೀರಾ ಇತ್ತೀಚೆಗೆ ಹುಟ್ಕೊಂಡಿದೆ. ಸ್ತ್ರೀವಾದ, ಸ್ತ್ರೀ ಸಬಲೀಕರಣದ ಪರಿಧಿಯೊಳಗೆ ನಡೆಯುವ ಬಹುತೇಕ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತಿಗೆ ವಿರುದ್ಧವಾಗಿ ಇರುವಂತಹ ಕಾರ್ಯಕ್ರಮಗಳು. ಹಾಗಾಗಿ ಅದಕ್ಕೆ ತದ್ವಿರುದ್ಧವಾಗಿ
ಹೆಣ್ಣೊಬ್ಬಳು ಈ ದೇಶದ ಸಂಸ್ಕೃತಿ ಮತ್ತು ಈ ದೇಶದ ಪದ್ಧತಿಗಳಿಗೆ ಅನುಗುಣವಾಗಿಯೇ ಹೇಗೆ ಸಬಲಳಾಗಬಹುದು ಅನ್ನೋದರ ಪರಿಕಲ್ಪನೆಯಲ್ಲಿ ಚರ್ಚಿಸ್ತಕ್ಕಂಥ ಮತ್ತು ಅದನ್ನು ಸಮಾಜದ ಎದುರಿಗಿಡ್ತಕ್ಕಂಥ ಪ್ರಯತ್ನವನ್ನು ಮಹಿಳಾ ಸಮನ್ವಯ ಸಮಿತಿಗಳು ಮಾಡ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮ ಬಹಳ ವಿಶೇಷವಾದ ಕಾರ್ಯಕ್ರಮ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಸೇರ್ತಕ್ಕಂಥ ಹೆಣ್ಣು ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಅಂತ ನಾನು ಪರಿಭಾವಿಸ್ತೇನೆ. ಯಾಕಂದರೆ ನಾನು ಸ್ತ್ರೀವಾದಿ ಅಲ್ಲ. ಬಹಳ ಜನ ಕೇಳ್ತಾರೆ, ಹೆಣ್ಣು ಮಕ್ಕಳು ವೇದಿಕೆಯ ಮೇಲೆ ನಿಂತು ಮಾತನಾಡುವಂಥ ಸಂದರ್ಭಗಳೆಲ್ಲ ಭಾಳ ಜನ ಏನು ಯೋಚನೆ ಮಾಡ್ತಾರೆ ಅಂತ ಕೇಳಿದ್ರೆ ಇವರು ಸ್ತ್ರೀವಾದಿ ಆಗಿರಬೇಕು ಅಂತ. ಹೆಣ್ಣೊಬ್ಬಳ ಸಬಲೀಕರಣದ ಪರಿಭಾಷೆ ಸ್ತ್ರೀವಾದದ ಅಡಿಯಲ್ಲಿ ಬರೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಯಾಕೆ ಅಂತ ಕೇಳಿದ್ರೆ ಸಮಾಜ ಬಯಸುತ್ತೆ. ಹೆಣ್ಣು ಮಕ್ಕಳ ಮೇಲೆ ಇತಿಹಾಸದಲ್ಲಿ ದೌರ್ಜನ್ಯ ಆಗಿದೆ, ವಾಸ್ತವದಲ್ಲೂ ದೌರ್ಜನ್ಯಗಳು ನಡೀತಾ ಇದೆ. ಇದೆಲ್ಲದಕ್ಕೆ ಪರಿಹಾರ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಸ್ತ್ರೀವಾದವೇ ಒಂದು ಬಹಳ ದೊಡ್ಡ ಪರಿಹಾರ ಅನ್ನುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಮಂದಿ ಮಾತನಾಡ್ತಿರ್ತಾರೆ. ಆದರೆ ಬಂಧುಗಳೇ, ಬಹಳ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ, ಜಗತ್ತು ಸ್ತ್ರೀವಾದದ ಬಗ್ಗೆ ಮಾತನಾಡ್ತಾ ಇರಬಹುದು, ಜಗತ್ತು ಸ್ತ್ರೀಯರಿಗೆ ಮೇಲ್ಪಂಕ್ತಿ ಹಾಕಿಕೊಡ್ಬೇಕು ಅಂತ ಮಾತನಾಡ್ತಾ ಇರಬಹುದು. ಆದರೆ ಜಗತ್ತಿನಲ್ಲಿ ಒಂದೇ ಒಂದು ರಾಷ್ಟ್ರಕ್ಕೆ ಸ್ತ್ರೀವಾದದ ಅವಶ್ಯಕತೆಯೇ ಇಲ್ಲ ಮತ್ತು ಸ್ತ್ರೀಯ ಸಮಾನತೆಯ ಅವಶ್ಯಕತೆಯೇ ಇಲ್ಲ ಅಂತ ನಾನು ಯಾವಾಗಲೂ ಭಾವಿಸ್ತೇನೆ. ನಮ್ಮ ಸಮಾಜ ಯಾವತ್ತು ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಡಬೇಕು, ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಡಬೇಕು ಅಂತ ಪ್ರತಿ ಬಾರಿ ವಾದ ಮಾಡುತ್ತೆ. ಆದರೆ ಜಗತ್ತು, ಇಡೀ ಜಗತ್ತು ಹೆಣ್ಣು ಮಕ್ಕಳ ಸಮಾನತೆಯ ಬಗ್ಗೆ ಮಾತನಾಡುವಾಗೆಲ್ಲ ಜಗತ್ತಿನ ಏಕೈಕ ರಾಷ್ಟ್ರಕ್ಕೆ ಸಮಾನತೆಯ ಅವಶ್ಯಕತೆ ಇಲ್ಲ, ಸ್ತ್ರೀ ಸಮಾನತೆ ಅನ್ನೋದು ಪೊಳ್ಳು ಅಂತ ಒಂದು ದೇಶ ನಂಬಿದ್ರೆ ಅದು ಭಾರತ ಮಾತ್ರ. ಯಾಕೆಂತ ಕೇಳಿದ್ರೆ ಭಾರತ ಹೆಣ್ಣು ಮಗಳನ್ನು ಗಂಡಿಗೆ ಸಮಾನ ಅಂತ ಯಾವತ್ತೂ ನೋಡಲಿಲ್ಲ. ಬದಲಿಗೆ ಒಂದು ಗಂಡಿಗಿಂತ ಒಂದು ಹೆಜ್ಜೆ ಎತ್ತರದಲ್ಲಿ ಹೆಣ್ಣುಮಗಳು ಇದ್ದಾಳೆ ಅಂತ ನಂಬಿದ ರಾಷ್ಟ್ರ ಭಾರತ. ಹಾಗಾಗಿ ಸ್ತ್ರೀ ಸಮಾನತೆಯ ಪಾಠ ಭಾರತಕ್ಕೆ ಅವಶ್ಯಕತೆ ಇಲ್ಲ. ಬಹಳ ಜನರಿಗೆ ಇದು ಉತ್ಪ್ರೇಕ್ಷೆ ಅನ್ನಿಸ್ಬಹುದು, ಹೌದಾ ಇದೆಲ್ಲ ಅಂತ ಅನ್ನಿಸ್ಬಿಡ್ಬಹುದು. ಅರೆ ಇದು ಭಾಷಣಕ್ಕೆ ಮಾತ್ರ ಸೀಮಿತ ಅಂತ ಸಾಕಷ್ಟು ಮಂದಿ ಮಾತನಾಡಬಹುದು. ಆದರೆ ಒಂದ್ಸಲ ಯೋಚನೆ ಮಾಡಿ ನೋಡಿ, ಭಾರತದ ನಿಜವಾದ ಸಂಸ್ಕೃತಿ ನಿಂತದ್ದು ಹೆಣ್ಣೊಬ್ಬಳಿಂದಲೇ. ಈ ಜಗತ್ತಿನ ಇತಿಹಾಸವನ್ನೆಲ್ಲ ನಾವು ತೆಗಿತಾ ನೋಡ್ತಾ ಹೋದರೆ ಕಳೆದ 50 ವರ್ಷಗಳಿಂದ ಈಚೆಗೆ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರಗಳು ಹೆಣ್ಣು ಮಕ್ಕಳಿಗೆ ವೋಟಿಂಗ್ ರೈಟ್ಸ್ ಕೊಡಬೇಕಾ ಬೇಡವಾ ಅಂತ ಚರ್ಚೆ ಮಾಡ್ತಾ ಇದ್ವು. ಅಮೇರಿಕ ಸ್ವತಂತ್ರಗೊಂಡ 106 ವರ್ಷಗಳ ಬಳಿಕ ಕೂಡ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ರೈಟ್ಸ್ ಕೊಡಬೇಕಾ ಅಂತ ಚರ್ಚೆ ಮಾಡಿ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ರೈಟ್ಸ್ ಕೊಡೋದಕ್ಕೋಸ್ಕರ ಹೋರಾಟಗಳನ್ನು ಮಾಡಿ ಒಂದು ದೇಶ ವೋಟಿಂಗ್ ರೈಟ್ಸನ್ನು ಕೊಡುತ್ತೆ. ಆದರೆ ಭಾರತ ಮಾತ್ರ ಯುಗಗಳ ಹಿಂದಿನಿಂದಲೂ ಕೂಡ ಹರಿಹರರಿಂದಲೂ ಸಾಧ್ಯವಾಗದೇ ಇರತಕ್ಕಂಥ ದುಷ್ಟ ಸಂಹಾರವನ್ನು ಒಬ್ಬ ಹೆಣ್ಣು ಮಗಳಿಂದ ಮಾಡಿಸಿತ್ತು. ಭಾರತದಲ್ಲಿ ಮಾತ್ರ ಸಮಾನತೆಗಿಂತ ಹೆಣ್ಣೊಬ್ಬಳು ಭೋಗದ ವಸ್ತುವಲ್ಲ, ಬದಲಿಗೆ ಹೆಣ್ಣೊಬ್ಬಳಿಗೆ ದೇವಸ್ಥಾನದ ಪ್ರವೇಶದ ಅವಶ್ಯಕತೆ ಇಲ್ಲ. ದೇಶದ ಕೆಲವು ದೇವಸ್ಥಾನಗಳಿಗೆ ಪ್ರವೇಶ ಮಾಡೋದು ಹೆಣ್ಣು ಮಗಳ ಸಬಲೀಕರಣದ ಮಾನದಂಡ ಅಲ್ಲ, ಬದಲಿಗೆ ಹೆಣ್ಣೊಬ್ಬಳನ್ನು ಗರ್ಭಗುಡಿಯಲ್ಲಿಟ್ಟು ಪೂಜಿಸ್ತೇವೆ ನಾವು, ಅವಳೊಬ್ಬಳು ದೇವತೆ ಅಂತ ಪರಿಭಾವಿಸಿದ ದೇಶ ಇದ್ದರೆ ಭಾರತ ಮಾತ್ರ. ಹಾಗಾಗಿ ನಮಗೆ ಹೆಣ್ಣು ಮಕ್ಕಳ ಸಬಲೀಕರಣದ ಪಾಠ ಬೇರೆ ದೇಶದವರಿಂದ ಬೇಕಾಗಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕಿದೆ ಸಮಾಜ. ನಮಗೆ ತುಂಬ ಜನ ಹೇಳ್ತಾರೆ ಇದೆಲ್ಲ ತೀರ ಇತ್ತೀಚೆಗೆ ಹುಟ್ಕೊಂಡಿರೋದು, ಇದರದ್ದೆಲ್ಲ ಅವಶ್ಯಕತೆ ಈ ಹಿಂದೆ ಇರಲಿಲ್ಲ, ಸಾಕಷ್ಟು ದೌರ್ಜನ್ಯಗಳು ಈ ದೇಶದಲ್ಲಿ ನಡೆದು ಹೋಗಿದೆ ಅಂತ ಇವತ್ತಿಗೂ ವಾದ ಮಾಡ್ತಕ್ಕಂಥ ಸ್ತ್ರೀವಾದಿಗಳಿದ್ದಾರೆ. ಆ ಎಲ್ಲ ಸ್ತ್ರೀವಾದಿಗಳಿಗೆ ಹೇಳಬೇಕಾಗಿರ್ತಕ್ಕಂಥ ಒಂದಷ್ಟು ಸತ್ಯಾಂಶವನ್ನು ನಾವು ಸಮಾಜಕ್ಕೆ ಇವತ್ತು ತಿಳಿಸಬೇಕಾಗಿದೆ. ಹೌದು, ಒಂದಷ್ಟು ಸಮಯ ಬಂದುಬಿಡ್ತು, ಈ ದೇಶದ ಮೇಲೆ ಮೊಘಲರ ಆಳ್ವಿಕೆ ಆಯಿತು, ಘೋರಿ ಗಜನಿಗಳು ಬಂದರು, ನಮ್ಮ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಹಡಗುಗಳಲ್ಲಿ ತುಂಬಿಕೊಂಡು ಅರಬ್ಬರ ಮಾರುಕಟ್ಟೆಯಲ್ಲಿ ಬೆತ್ತಲಾಗಿಸಿ ಮಾರಾಟ ಮಾಡುವಂಥ ಪರಿಸ್ಥಿತಿ ಇತಿಹಾಸದಲ್ಲಿತ್ತು. ಈ ಎಲ್ಲ ಇತಿಹಾಸಕ್ಕೆ ಕಾರಣ ವಿದೇಶಿಗರು ಭಾರತದ ಮೇಲೆ ಬಂದು ದಾಳಿ ಮಾಡಿದ್ದೇ ಹೊರತು ಭಾರತದ ಮೂಲ ಸಂಸ್ಕೃತಿ ಯಾವತ್ತಿಗೂ ಕೂಡ ಹೆಣ್ಣು ಮಕ್ಕಳ ದೌರ್ಜನ್ಯವನ್ನು ಒಂದು ಕ್ಷಣಕ್ಕೂ ಕೂಡ ಯೋಚನೆ ಮಾಡಿರಲಿಲ್ಲ. ಯಾಕೆ ಇದನ್ನು ಹೇಳ್ತೇನೆ ಅಂತ ಕೇಳಿದ್ರೆ, ನಾವು ಮಾತನಾಡ್ತೀವಿ ಇವತ್ತು ಅತ್ಯಾಚಾರ ಆಗ್ತಾ ಇದೆ, ಇವತ್ತು ದೌರ್ಜನ್ಯ ಆಗ್ತಾ ಇದೆ ಅಂತ. ಒಂದು ಸಂಸ್ಕೃತಿಯ ಪರಿಧಿಯೊಳಗಿದ್ದಂಥ ಹೆಣ್ಣು ಮಗಳನ್ನು ಆ ಭಾವದ ಒಳಗೆಯೇ ಕಾಣ್ತಾ ಇದ್ದಂಥ ದೇಶ ಭಾರತ. ಹಾಗಾಗಿ ದೇಶದಲ್ಲಿ ಎಂಥ ಪದ್ಧತಿ ಇತ್ತು ಅಂತ ಕೇಳಿದ್ರೆ, ನಮ್ಮಲ್ಲಿ ಹೆಣ್ಣು ಮಕ್ಕಳು ಕುಂಕುಮ ಇಡ್ತಾರೆ, ಸಾಕಷ್ಟು ಮಂದಿಯ ಕುಂಕುಮ ಇವತ್ತು ಮಾಯ ಆಗಿದೆ. ಅದರಲ್ಲಿ ನಾನು ಪ್ರಶ್ನೆ ಮಾಡೋದಿಲ್ಲ, ಯಾಕಂತ ಕೇಳಿದ್ರೆ ನಾನು ವಸ್ತ್ರ ಸಂಹಿತೆಯ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದರೆ ಕುಂಕುಮದ ವಿಚಾರಕ್ಕೆ ಬಂದಾಗೆಲ್ಲ ನಮ್ಮ ಅಜ್ಜಿಯರೆಲ್ಲ ಕಾಸಗಲದ ಕುಂಕುಮ ಇಡ್ತಿದ್ರು.
ಮಾಡ್ತಿದ್ರು. ನೀವು ಇವತ್ತು 50-55 ವಯಸ್ಸು ದಾಟಿರುವ ಹೆಣ್ಮಕ್ಳು ನಿಮ್ಮ ಅಕ್ಕಪಕ್ಕದಲ್ಲಿ ಕೂತಿದ್ರೆ ಅವ್ರ ಹಣೆನೊಂದ್ಸಲ ನೋಡಿ. ಅವ್ರ ಹಣೆಯಲ್ಲಿರ್ತಕ್ಕಂಥ ಕುಂಕುಮದ ಸೈಜು ವಯಸ್ಸು ಕಡಿಮೆ ಆಗ್ತಾ ಬಂದಾಗ ಎಷ್ಟು ಚಿಕ್ಕದಾಗ್ತಾ ಬಂದಿದೆ ಅನ್ನೋದನ್ನ ಒಂದ್ಸಲ ಯೋಚನೆ ಮಾಡಿ. ನಾನು ಕುಂಕುಮ ಇಡೋದ್ರಿಂದ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಕಡಿಮೆ ಆಗುತ್ತೆ ಅನ್ನುವ ಪೊಳ್ಳುವಾದವನ್ನು ಇಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ದೇಶ ಎಂಥದ್ದೊಂದು ಅದ್ಭುತವಾದ ಪರಿಕಲ್ಪನೆಯನ್ನು ಒಂದು ಚಿಟಿಕೆ ಕುಂಕುಮದಲ್ಲಿ ಇಟ್ಟಿತ್ತು ಅಂತ ಕೇಳಿದ್ರೆ ನಾವು ನೀವನ್ನು ಕೇಳ್ತೇವೆ. ತಾಯಿ ಜಗನ್ಮಾತೆ ಅಂತ ದುಷ್ಟರನ್ನು ಸಂಹಾರ ಮಾಡೋದಕ್ಕೆ ತಾಯಿ ಜಗನ್ಮಾತೆ ಅವತರಿಸಿ ಬರ್ತಾಳೆ ಎನ್ನುವ ಕಥೆಯನ್ನು ನಾವು ಪುರಾಣದಲ್ಲಿ ಕೇಳಿದ್ದೇವೆ. ಶುಂಭ ನಿಶುಂಭ ಅಂತ ದುಷ್ಟರಿದ್ರು, ಇಬ್ಬರು ಅಸುರರಿದ್ರು. ಆ ಶುಂಭ ನಿಶುಂಭ ಅನ್ನುವ ಅಸುರರು ತಾಯಿ ಜಗನ್ಮಾತೆಯನ್ನು ಮೋಹಿಸ್ತಾರೆ, ತಾಯಿ ಜಗನ್ಮಾತೆಯನ್ನು ಮದುವೆ ಆಗಬೇಕು ಅಂತ ಬಯಸ್ತಾರೆ. ಆಗ ತಾಯಿ ಜಗನ್ಮಾತೆ ಆದಿಶಕ್ತಿಯಾಗಿ ರೌದ್ರ ಸ್ವರೂಪಿಣಿಯಾಗಿ ಶುಂಭ ನಿಶುಂಭರನ್ನು ಸಂಹಾರ ಮಾಡ್ತಾಳೆ. ಹಾಗೆ ಸಂಹಾರ ಮಾಡಿ ಅವರ ರಕ್ತದಿಂದ ತನ್ನ ಹಣೆಗೆ ತಿಲಕವನ್ನು ಇಟ್ಕೊಳ್ತಾಳೆ. ಅವತ್ತು ತಾಯಿ ಜಗನ್ಮಾತೆ ಇಟ್ಟ ತಿಲಕವನ್ನು ಭಾರತೀಯ ಹೆಣ್ಣು ಮಕ್ಕಳು ಇವತ್ತಿನ ತನಕವೂ ತಮ್ಮ ಮನೆಗಳಲ್ಲಿ ಇಟ್ಕೊಂಡ್ರು. ಸಂಕೇತ ಸುಲಭದ್ದಾಗಿರಲಿಲ್ಲ. ಅವತ್ತು ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ ಶುಂಭ ನಿಶುಂಭರಿಗೆ ಯಾವ ಗತಿಯಾಗಿತ್ತೋ, ಒಂದೊಮ್ಮೆ ನನ್ನ ಎದುರಿಗೆ ಬರುವವನೇನಾದರೂ ನನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರೆ ಅವನಿಗೂ ಶುಂಭ ನಿಶುಂಭರ ಗತಿಯೇ ಆಗತ್ತೆ ಅನ್ನೋದನ್ನು ನೆನಪಿಸುವ ಸೂಚಕವಾಗಿ ರಕ್ತವರ್ಣದ ಕುಂಕುಮವನ್ನು ಹೆಣ್ಮಕ್ಳು ಈ ನೆಲದಲ್ಲಿ ಇಟ್ಕೊಳ್ತಿದ್ರು. ಆದರೆ ತೀರಾ ಇತ್ತೀಚೆಗೆ ಮ್ಯಾಚಿಂಗ್ ಸ್ಟಿಕ್ಕರ್ಗಳು ಬಂದಿದೆ. ತೀರಾ ಇತ್ತೀಚೆಗೆ ಕೆಮಿಕಲ್ ಕುಂಕುಮಗಳು ಬಂದುಬಿಟ್ಟಿದೆ. ಹಾಗಾಗಿ ಅದರ ಮೌಲ್ಯವೂ ಕೂಡ ಮರ್ತು ಹೋಗುವ ಪರಿಸ್ಥಿತಿಗೆ ಬಂದುಬಿಡ್ತು. ನಾನು ಪುರಾಣದ ಕಥೆಗಳನ್ನು ಹೇಳೋದಿಲ್ಲ ತೀರಾ. ಯಾಕೆ ಅಂತ ಕೇಳಿದ್ರೆ ತುಂಬ ಜನಕ್ಕೆ ಅದು ಕಟ್ಟು ಕತೆ ಅಂತ ಅನ್ಸುತ್ತೆ, ಮತ್ತು ಸಾಕಷ್ಟು ಮಂದಿಗೆ ಅನ್ಸುತ್ತೆ ಅರೆ ಇದೆಲ್ಲ ಇವತ್ತಿನ ವಾಸ್ತವ ಕಾಲಘಟ್ಟಕ್ಕೆ ಅವಶ್ಯಕತೆ ಇದೆಯಾ ಅಂತ ಅನ್ಸುತ್ತೆ. ಭಾವಗಳ ಮೇಲೆ ದೇಶವನ್ನು ಕಟ್ಟುವ ಕಾಲ ಬಹುತೇಕರು ಮರ್ತು ಬಿಟ್ಟಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಭಾವನೆಗಳಿಗೆ ಬೆಲೆ ಕೊಡುವವರ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಆದರೂ ಒಂದ್ಸಲ ವಿಜ್ಞಾನವನ್ನು ಕೂಡ ನಾವು ನೋಡಬೇಕಾಗುತ್ತಲ್ಲ. ನಾನು ಬಹಳ ಸಲ ಹೇಳ್ತೇನೆ, ಹಿಂದೂ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಗೆ ವಿಜ್ಞಾನ ಯಾವತ್ತು ಮಾನದಂಡ ಅಲ್ಲ ಅಂತ. ಏಕೆಂದರೆ ವಿಜ್ಞಾನವನ್ನು ಮೀರಿರ್ತಕ್ಕಂಥ ಶಕ್ತಿ ಮತ್ತು ಸತ್ವ ಈ ದೇಶದ ನೆಲದ ಸಂಸ್ಕೃತಿಗಿತ್ತು. ಹಾಗಾಗಿ ವಿಜ್ಞಾನ ಮಾನದಂಡ ಅಲ್ಲ. ಆದರೆ ಏನು ಮಾಡೋದು, ಬಹುತೇಕರಿಗೆ ಎಲ್ಲವೂ ಸೈಂಟಿಫಿಕಲ್ ರೀಸನ್ನ ಅಂಡರ್ನಲ್ಲೇ ಬರಬೇಕು. ಏನು ಮಾಡಿದ್ರು ಅದಕ್ಕೆ ಸೈನ್ಸ್ ಏನು ಹೇಳುತ್ತೆ, ಇದ್ರ ಹಿಂದೆ ಸೈಂಟಿಫಿಕಲ್ ರೀಸನ್ ಏನಿದೆ ಅಂತ ಪ್ರಶ್ನೆ ಮಾಡುವವರ ಸಂಖ್ಯೆ ಜಾಸ್ತಿ ಇದೆ. ಆ ಕಾರಣಕ್ಕೆ ನಾನು ಹೇಳ್ತೇನೆ, ನಮ್ಮಲ್ಲಿ ತೀರಾ ಇತ್ತೀಚಿನ ಕೆಮಿಕಲ್ ಕುಂಕುಮ ಸ್ಟಿಕ್ಕರ್ನ ಬಗ್ಗೆ ಬಿಟ್ಟು ನಮ್ಮ ಪರಿಶುದ್ಧ ಕುಂಕುಮವನ್ನು ನಮ್ಮ ಹೆಣ್ಣುಮಕ್ಕಳು ಹಣೆಯಲ್ಲಿ ಇರ್ತಿದ್ರು. ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಸೀಮಿತ ಆಗಿದ್ದಲ್ಲ, ಅದು ಗಂಡು ಮಕ್ಕಳಿಗೂ ಹಣೆಯಲ್ಲಿ ಕುಂಕುಮ ಇಡುವಂಥ ಪದ್ಧತಿ ಇತ್ತು. ಹೆಣ್ಣುಮಕ್ಕಳು ಮುಂಚೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತ್ತು ಕಂಪಲ್ಸರಿ ಅನ್ನುವ ಕುಂಕುಮ ಯಾಕಿರ್ತಿದ್ರು ಅಂತ ಕೇಳಿದ್ರೆ ನಮಗೆಲ್ಲ ಗೊತ್ತು. ನಾವು ಒಬ್ಬ ಮನುಷ್ಯನ ದೇಹದಲ್ಲಿ ಸಪ್ತಚಕ್ರಗಳಿವೆ ಅಂತ ನಂಬ್ತೇವೆ. ಆಧ್ಯಾತ್ಮಿಕವಾಗಿ ನಂಬ್ತಕ್ಕಂಥವರಿಗೆ ಸಪ್ತಚಕ್ರಗಳ ಪರಿಸ್ಥಿತಿ ಗೊತ್ತಿರುತ್ತೆ, ಅದರ ಪರಿಕಲ್ಪನೆಗಳು ಗೊತ್ತಿರುತ್ತೆ. ನಮ್ಮ ಎರಡು ಹುಬ್ಬುಗಳ ನಡುವೆ ಆಜ್ಞಾಚಕ್ರ ಅಂತ ಒಂದಿದೆ. ಆ ಆಜ್ಞಾಚಕ್ರವನ್ನು ನಾವು ಅನಾಮಿಕ ಬೆರಳಿನಿಂದ ಕುಂಕುಮವನ್ನು ತೆಗೆದು, ಕುಂಕುಮ ಅಂದರೆ ಪರಿಶುದ್ಧವಾದ ಅರಿಶಿಣದಿಂದ ಮಾಡಿರ್ತಕ್ಕಂಥ ಕುಂಕುಮ, ಆ ಕುಂಕುಮವನ್ನು ತೆಗೆದು ಹೆಣ್ಣುಮಕ್ಕಳು ನಿತ್ಯ ಇಟ್ಕೊಳ್ತಿದ್ರು. ಆ ಮೂಲಕ ಆಜ್ಞಾಚಕ್ರವನ್ನು ಆಕ್ಟಿವೇಟ್ ಮಾಡ್ತಿದ್ರು. ಹಾಗೆ ಆಕ್ಟಿವೇಟ್ ಮಾಡುವ ಆಜ್ಞಾಚಕ್ರ ಹೆಣ್ಣು ಮಕ್ಕಳನ್ನು ನಿತ್ಯ ಜೀವನದ ಚಟುವಟಿಕೆಗಳಿಗೆ ಆಕ್ಟಿವ್ ಆಗಿರುವ ಹಾಗೆ, ಚೈತನ್ಯಪೂರ್ಣರಾಗಿರುವ ಹಾಗೆ ನಮ್ಮನ್ನು ಕಾಪಾಡ್ತಾ ಇತ್ತು. ಆ ಕಾರಣಕ್ಕೆ ಕುಂಕುಮ ನಮ್ಮ ಹೆಣ್ಣು ಮಕ್ಕಳ ಬದುಕಿನ ಭಾಗ ಆಗಿತ್ತು. ಇವನ್ನ ನಾವು ಕಳ್ಕೊಳ್ತಿದ್ದೇವೆ. ಇವತ್ತು ಕುಂಕುಮ ಇಡುವವರನ್ನು ಅಡುಗುಲಜ್ಜಿ ಅಂತ ಕರೀತಾರೆ. ಇವತ್ತಿನ ಹೆಣ್ಣು ಮಕ್ಕಳ ಡ್ರೆಸ್ಸಿಂಗ್ ಸ್ಟೈಲ್ಗೆ ಕುಂಕುಮ ಮ್ಯಾಚ್ ಆಗೋದಿಲ್ಲ. ಚೂರು ದೊಡ್ಡ ಸೈಜಿನ ಕುಂಕುಮ ಇಟ್ಟರೆ ಇವ್ರು ಹಳ್ಳಿ ಗುಗ್ಗುಗಳು, ಔಟ್ಡೇಟೆಡ್ಗಳು ಅಂತ ಕರೆಯುವ ಪರಿಸ್ಥಿತಿ ಇವತ್ತು ನಮ್ಮ ಸಮಾಜದಲ್ಲಿದೆ. ಯಾಕಿದು ಬಂತು ಅಂತ ಕೇಳಿದ್ರೆ ಬೇರೆ ಯಾರನ್ನು ದೂಷಿಸಬೇಕಾದ ಅವಶ್ಯಕತೆ ಇಲ್ಲ. ಈ ತಪ್ಪುಗಳಿಗೆ ಕಾರಣೀಕರ್ತರು ನಾವೇ ಹೊರತು ಬೇರೆ ಯಾರೂ ಅಲ್ಲ. ನಾವುಗಳು ಫ್ಯಾಷನ್ ಅಂದರೆ ಬೇರೆಯವ್ರ ದೇಶದಿಂದ ಬಂದಿರೋರದ್ದು, ಫ್ಯಾಷನ್ ಅಂದರೆ ಇನ್ನೊಬ್ಬರು ಹೇಳ್ಕೊಟ್ಟಿದ್ದು ಅಂತಲೇ ನಾವು ಅನುಸರಿಸ್ಕೊಂಡು ಬರೋದಕ್ಕೆ ಶುರು ಮಾಡಿದ್ವಿ. ಜಗತ್ತಿನ ದೇಶಗಳಿಗೆ ಬಟ್ಟೆ ಹಾಕೋದೇ ಗೊತ್ತಿರಲಿಲ್ಲ, ಬೆತ್ತಲೆ ತಿರುಗ್ತಾ ಇದ್ವು ಎಲ್ಲ ದೇಶಗಳು. ಅಂಥ ಪರಿಸ್ಥಿತಿಯಲ್ಲಿ ವೇದಗಳನ್ನು ಹೇಳಿಕೊಟ್ಟ ದೇಶ ಭಾರತ. ಆ ಭಾರತಕ್ಕೆ ಇವತ್ತು ಸಂಸ್ಕೃತಿಯ ಫ್ಯಾಷನ್ ಸೆನ್ಸ್ನ ಪಾಠವನ್ನು ವಿದೇಶಿಗಳು ಇವತ್ತು ಹೇಳ್ಕೊಡ್ತಾ ಇವೆ. ಕಲಿಬೇಕಾಗಿರೋದು ಯಾವುದನ್ನು ಅನ್ನೋದನ್ನು ನಾವಿವತ್ತು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. ನಮ್ಮ ಪದ್ಧತಿಗಳನ್ನು ನಾವು ಮರೆತು ಬಿಟ್ಟಿದ್ದು, ಯಾವುದರ ಹಿಂದಿರತಕ್ಕಂತಹ ಪ್ರೇರಣೆ ಅನ್ನೋದನ್ನು ನಾವು ನೆನೆಸ್ಕೊಳ್ಬೇಕಾಗಿದೆ. ನಾನು ಅಂದ್ಕೊಳ್ತಾ ಇದ್ದೆ, ಬಹುತೇಕ ಈ ಥರದ ಮಧ್ಯಾಹ್ನದ 3 ಗಂಟೆ
ಗಂಟೆಯ ಕಾರ್ಯಕ್ರಮಗಳಿಗೆ ಸಂಖ್ಯೆ ಬಹಳ ಕಮ್ಮಿ ಇರುತ್ತೆ. ಬಹುಶಃ ಹೆಣ್ಮಕ್ಳು 3 ಗಂಟೆಯ ಕಾರ್ಯಕ್ರಮ ಬಹುತೇಕರು ಇಟ್ಕೊಳ್ಳೋದಿಲ್ಲ, ಸಭಾ ಕಾರ್ಯಕ್ರಮಗಳನ್ನ ಇಟ್ಕೊಳ್ಳೋದಿಲ್ಲ. ಯಾಕೆಂತ ಕೇಳಿದ್ರೆ 3 ಗಂಟೆಗೆ ಊಟ ಆಗಿ ನಿದ್ದೆ ಬರ್ತಿರುತ್ತೆ. ನಿದ್ದೆ ಸಮಯದಲ್ಲಿ ಯಾರು ಭಾಷಣ ಕೇಳ್ತಾರೆ ಅಂತ ಬಹುತೇಕರು ಸಭೆಗಳನ್ನು ಇಟ್ಕೊಂಡಿರೋದಿಲ್ಲ. ನಾನು ಅಂದ್ಕೊಂಡೆ ಬಹುಶಃ 3 ಗಂಟೆಗೆ ಇಟ್ಕೊಂಡಿರೋದಕ್ಕೆ ಕಾರಣ 7 ಗಂಟೆ ಆದರೆ ಇವರ ನೆಚ್ಚಿನ ಸೀರಿಯಲ್ಗಳು ಪ್ರಾರಂಭ ಆಗುತ್ತೆ. ಅಷ್ಟರೊಳಗೆ ಇವ್ರ ಭಾಷಣ ಎಲ್ಲ ಮುಗಿಸಿ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಏನಾದರೂ ಹೆಣ್ಮಕ್ಳು ಇಟ್ಟಿರ್ಬೋದೇನೋ ಅಂತ ಭಾವಿಸ್ಕೊಂಡೆ ನಾನು. ಆದರೆ ಆಮೇಲೆ ಗೊತ್ತಾಯ್ತು ಇವತ್ತು ಆದಿತ್ಯವಾರ ನಿಮ್ಮ ಯಾವ ನೆಚ್ಚಿನ ಧಾರಾವಾಹಿಗಳು ಇರೋದಿಲ್ಲ ಅಂತ. ನಾನು ಯಾಕೆ ಧಾರಾವಾಹಿಗಳ ಬಗ್ಗೆ ಮಾತನಾಡ್ತೇನೆ ಅಂದರೆ ತಾಯಿಯಂದ್ರೆ ನಾನು ಬೈಕೊಂಡ್ರೂ ಪರವಾಗಿಲ್ಲ. ಯಾಕೆ ಧಾರಾವಾಹಿಯ ಗಳ ಬಗ್ಗೆ ಮಾತನಾಡ್ತೇನೆ ಅಂತ ಕೇಳಿದ್ರೆ, ಮುಂಚೆ ಎಲ್ಲ ಸಂಜೆ ಆದರೆ ಸಾಕು, ಸಂಜೆ 6 ಗಂಟೆ ಆಗಿ ಸೂರ್ಯ ಮುಳುಗುತ್ತಾನೆ ಅಂತಂದರೆ ನಮ್ಮಲ್ಲಿ ಮನೆಗಳಲ್ಲಿ ಭಜನೆ ಸದ್ದು ಕೇಳ್ತಿತ್ತು. ಭಜನೆಯ ತಾಳದ ಸದ್ದು ಕೇಳುವ ಮನೆಯಲ್ಲಿ ಸಂಸ್ಕಾರದ ಘಂಟನಾದ ಮೊಗಲಗುತ್ತೆ ಅಂತ ಹಿರಿಯರು ಹೇಳ್ತಿದ್ರು. ಎಲ್ಲೆಲ್ಲ ತಾಳದ ಸದ್ದು ಕೇಳುತ್ತೆ ಆ ಮನೆಯ ಸುತ್ತ ದುಷ್ಟಶಕ್ತಿಗಳು ಬರೋದಿಲ್ಲ ಅನ್ನುವಂಥ ನಂಬಿಕೆ ಹಿರಿಯರಲ್ಲಿತ್ತು. ಇವತ್ತಂತೂ ಸಂಜೆ ಭಜನೆಗಳನ್ನು ಬಿಡಿ, ಭಜನೆ ಸದ್ದು ಕೇಳೋದಿಲ್ಲ. ಇವತ್ತು ಸಂಜೆ ಟಿವಿ ಹಾಕಿದ್ರೆ ಸಾಕು, ಪುಟ್ಟಗೌರಿಯ ಮದುವೆಯ ಹಾಡು ಕೇಳೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಪುಟ್ಟಗೌರಿ ಮದುವೆ ಹಾಡು ಕೇಳಿ 3 ಮದುವೆ ಆಗುವಂಥ ಹೀರೋಗಳನ್ನು ನೋಡಿದ ಮಕ್ಕಳು ತಾವೆಷ್ಟು ಸಂಸ್ಕಾರ ಕಲಿಬೋದು ಅನ್ನೋದನ್ನ ನಮ್ಮ ತಾಯಂದ್ರೆ ಇವತ್ತು ನೆನಪಿಸ್ಕೊಳ್ಬೇಕಾಗಿದೆ. ಪ್ರತಿ ಧಾರಾವಾಹಿಯಲ್ಲೂ 2-3 ಮದುವೆ, ಒಂದ್ಸಲ ಗಂಡ ಸಾಯೋದು, ಮತ್ತೊಂದ್ಸಲ ಹೆಂಡತಿ ಸಾಯೋದು ಅಂತ ಇದನ್ನೇ ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ ಇದೇ ಜೀವನ ಅಂತ ಹೇಳಿಕೊಡ್ತಿರ್ತಕ್ಕಂಥ ತಾಯಂದ್ರ ನೆನಪಿನಲ್ಲಿ ಇಟ್ಕೊಳ್ಬೇಕು. ಭವಿಷ್ಯವನ್ನು ನೀವೇ ತಿದ್ದುತ್ತಾ ಇದ್ದೀರಿ. ನಿಮ್ಮ ಮಕ್ಕಳು ಭವಿಷ್ಯತ್ನಲ್ಲಿ ಏನಾಗಬೇಕು ಅನ್ನೋದನ್ನು ನೀವುಗಳು ನೋಡೋದ್ರ ಮುಖಾಂತರ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಹೋದರೆ ಸಮಾಜ ದಾರಿ ತಪ್ಪುತ್ತೆ. ನಾವಲ್ಲಿ ತುಂಬ ಜನ ಮಾತನಾಡ್ತಾ ಇರ್ತಾರೆ, ತೀರಾ ಇತ್ತೀಚೆಗೆ ಸಮಾಜ ಹಾಳಾಗಿದೆ, ಇವತ್ತಿನ ಯುವಕರು ಹಾಳಾಗಿದ್ದಾರೆ, ಇವತ್ತಿನ ಯುವ ಜನತೆ ಹಾಳಾಗಿದೆ ಅಂತ ಸಾಕಷ್ಟು ಮಂದಿ ದೂಷಿಸೋದನ್ನು ನಾನು ನೋಡಿದ್ದೇನೆ. ಯಾರು ದೂಷಿಸ್ತಾರೆ ಅಂತ ಕೇಳಿದ್ರೆ 50 ವರ್ಷ ದಾಟಿರೋರೆಲ್ಲ ಮಾತಾಡ್ತಾರೆ, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲಪ್ಪ, ಈಗಿನ ಮಕ್ಕಳು ಕೆಟ್ಟೋಗಿದ್ದಾರೆ, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ, ನಾವೆಲ್ಲ ಚೆನ್ನಾಗಿ ಬದುಕಿದ್ವಿ, ಈಗಿನ ಮಕ್ಕಳಿಗೆ ಬುದ್ಧಿ ಇಲ್ಲ, ಈಗಿನ ಮಕ್ಕಳು ಹಾಳಾಗ್ತಿದ್ದಾರೆ ಅಂತ ಹಿರಿಯರು ಮಾತನಾಡ್ತಾರೆ. ಆದರೆ ಆ ತಪ್ಪುಗಳಿಗೆ ಕಾರಣೀಕರ್ತರು ಯಾರು ಅನ್ನೋದನ್ನು ನಾವೊಂದ್ಸಲ ಯೋಚನೆ ಮಾಡಬೇಕಲ್ಲ. ಆಗಲೇ ಸ್ವಾಮೀಜಿ ಮಾತನಾಡ್ತಾ ಅದ್ಭುತವಾಗಿ ಹೇಳಿದ್ರು, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ. ತಾಯಿ ಮೊದಲನೇ ಗುರು, ತಾಯಿ ಕಲಿಸ್ಬೇಕಾಗಿದ್ದ ಪಾಠ ಬೇರೆದೇ ಆಗಿತ್ತು. ಆದರೆ ಇವತ್ತು ಶಾಲೆಯಿಂದ ಸಂಜೆ ಮಕ್ಕಳು ಸ್ಕೂಲಿಂದ ಬಂದು ಬ್ಯಾಗ್ ಇಳಿಸಿದ ತಕ್ಷಣ ತಾಯಿಯಂದ್ರೆ ಮಕ್ಕಳಿಗೆ ಮತ್ತೆ ಟ್ಯೂಷನ್ ಶುರು ಮಾಡ್ತಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಮಕ್ಕಳು ಶಾಲೆಯಲ್ಲೇ ಇರ್ತಾರೆ, ಅದೇ ರೈಮ್ಸ್ಗಳನ್ನು ಬಾಹೆಟ್ ಹೊಡಿತಾ ಇರ್ತಾರೆ. ಆದರೆ ಮನೆಗೆ ಬಂದ ನಂತರ ಮತ್ತೆ ಪುನಃ ತಾಯಿ ಕೂರಿಸ್ಕೊಂಡು ಜಾನಿ ಜಾನಿ ಎಸ್ ಪಪ್ಪ, ಈಟಿಂಗ್ ಶುಗರ್ ನೋ ಪಪ್ಪ ಅಂತ ರೈಮ್ಸ್ಗಳನ್ನು ಬಾಹೆಟ್ ಹೊಡಿಸ್ತಾರೆ. ತೀರನ್ ಮೊನ್ನೆ ಯಾರದ ಮನೆಗೆ ಹೋದಾಗ ಜಾನಿ ಜಾನಿ ಎಸ್ ಪಪ್ಪ ರೈಮ್ಸ್ ಓದ್ತಾ ಇದ್ದೆ ನಾನು, ನಮಗೆಲ್ಲ ಇರಲಿಲ್ಲ ಅದು. ಹಾಗಾಗಿ ರೈಮ್ಸ್ ಓದ್ತಾ ಇದ್ದೆ. ರೈಮ್ಸ್ನ ಅರ್ಥ ಸಕ್ಕರೆ ಕದ್ದಿದೆಯಾ ಮಗನೇ ಅಂತ ಆ ಮಗುವನ್ನ ಅಪ್ಪ ಕೇಳ್ತಿರ್ತಾನೆ. ಮಗು ಇಲ್ಲ ಅಂತ ಸುಳ್ಳು ಹೇಳ್ತಾ ಇರುತ್ತೆ. ಸಂಜೆ ಆದರೆ ತಾಯಿ ಒಬ್ಬಳು ಜಾನಿ ಜಾನಿ ಎಸ್ ಪಪ್ಪ ಅಂತ ಸಕ್ಕರೆ ಕದಿಯೋ ಪದವಿಯನ್ನು ಮಗುವಿಗೆ ಪಾಠವಾಗಿ ಹೇಳ್ಕೊಡ್ತಾಳೆ, ಮಗುವಿಗೆ ಕಂಠಪಾಠ ಮಾಡಿಸ್ತಾಳೆ. ಬಂಧುಗಳೇ, ತಾಯಿಯಾದವಳು ಹೇಳ್ಕೊಡ್ಬೇಕಾಗಿದ್ದು ಕಳಬೇಡ, ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅಂದ ಬಸವಣ್ಣನವರ ವಚನವನ್ನೇ ಹೊರತು ಸಕ್ಕರೆ ಕದಿಯುವ ಪದ್ಯವನ್ನಲ್ಲ. ನಿಮ್ಮ ಮಕ್ಕಳು ಹೇಗಾಗಬೇಕು, ಯಾವುದರ ತಳಹದಿಯ ಮೇಲೆ ಬದುಕಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕಾದವ್ರು ನೀವೇನೆ. ನೀವೇನನ್ನು ಹೇಳ್ಕೊಡ್ತೀರೋ ಮಕ್ಕಳು ಅದನ್ನೇ ಕಲಿತಾರೆ, ಮಕ್ಕಳು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಪಾಠಗಳು ಅಂತಂದರೆ ಕಂಠಪಾಠ ಅಲ್ಲ, ಅದು ಬದುಕಿನ ಪಾಠ ಆಗಬೇಕು ಅಂತ. ತೀರಾ ಇತ್ತೀಚೆಗೆ ಯಾರೊಬ್ಬರು ಹಿರಿಯರ ಹತ್ರ ಮಾತನಾಡ್ತಾ ಇದ್ದೆ. ಅವರು ಅವ್ರ ಘಟನೆ ಒಂದನ್ನು ಹೇಳ್ತಾ ಇದ್ರು. ಏನು ಅಂತ ಕೇಳಿದ್ರೆ, ಅಪ್ಪ ಅಮ್ಮ ಇಬ್ಬರು ದುಡಿಯೋವಂಥ ವರ್ಕಿಂಗ್ ಪೇರೆಂಟ್ಸ್ ಇಬ್ಬರು ಕೂಡ ಸಿಟಿಯಲ್ಲಿ ಬದುಕ್ತಿರ್ತಾರೆ, ಮಗುವನ್ನು ಹಾಸ್ಟೆಲ್ನಲ್ಲಿ ಇಟ್ಟಿರ್ತಾರೆ. ಹಾಸ್ಟೆಲ್ನಲ್ಲಿ ಇಟ್ಟು ಮಗು ರಜೆಗೆ ಅಂತ ಒಂದ್ಸಲ ಮನೆಗೆ ಬಂದಿದ್ದಾನೆ ಮಗ. ಅಪ್ಪ ಅಮ್ಮನ 25ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮಗ ಮನೆಗೆ ಬಂದಿದ್ದಾನೆ. ಅಪ್ಪ ಅಮ್ಮನಿಗೆ ಪುರ್ಸೋತಿಲ್ಲ, ಆಫೀಸಿಗೆ ಹೋಗಬೇಕು. ಅಪ್ಪ ಅಮ್ಮ ಮಗುವಿನ ಕೈಗೆ 500 ರೂಪಾಯಿ ಕೊಟ್ಟು ಇದನ್ನ ಇಟ್ಕೊಂಡು ನಾವು ಆಫೀಸ್ಗೆ ಹೋಗ್ತೇವೆ, ಇಲ್ಲ ಪಕ್ಕದಲ್ಲಿ ದೇವಸ್ಥಾನ ಇದೆ, ಹೋಗಿ ಪೂಜೆ ಮಾಡಿಸ್ಕೊಂಡು ಬಾ, ಸಂಜೆ ನಾವು ಪಾರ್ಟಿ ಮಾಡೋಣ, ಚೆನ್ನಾಗಿ ಗೆಸ್ಟ್ ಬರ್ತಾರೆ ಅಂತ ಹೇಳಿ ಮಗು ನನ್ನ ಮನೆಯಲ್ಲಿ ಬಿಟ್ಟು ಇವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮಗ ಮನೆಯಲ್ಲಿ ಒಬ್ಬನೇ ಇದ್ದ. ಅಪ್ಪ ಅಮ್ಮ 500 ರೂಪಾಯಿ ಕೊಟ್ಟಿದ್ದಾರೆ, ದೇವಸ್ಥಾನಕ್ಕೆ ಹೋಗ್ತಾನೆ. ದೇವಸ್ಥಾನಕ್ಕೆ ಹೋಗಿ ಪೂಜೆಯ ಬೋರ್ಡನ್ನು ನೋಡ್ತಾನೆ. ಪೂಜೆ ಮಾಡಿಸ್ಬೇಕು ಅಂತ ಹೇಳಿದಾರಲ್ಲ, 500 ರೂಪಾಯಿ ಕೊಟ್ಟಿದ್ದಾರೆ, ಪೂಜೆ ಮಾಡಿಸ್ಬೇಕು. ಪೂಜೆಯ ಬೋರ್ಡನ್ನು ನೋಡ್ತಾನೆ. ಆ ಸೇವಾದಾರವನ್ನು ನೋಡಿ ಅವನ ಕೈಯಲ್ಲಿದ್ದ 500 ರೂಪಾಯಿಗೆ ಯಾವ ಸೇವೆ ಬರುತ್ತೆ ಅಂತ ಗಮನಿಸ್ತಾನೆ. ಆ ಸೇವೆ ಮತ್ತೊಂದಷ್ಟು ಬೇರೆ ಉಪನಯನ, ಮದುವೆ ಅಂತ ಚಟುವಟಿಕೆಗಳದ್ದು ಲಿಸ್ಟ್ ಇರುತ್ತೆ.
ಅವನಿಗೆ ಪೂಜೆ ಯಾವುದು ಏನು ಉಳಿದಿರ್ತಕ್ಕಂಥ ಚಟುವಟಿಕೆಗಳು ಯಾವುದು ಅವನಿಗೆ ಗೊತ್ತಿಲ್ಲ. 500 ರೂಪಾಯಿ ಕೊಟ್ಟು 500 ರೂಪಾಯಿಗೆ ಅಂತ ಬರೆದಿರ್ತಕ್ಕಂಥ ಸೇವೆನ ನೋಡ್ತಾನೆ ಅವನು. ಪುರೋಹಿತರ ಹತ್ರ ಹೋಗ್ತಾನೆ, ನನ್ನ ಹತ್ರ 500 ರೂಪಾಯಿ ಇದೆ, ನನಗೆ ಆ ಸೇವೆ ಮಾಡಿ ಅಂತ ಹೇಳ್ತಾನೆ. ಪುರೋಹಿತರು ತುಂಬ ಚೆನ್ನಾಗಿ ಎಲ್ಲ ಪೂಜಾ ಕರ್ಮಗಳನ್ನೆಲ್ಲ ವಿಧಿವಿಧಾನಗಳೆಲ್ಲ ತುಂಬ ನೀಟಾಗಿ ಮುಗಿಸ್ತಾರೆ. ಮುಗಿಸಿ ಅವನ ಕೈಗೆ ಒಂದಷ್ಟು ಪ್ರಸಾದ ಕೊಟ್ಟು, ಇವತ್ತು ಸಂಜೆ ಊಟ ಮಾಡಬೇಡಪ್ಪ, ಇವತ್ತು ಉಪವಾಸದಲ್ಲಿರ್ಬೇಕು ನೀನು ಅಂತ ಹೇಳ್ತಾರೆ. ಮಗ ಪುರೋಹಿತರ ಹತ್ರ ಹೇಳ್ತಾನೆ, ಇಲ್ಲ ಪುರೋಹಿತರ, ನನಗಿವತ್ತು ಉಪವಾಸ ಇರೋಕ್ಕಾಗೋದಿಲ್ಲ, ಯಾಕಂದರೆ ಇವತ್ತು ನಮ್ಮ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಇವತ್ತು ಪಾರ್ಟಿ ಇದೆ ಅಂತ ಹೇಳ್ತಾನೆ. ಆಗ ಪುರೋಹಿತರಿಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ ಮೂರ್ಖ, ನೀನು 500 ರೂಪಾಯಿಗೆ ಅಪ್ಪ ಅಮ್ಮನ ಶ್ರಾದ್ದ ಮಾಡೋದಕ್ಕೆ ಹೇಳಿದೀಯಾ? ಶ್ರಾದ್ದ ಮಾಡಿರೋ ಅಪ್ಪ ಅಮ್ಮ ಬದುಕಿದ್ರೆ ಅವ್ರದ್ದೇ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಣೆ ಮಾಡ್ತೀಯಪ್ಪ ಅಂತ ಕೇಳ್ತಾರೆ. ಅಂದರೆ ಮಕ್ಕಳಿಗೆ ಶ್ರಾದ್ದ ಯಾವುದು, ಮದುವೆ ಯಾವುದು ಅನ್ನೋದರ ವ್ಯತ್ಯಾಸ ಗೊತ್ತಿಲ್ಲದೆ ಇರುವ ಕಾರಣಕ್ಕೆ ಇವತ್ತು ಸಮಾಜ ಹಾಳಾಗ್ತಾ ಇದೆ. ಬಂಧುಗಳೇ, ಕಲಿಸ್ಬೇಕಾಗಿರುವ ಮೌಲ್ಯ ಇಂಥದ್ದು. ಯಾಕೆ ಸಂಸ್ಕೃತಿಯಿಂದ ವಿಮುಖರಾಗೋದು ನಾಗರಿಕತೆ ಅಲ್ಲ ಅಂತ ನಾವು ಹೇಳ್ತೇವೆ ಅಂತ ಕೇಳಿದ್ರೆ, ಸಂಸ್ಕೃತಿ ನೆಲದ ಬೇರು, ಅದು ಕಂಡುಕೊಂಡಿದ್ದಾಗ ಮಾತ್ರ ಬದುಕು ಚೆನ್ನಾಗಿರುತ್ತೆ. ನಮ್ಮಲ್ಲಿ ಇತ್ತೀಚೆಗೆ ಹಬ್ಬ ಹರಿದಿನಗಳಿಗೆ ರಜೆ ಹಾಕುವವ್ರ ಸಂಖ್ಯೆ ಭಾಳ ಕಡಿಮೆ ಆಗಿದೆ. ಇವತ್ತು ಸಿಟಿಗಳಲ್ಲಂತೂ ಹಬ್ಬ ಹರಿದಿನ ಆಚರಣೆ ಮಾಡೋದೇ ಬಹಳ ಕಡಿಮೆ ಆಗಿದೆ. ಮಕ್ಕಳು ದೂರಕ್ಕೆ ಹೋಗಿರ್ತಾರೆ ಓದೋದಕ್ಕೆ, ಇಂಜಿನಿಯರಿಂಗು ಮೆಡಿಕಲ್ಲು ಮಾಡೋದಕ್ಕೆ ಮಹಾನಗರಗಳಿಗೆ ಹೋಗಿರ್ತಾರೆ. ಇಲ್ಲಿ ಊರಲ್ಲಿ ಯುಗಾದಿ ಬಂದರೆ, ಗಣೇಶ ಚತುರ್ಥಿ ಬಂದರೆ ಊರಿಗೆ ಬಾ ಅಂತ ತಾಯಿಯಂದ್ರೆ ಕರೆಯೋದಿಲ್ಲ ಮಕ್ಕಳನ್ನ. ಇಲ್ಲ, ಎಕ್ಸಾಮ್ ಇದೆಯಲ್ಲ, ಓದ್ಕೊ ನೀನು, 1 ವರ್ಷ ಹಬ್ಬಕ್ಕೆ ಬರಲಿಲ್ಲ ಅಂದರೆ ಏನೂ ಆಗೋದಿಲ್ಲ ಅಂತ ತಾಯಿಯಂದ್ರೆ ಬರಬೇಡ ಅಂತ ಹಬ್ಬಕ್ಕೆ ಹೇಳಿ ಕಳಿಸ್ತಾರೆ. ಬಂಧುಗಳೇ, ಒಂದು ಗಣೇಶೋತ್ಸವದ ಮೌಲ್ಯ ಎಷ್ಟು ಅದ್ಭುತ ಅಂತ ಕೇಳಿದ್ರೆ, ಒಬ್ಬ ಮಹಾಗಣಪತಿ ಅಷ್ಟು ದೇವತೆಗಳಿದ್ದಾಗ್ಯೂ ಕೂಡ ಅಪ್ಪ ಅಮ್ಮನೇ ನನಗೆ ಮೊದಲ ಪ್ರಪಂಚ ಅಂತ ನಂಬಿ ಅವರಿಗೆ 3 ಸುತ್ತಾಕಿ ಪ್ರಥಮ ಪೂಜೆಯನ್ನು ಪಡಿತಾನೆ. ತಂದೆ ತಾಯಿ ಗಣೇಶೋತ್ಸವಕ್ಕೆ ಕರೆಸಿ ಮಗನಿಗೆ ಹೇಳ್ಕೊಡ್ಬೇಕಾಗಿತ್ತು, ನೋಡಪ್ಪ, ಅಪ್ಪ ಅಮ್ಮ ನನ್ನ ಪ್ರಪಂಚ ಅಂತ ಅಂದುಕೊಂಡ ಮಗನಿಗೆ ಇಡೀ ಜಗತ್ತು ಮೊದಲು ಪೂಜೆ ಮಾಡುತ್ತೆ. ಯಾವ ಮಗ ತಂದೆ ತಾಯಿಯನ್ನು ದೇವರು ಅಂತ ಪೂಜೆ ಮಾಡ್ತಾನೋ ಆ ಮಗನನ್ನು ಜಗತ್ತು ಆರಾಧನೆ ಮಾಡುತ್ತೆ ಅನ್ನುವ ಮೌಲ್ಯವನ್ನು ಅಪ್ಪ ಅಮ್ಮ ಗಣೇಶ ಚತುರ್ಥಿಯ ಮುಖಾಂತರ ಹೇಳ್ಕೊಡ್ಬೇಕಾಗಿತ್ತು. ಹೇಳ್ಕೊಡ್ಲಿಲ್ಲ. ಗಣೇಶ ಚತುರ್ಥಿಗೆ ಬರೋದಕ್ಕೂ ಪುರ್ಸೊತ್ತಿಲ್ಲ ಮಕ್ಕಳಿಗೆ. ಹಾಗಾಗಿ ಅಪ್ಪ ಅಮ್ಮನ ಮೌಲ್ಯವನ್ನು ಮಕ್ಕಳು ಕಲ್ಕೊಂಡ್ರು. ದೂರದ ಹಾಸ್ಟೆಲ್ನಲ್ಲಿದ್ದುಕೊಂಡು ಯಾವ್ದು ನಮ್ಮ ಸಂಸ್ಕೃತಿ, ಯಾವ್ದು ನಮ್ಮ ಸಂಬಂಧಗಳ ಮೌಲ್ಯ ಅಂತ ಅರಿದೇ ಇದ್ದ ಮಕ್ಕಳು ಕೆಲಸ ಆಗಿ ಮದುವೆ ಆದಮೇಲೆ ಅಪ್ಪ ಅಮ್ಮನನ್ನು ವೃದ್ಧಾಶ್ರಮ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು. ಮಗನ ತಪ್ಪಲ್ಲ, ಆದರೆ ನಮ್ಮ ತಂದೆ ತಾಯಿ ಅಂದರು ಮಗನನ್ನು ದೂಷಣೆ ಮಾಡೋದಿಲ್ಲ. ಮಗ ಏನಾದರೂ ತಂದೆ ತಾಯಿ ಅಂದ್ರನ್ನ ಏನು ವೃದ್ಧಾಶ್ರಮ ಕಟ್ಟಿಬಿಟ್ರೆ ತಾಯಿಯಂದ್ರೆ ದೂಷಿಸೋದು ಸೊಸೆಯಂದ್ರನ್ನೇ ಹೊರತು ಮಗನನ್ನು ದೂಷಣೆ ಮಾಡೋದಿಲ್ಲ. ನನ್ನ ಮಗ ಬಹಳ ಒಳ್ಳೆಯವನಾದ್ರೆ ಸೊಸೆ ಸರಿ ಇರಲಿಲ್ಲ, ಅದಕ್ಕೆ ವೃದ್ಧಾಶ್ರಮಕ್ಕೆ ಹಾಕಿದ್ರು ಅಂತ ತಾಯಿಯಂದ್ರು ಬೈಕೊಳ್ಳೋದಿದೆ. ಆದರೆ ಒಂದು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ತಾಯಿಯಂದ್ರೆ, ನಿಮ್ಮ ಮಕ್ಕಳು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕ್ತಿದ್ದಾರೆ ಅಂತಂದರೆ ಅದಕ್ಕೆ ನೀವು ಮೂಲದಲ್ಲಿ ಕೊಟ್ಟ ಸಂಸ್ಕೃತಿ ಕಾರಣ ಆಗಿರುತ್ತೆ ಹೊರತು ಬೇರೆ ಮನೆಯಿಂದ ಬಂದಿರುವ ಹೆಣ್ಮಕ್ಕಳ ಕಾರಣ ಆಗಿರೋದಿಲ್ಲ. ಆ ತಪ್ಪನ್ನು ಇವತ್ತು ತಾಯಿಯಂದ್ರೆ ತಿದ್ದುಕೊಳ್ಬೇಕಾಗಿದೆ. ಇವತ್ತು ನಾನು ಉಡುಪಿಯಿಂದ ಬಂದಿರ್ತೇನೆ. ನಾನು ಬಹಳ ಜನರಿಗೆ ಒಂದು ಭ್ರಮೆ ಇದೆ, ಉಡುಪಿ ಬಹಳ ಬುದ್ಧಿವಂತರ ಜಿಲ್ಲೆ, ರಿಸಲ್ಟ್ನಲ್ಲಿ ಟಾಪ್ ಬರುತ್ತೆ ಅಂತ. ನನ್ನಂಥ ಉಡುಪಿ ಅಂತ ಜಿಲ್ಲೆಯ ಭಾಗದಲ್ಲೇ ಇವತ್ತು ಸುಮಾರು 10ರಿಂದ 15 ವೃದ್ಧಾಶ್ರಮಗಳಿದೆ. ಪುಟ್ಟ ಜಿಲ್ಲೆ ಉಡುಪಿ, ಅಂಥ ಉಡುಪಿಯಲ್ಲಿ 10ರಿಂದ 15 ವೃದ್ಧಾಶ್ರಮಗಳಿದೆ ಅಂತಂದರೆ ಯೋಚನೆ ಮಾಡಿ ಮಹಾನಗರಗಳ ಪರಿಸ್ಥಿತಿ ಇವತ್ತು ಹೇಗಿರಬಹುದು ಅಂತ, ಮತ್ತು ಬಾಂಧವ್ಯವನ್ನು ಕಳ್ಕೊಳ್ತಿರ್ತಕ್ಕಂಥವರ ಸಂಖ್ಯೆ ಎಷ್ಟಾಗ್ತಿದೆ ಅಂತ ಇವತ್ತು ಸಮಾಜ ಅರ್ಥ ಮಾಡ್ಕೊಳ್ಬೇಕಿದೆ. ಇದನ್ನು ಅರ್ಥ ಮಾಡ್ಕೊಳ್ಳೋದೇ ಹೋದರೆ ಸಮಾಜವನ್ನು ಮತ್ತೆ ಸದೃಢರನ್ನಾಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಮತ್ತೆ ಸಂಸ್ಕೃತಿಗೆ ಮರಳಬೇಕು ಅಂತಂದರೆ ಮೌಢ್ಯಕ್ಕೆ ಮರಳೋದಲ್ಲ. ಯಾಕೆಂತ ಕೇಳಿದ್ರೆ ನಾವೆಲ್ಲ ಮತ್ತೆ ಹಳೆಯ ನಾಗರಿಕತೆಗೆ ಮರಳೋಣ ಅಂತ ಕೇಳಿದಾಗೆಲ್ಲ ಎಲ್ಲರೂ ಹೇಳೋದು ಒಂದೇ, ಅರೆ ಹಿಂದೆ ಸತಿ ಪದ್ಧತಿ ಇತ್ತು, ಹಿಂದೆ ವಿಧವಾ ಪದ್ಧತಿ ಇತ್ತು, ಹಿಂದೆ ಬಾಲ್ಯ ವಿವಾಹ ಇತ್ತು, ಮತ್ತೆ ಅದಕ್ಕೆ ಹೋಗಬೇಕಾ ಅಂತ. ಬಂಧುಗಳ ನೆನಪಿನಲ್ಲಿಟ್ಕೊಳ್ಳಿ, ಭಾರತದ ಯಾವ ಸಂಸ್ಕೃತಿಯು ಬಾಲ್ಯ ವಿವಾಹವನ್ನು ಹೇಳಲಿಲ್ಲ, ಯಾವ ಸಂಸ್ಕೃತಿಯು ಸತಿ ಪದ್ಧತಿಯನ್ನು ಹೇಳಲಿಲ್ಲ. ಆದರೆ ವಿದೇಶದಿಂದ ಬಂದವರ ದಬ್ಬಾಳಿಕೆಯ ಕಾರಣಕ್ಕೆ ನಾವು ನಮ್ಮ ಬದುಕನ್ನು ಬದಲಾಯಿಸ್ಕೊಂಡ್ವಿ. ಇವತ್ತಿಗೂ ನಮ್ಮ ಹೆಣ್ಣು ಮಕ್ಕಳು ಯಾರ್ಯಾರೋ ತಲೆ ಮೇಲೆ ಹಾಕೊಳ್ಳುವಂಥ ಬಟ್ಟೆ ತುಂಡಿಗೋಸ್ಕರ ತಮ್ಮ ಎಜುಕೇಷನನ್ನೇ ಕಳ್ಕೊಳ್ತಾ ಇರ್ತಕ್ಕಂಥ ಹೆಣ್ಮಕ್ಳು ನಮ್ಮ ಸಮಾಜದಲ್ಲಿ ನೋಡುವಾಗ ನಮಗೆ ಹೆಮ್ಮೆ ಆಗುತ್ತೆ. ಯಾಕೆಂತ ಕೇಳಿದ್ರೆ ವೇದ ಕಾಲದಲ್ಲಿ ಮೈತ್ರಿ ಗಾರ್ಗೇಯಿ ಅಂತ ಹೆಣ್ಮಕ್ಳು ಈ ಸಮಾಜದಲ್ಲಿದ್ದರು. ಹಿಂದೂ ಸಮಾಜ ಅಂತ ಶ್ರೇಷ್ಠತೆಯನ್ನು ಮತ್ತು ಅಂತಹ ಪರಂಪರೆಯನ್ನು ಬಿಟ್ಟುಕೊಟ್ಟಿದೆ. ನಮ್ಮಲ್ಲೇ ವೇದ ಕಾಲದ ನಾರಿಮಣಿಯರ ಪರಿಚಯ ಮಾಡುವಾಗ ವಿಶ್ವಾಕ ಅಂತ ಒಬ್ಬ ಹೆಣ್ಮಗಳು ಬರ್ತಾಳೆ. ಅವಳು ಎಂಥ ವೀರಾಂಗನೆ ಆಗಿದ್ಲು ಅಂತ ಕೇಳಿದ್ರೆ ಯುದ್ಧ ಭೂಮಿಗೆ ಅವಳು ಇಳಿದ್ರೆ ಅವಳು ವಿರುದ್ಧ ಗೆದ್ದವರೇ ಇಲ್ವಂತೆ, ಅಂತ ಇತಿಹಾಸ ಇತ್ತಂತೆ. ಒಮ್ಮೆ ವಿಶ್ವಾಕ ಯುದ್ಧ ಭೂಮಿಯಲ್ಲಿ ಹೋರಾಡ್ತಾ ಇರಬೇಕಾದ್ರೆ ಅವಳ ಕಾಲನ್ನು ಕಳ್ಕೊಳ್ತಾಳಂತೆ, ಒಂದು ಕಾಲು ತುಂಡಾಗಿ ಬಿಡುತ್ತೆ. ಆಗ
ಆದಾಗ ಅಶ್ವಿನಿ ದೇವತೆಯರನ್ನು ಪ್ರಾರ್ಥನೆ ಮಾಡಿ ಲೋಹದ ಕಾಲನ್ನು ಅವಳಿಗೆ ಅಳವಡಿಕೆ ಮಾಡಲಾಗುತ್ತಂತೆ. ಇವತ್ತೇನು ನಾವು ಹೇಳ್ತೇವಲ್ಲ ಪ್ರಾಸ್ಥೆಟಿಕ್ ಲಿಂಬ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ, ಕಾಲನ್ನು ಮರುಜೋಡಣೆ ಮಾಡ್ತಕ್ಕಂಥ ವಿಜ್ಞಾನ ಏನು ಇವತ್ತು ಇರುತ್ತಲ್ಲ, ಈ ವಿಜ್ಞಾನ ವೇದ ಕಾಲದಲ್ಲೇ ಇತ್ತು. ಅಂಥ ವಿಜ್ಞಾನಗಳಿಗೆ ಸಾಕ್ಷಿಯಾದವರು ನಮ್ಮ ಸಮಾಜದ ಹೆಣ್ಣುಮಕ್ಕಳು. ಆ ಸಾಕ್ಷಿ ಕಾರಣವಾಗಿರ್ತಕ್ಕಂಥ ಸಂಗತಿಗಳನ್ನು ಮತ್ತೆ ಇವತ್ತು ನಾವು ಸಮಾಜದ ಮುಂದೆ ಇಡಬೇಕಿದೆ. ನಮ್ಮ ಮೌಲ್ಯಗಳು ಯಾಕೆ ಇಷ್ಟು ಶ್ರೇಷ್ಠತೆಯನ್ನು ಹೊಂದಿದೆ ಅನ್ನೋದನ್ನು ಮತ್ತೆ ಮತ್ತೆ ನಾವು ನಮ್ಮ ಸಮಾಜಕ್ಕೆ ತಿಳಿಸ್ಬೇಕಾಗಿದೆ. ನಮ್ಮಲ್ಲಿ ನಾನು ಆಗಲೇ ಹೇಳಿದೆ ಕುಂಕುಮದ ಬಗ್ಗೆ, ತೀರಾ ಇತ್ತೀಚೆಗೆ ಸೀರೆ ಕೂಡ ಔಟ್ಡೇಟೆಡ್ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಖುಷಿ ಇದೆ, ಇವತ್ತು ಹೆಣ್ಮಕ್ಳೆಲ್ಲ ಸೀರೆ ಉಟ್ಕೊಂಡು ಬಂದಿದ್ದಾರೆ. ಆದರೆ ತೀರಾ ಇವತ್ತಿನ ಹೆಣ್ಮಕ್ಳನ್ನು ನೋಡುವಾಗ ಸೀರೆ ಒಂದು ಔಟ್ಡೇಟೆಡ್ಡು, ಹಳ್ಳಿಗಳ ಗುಗ್ಗುಗಳು ಉಟ್ಕೊಳ್ತಕ್ಕಂಥ ಒಂದು ಬಟ್ಟೆ ಅನ್ನುವಂಥ ಮನಸ್ಥಿತಿ ಸಾಕಷ್ಟು ಮಂದಿಗಿದೆ. ಸೀರೆ ಒಂದು ಟ್ರೆಡಿಷ್ನಲ್ ಅಟೈರ್ ಅಂತ ಮಾತ್ರ ಜನ ನೋಡ್ತಾರೆ ಹೊರತು ಸೀರೆಯನ್ನು ಒಂದು ಘನತೆಯ ಸಂಕೇತವಾಗಿ ನೋಡಬೇಕಾದಂಥ ಅವಶ್ಯಕತೆ ಇದೆ. ಸೀರೆಯನ್ನೇ ಉಡಬೇಕು. ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಸೀರೆ ಅಂದರೆ ಒಂದು ಬಟ್ಟೆಯ ತುಂಡಲ್ಲ, ಸೀರೆ ಅಂದರೆ ಮೈ ಮುಚ್ಚುವ ಬಟ್ಟೆ ಮಾತ್ರ ಅಲ್ಲ, ಸೀರೆ ಅಂತಂದ್ರೆ ಅದು ಗೌರವದ ಸೂಚಕ ಕೂಡ ಆಗಿತ್ತು. ಹಾಗಾಗಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವ ಹೆಣ್ಣು ಮಗಳಿಗೆ ಸೀರೆಯನ್ನು ಸೆರಗು ಹಾಕಿ ಹೋಗ್ತಾ ಇದ್ರು. ಅಂತಂದರೆ ಈ ಸೀರೆ ಸೆರಗನ್ನು ಯಾಕೆ ನಾವು ಹೆಗಲ ಮೇಲೆ ಹಾಕ್ಕೊಳ್ತೇವೆ ಅಂತ ಕೇಳಿದ್ರೆ, ನನ್ನ ಇಡೀ ಕುಟುಂಬದ ಮಾನ ಸಮ್ಮಾನವನ್ನು ಕಾಯುವ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ ಅನ್ನೋದರ ಸೂಚಕವಾಗಿ ಹೆಣ್ಣು ಮಕ್ಕಳ ಸೀರೆಯನ್ನು ಹೆಗಲ ಮೇಲೆ ಹಾಕ್ತಿದ್ರು. ಆ ಮೌಲ್ಯವನ್ನು ಇವತ್ತು ಸಮಾಜಕ್ಕೆ ತಿಳಿಸ್ಬೇಕಿದೆಯಲ್ಲ, ಆ ಶ್ರೇಷ್ಠತೆಯನ್ನು ಇವತ್ತು ನಾವು ಸಮಾಜಕ್ಕೆ ತಿಳಿಸ್ಬೇಕಿದೆಯಲ್ಲ, ಆ ಘನಗಾಂಭೀರ್ಯತೆಯನ್ನು ಸಮಾಜಕ್ಕೆ ಇವತ್ತು ತಿಳಿಸ್ಬೇಕಾಗಿದೆಯಲ್ಲ. ಎಲ್ಲಿಯವರೆಗೆ ಇವತ್ತಿನ ಜನ ಸಮುದಾಯ ಆ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೋ, ಆ ಶ್ರೇಷ್ಠತೆಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೋ, ಅಲ್ಲಿಯವರೆಗೂ ನಾವು ಔಟ್ಡೇಟೆಡ್ಗಳಾಗಿರ್ತೇವೆ. ಈ ಪರಿಸ್ಥಿತಿಯಿಂದ ಸಮಾಜ ಹೊರಗಡೆ ಬರಬೇಕಾಗಿದೆ. ತೀರಾ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಆರ್ಟ್ ಫೆಸ್ಟ್ ನಡೀತು. 2 ವರ್ಷಗಳ ಹಿಂದೆ ಒಂದು ಆರ್ಟ್ ಫೆಸ್ಟ್ ನಡೆಯುತ್ತೆ. ಆರ್ಟ್ ಫೆಸ್ಟ್ನ ಹೆಸರು ಏನು ಅಂತ ಕೇಳಿದ್ರೆ ನ್ಯೂಡ್ ವಿತ್ ಮಂಗಳಸೂತ್ರ ಅಂತ. ಒಬ್ಬ ಆರ್ಟಿಸ್ಟು ಬೆತ್ತಲೆ ಹೆಣ್ಣು ಮಗಳ ಮೇಲೆ ಮಂಗಳಸೂತ್ರವನ್ನು ಹಾಕುವ ಚಿತ್ರ ಬಿಡಿಸುವಂಥ ಒಂದು ಫೆಸ್ಟಿವಲನ್ನು ಆರ್ಗನೈಸ್ ಮಾಡ್ತಾನೆ. ಬಹುತೇಕ ಸಂಘಟನೆಗಳು ಹಿಂದೂಗಳು ಅದನ್ನು ವಿರೋಧ ಮಾಡಿದ್ರ ಪರಿಣಾಮವಾಗಿ ಅದು ನಿಂತು ಹೋಗುತ್ತೆ. ಆದರೂ ಒಂದು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ, ಬಹುಶಃ 80ರ ದಶಕದ ಹೆಣ್ಣು ಮಕ್ಕಳಲ್ಲಿ ಇದ್ದೀರಿ ಅಂತ ಭಾವಿಸ್ತೇನೆ. ಈ ಶ್ರುತಿಯ ಸಿನಿಮಾಗಳು, ಸಿತಾರರ ಸಿನಿಮಾಗಳನ್ನು ನೋಡಿರ್ಬೋದು. ನಾವೆಲ್ಲ ಥಿಯೇಟ್ರ್ನಲ್ಲಿ ನೋಡಿಲ್ಲ, ಈ ಟಿವಿಗಳೆಲ್ಲ ಸಿನಿಮಾಗಳು ಬರ್ತಾ ಇರುತ್ತೆ. ಕಣ್ಣೀರು ಹಾಕುವ ಅಳುಮುಂಜಿ ಹೀರೋಯಿನ್ಗಳ ಸಾಕಷ್ಟು ಸಿನಿಮಾಗಳನ್ನು ನೀವು ನೋಡಿಯೇ ಇರ್ತೀರಿ. ಬಹುತೇಕ ಮನೆಯಲ್ಲಿ ವರದಕ್ಷಿಣೆಯ ಕಾರಣಕ್ಕೆ ಗಂಡ ಕೊಟ್ಟ ಕಿರುಕುಳಗಳಿಂದ ಮುಕ್ತಿ ಪಡೆಯೋದಕ್ಕೆ ಹೆಣ್ಮಗಳು ತನ್ನ ಕುತ್ತಿಗೆಯಲ್ಲಿದ್ದ ತಾಳಿಯನ್ನು ಕಿತ್ತು ಅವನ ಮುಖಕ್ಕೆ ಎಸೆದು ಹೊರಗೆ ಬರೋದ್ರ ಮುಖಾಂತರ ಸಬಲೀಕರಣದ ಸಂದೇಶವನ್ನು ಸಿನಿಮಾಗಳು ಕೊಡ್ತಾ ಇದ್ವು ನಮಗೆ. ತೀರಾ ಇತ್ತೀಚೆಗೆ ಯಾರೊಬ್ಬ ಹೆಣ್ಮಗಳು ಮಾತನಾಡ್ತಿದ್ಲು, ಬರೀ ಮಾಂಗಲ್ಯ ಮಾತ್ರ ಅಲ್ಲ, ಹೆಣ್ಮಕ್ಕಳು ಹಾಕುವ ಎಲ್ಲ ಆಭರಣಗಳು ಕೂಡ ಬಂಧನದ ಸಂಕೇತ ಅಂತ. ಕೈಗೆ ಹಾಕುವ ಬಳೆ ಕೋಳದ ಸಂಕೇತ, ಕಾಲಿಗೆ ಹಾಕುವ ಗೆಜ್ಜೆ ಏನೋ ಸರಪಳಿಯ ಸಂಕೇತ, ಕರಿಮಣಿ ಮಾಂಗಲ್ಯ ಅಂತೂ ಅದು ಒಂದು ಕಟ್ಟು ಹಾಕೋದ್ರ ಪ್ರತೀಕ ಅಂತ ಸಾಕಷ್ಟು ಸ್ತ್ರೀವಾದಿಗಳು ಮಾತನಾಡೋದಿದೆ. ಆದರೆ ಒಂದು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಬಂಧುಗಳೇ, ನಮ್ಮ ಹಿರಿಯರು ಯಾವುದನ್ನು ಸುಖ ಸುಮ್ಮನೆ ಮಾಡಿರಲಿಲ್ಲ. ಮತ್ತು ಹಿರಿಯರಿಗೆ ವಿಜ್ಞಾನ ಅನ್ನೋದು ಯಕ್ಕಶ್ಚಿತ್ತಾಗಿತ್ತು, ಆದರೂ ವಿಜ್ಞಾನದ ಕಾರಣಗಳನ್ನು ಕೊಟ್ಟೆ ಅದನ್ನು ಪಾಲನೆ ಮಾಡ್ತಾ ಇದ್ರು. ಮಲ್ಲಿ ಮದುವೆಯಾಗಿ ಬರುವ ಹೆಣ್ಣು ಮಗಳಿಗೆ ಕಾಲುಂಗರ ಹಾಕ್ತಾರೆ. ಇವತ್ತಿಗಿನ ಹೆಣ್ಮಕ್ಳಿಗೆ ಈ ಹೈ ಹೀಲ್ಸ್ ಚಪ್ಪಲಿಗೆ ಕಾಲುಂಗ ಮ್ಯಾಚ್ ಆಗಲ್ಲ ಅನ್ನೋ ಕಾರಣಕ್ಕೆ ತೆಗೆದಿಟ್ಟು ಬರ್ತಾರೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ನಮ್ಮಲ್ಲಿ ಬೆಳ್ಳಿಯ ಕಾಲುಂಗರವನ್ನು ಹಾಕುವಂಥ ಪದ್ಧತಿ ಇದೆ. ಹೆಣ್ಣುಮಗಳು ಮದುವೆಯಾಗಿ ಬರ್ತಾಳೆ ಅಂತಂದರೆ ಬೆಳ್ಳಿ ಅಂತಂದ್ರೆ ತಂಪಿನ ಸಂಕೇತ ಅಂತ ಹಿರಿಯರು ಏನು ಹೇಳ್ತಿದ್ರು ಅಂತ ಕೇಳಿದ್ರೆ, ಬೆಳ್ಳಿಯನ್ನು ಹಾಕೋದ್ರ ಬೆಳ್ಳಿಯ ಕಾಲುಂಗರವನ್ನು ಹಾಕೋದ್ರ ಮುಖಾಂತರ ಭೂಮಿಯ ಗರ್ಭದ ಒಳಗಡೆ ಅಗ್ನಿ ಇದೆ. ನಾವು ಹೇಳ್ತೇವಲ್ಲ ಜ್ವಾಲಾಮುಖಿ ಭೂಮಿಯ ಅಡಿ ಇದೆ ಅಂತ, ಆ ಅಗ್ನಿ ಇದೆ. ಹೆಣ್ಣುಮಗಳು ತನ್ನ ಕಾಲುಂಗರವನ್ನು ಹಾಕ್ಕೊಂಡು ಗಂಡನ ಮನೆಗೆ ಕಾಲಿಡೋದ್ರ ಮುಖಾಂತರ ನಾನು ಬೆಳಗೋದಕ್ಕೆ ಬಂದಿರತಕ್ಕಂಥ ಮನೆ ತಂಪಾಗಿರಬೇಕು. ಎಲ್ಲಿಯವರೆಗೆ ನಾನು ಈ ಮನೆಯಲ್ಲಿ ಕಾಲಿಟ್ಟು ಓಡಾಡ್ತಿರ್ತೇನೋ ಅಲ್ಲಿಯವರೆಗೂ ಅಗ್ನಿದೇವ ನೀನು ಹೊರಗೆ ಬರಬಾರ್ದು, ನಾನಿರುವ ಮನೆಯನ್ನು ತಂಪಾಗಿಟ್ಟಿರಬೇಕು ಅನ್ನುವ ಸೂಚಕವಾಗಿ ಬೆಳ್ಳಿಯ ಕಾಲುಂಗರವನ್ನಿಟ್ಟು ಹೆಣ್ಣುಮಗಳನ್ನು ಮನೆಯೊಳಗಡೆ ಏನು ಬರಮಾಡ್ಕೊಳ್ತಾ ಇದ್ರು. ನೀವು ಇವತ್ತಿಗೆ ಯಾರಾದರೂ ಸೈನ್ಸ್ ಸ್ಟೂಡೆಂಟ್ಸ್ ಇದ್ರೆ ಕೇಳಿ ನೋಡಿ, ಬೆಳ್ಳಿ ಒಂದು ಒಳ್ಳೆ ಕಂಡಕ್ಟರ್ ಅಂತ ಹೇಳ್ತಾರೆ. ಅದನ್ನು ಒಂದು ಧಾರ್ಮಿಕ ನೆಲೆಗಟ್ಟಿನಿಂದ ಆಚೆ ನೋಡ್ತಿರಾದ್ರೂ ಕೂಡ ಸೈನ್ಸ್ ಕೂಡ ಅದನ್ನು ಒಪ್ಕೊಳ್ಳುತ್ತೆ, ಒಂದು ಉತ್ತಮ ಕಂಡಕ್ಟರ್ ಅಂತ. ಯಾಕೆಂತ ಕೇಳಿದ್ರೆ ಭೂಮಿಯಲ್ಲಿರ್ತಕ್ಕಂಥ ಒಂದಷ್ಟು ವಿಕಿರಣಗಳನ್ನು, ಒಂದಷ್ಟು ತತ್ವಗಳನ್ನು ಹೆಣ್ಣುಮಗಳ ದೇಹಕ್ಕೆ ರವಾನೆ ಮಾಡ್ತಕ್ಕಂಥ ತಾಕತ್ತು ಬೆಳ್ಳಿಗಿದೆ. ಅಷ್ಟೇ ಅಲ್ಲ, ಬೆಳ್ಳಿಗೆ ಕಾಲುಂಗರವನ್ನು ಹೆಣ್ಣುಮಕ್ಕಳು ಯಾವ ಬೆರಳಿಗೆ ಹಾಕ್ತಾರೆ ಅಂತ ಕೇಳಿದ್ರೆ ಹೆಬ್ಬೆರಳಿನ ಪಕ್ಕದ ಬೆರಳಿಗೆ ಹಾಕ್ತೇವೆ, 2ನೇ ಬೆರಳಿಗೆ ಹಾಕ್ತೇವೆ. ಯಾರಾದರೂ ಸೈನ್ಸ್ ಓದಿರ್ತಕ್ಕಂಥವ್ರು ಇದ್ರೆ ಕೇಳಿ ನೋಡಿ, ಆ 2ನೇ ಬೆರಳಿನಿಂದ ಒಂದು ನರ ನೇರವಾಗಿ ಹೆಣ್ಣು ಮಗಳ ಗರ್ಭಕ್ಕೆ ಕನೆಕ್ಟ್ ಆಗುತ್ತಂತೆ. ಹಾಗಾಗಿ
ರಕ್ತನಾಳವನ್ನು ಆ್ಯಕ್ಟಿವೇಟ್ ಮಾಡ್ತಾ ಇರಬೇಕು ಅನ್ನುವ ಕಾರಣಕ್ಕೆ ಯಾವಾಗೆಲ್ಲ ಕಾಲುಂಗುರ ಹಾಕಿ ಅದರಿಂದ ನಡೀತಾ ಇರ್ತೀರೋ ಆ ಕಾಲುಂಗುರ ನೆಲಕ್ಕೆ ಒತ್ತುತ್ತೆ, ಆ ಮೂಲಕ ನರಗಳಿಗೆ ಪ್ರೆಷರ್ ಸಿಗುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳ ಮದುವೆ ಆದಮೇಲೆ ಹೆಣ್ಣು ಮಕ್ಕಳಿಗೆ ಸಂತಾನೋತ್ಪತ್ತಿಯ ಸಮಸ್ಯೆಗಳು ಹುಟ್ಟುಕೊಳ್ಬಾರ್ದು, ಆ ನರ ಆಕ್ಟಿವೇಟ್ ಆಗಿರಬೇಕು ಅನ್ನುವ ಕಾರಣಕ್ಕೆ ಕಾಲುಂಗುರವನ್ನು ಹಾಕ್ತಿದ್ರು. ಇವತ್ತು ಕಾಲುಂಗುರದ ನಿಜವಾದ ಅರ್ಥ ಮರ್ತು ಹೋಗಿದ್ದೇವೆ. ಹಾಗಾಗಿ ಅದು ಬಹುತೇಕರಿಗೆ ಮ್ಯಾಚಿಂಗ್ ಆಗ್ತಾ ಇಲ್ಲ. ಇವತ್ತು ತಾಯಿಯಂದರು ತನ್ನ ಗರ್ಭಧಾರಣೆಯ ಸಂದರ್ಭಗಳನ್ನು ನೆನೆಸ್ಕೊಳ್ತಾ ಇದ್ದರೆ ಬಹುತೇಕ ಇವತ್ತು ಹುಟ್ಕೊಳ್ತಿರ್ತಕ್ಕಂಥ ಸಮಸ್ಯೆಗಳನ್ನು ನೋಡ್ತಾ ಇದ್ದಾಗೆಲ್ಲ ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರಿದ್ದರು ಅನ್ನೋದು ನಮಗೆ ಭಾಳ ಚೆನ್ನಾಗಿ ನೆನಪಾಗುತ್ತೆ. ಬಹುಶಃ ನಾವೆಲ್ಲ ಕೇಳ್ತೇವೆ, ಮದುವೆ ಆದ ಹೆಣ್ಣು ಮಗಳು ಬೈತಲೆ ತೆಗೆದು ತಲೆ ಬಾಚೋಳಂತೆ, ಬೈತಲೆ ತೆಗಿಬೇಕು ಅಂತ ಒಂದು ಪದ್ಧತಿ ಇದೆ. ಮದುವೆ ಆದ ಹೋಗುವಂಥ ಹೆಣ್ಣುಮಗಳು ಬೈತಲೆ ತೆಗೆದು ತಲೆ ಬಾಚಬೇಕು ಅಂತ. ಯಾಕೆಂತ ಕೇಳಿದ್ರೆ ವಿಜ್ಞಾನ ಹೇಳುತ್ತೆ, ಸೀಮಂತಿನಿ ಎನ್ನುವಂಥ ಒಂದು ನಾಡಿ ಹೆಣ್ಣುಮಕ್ಕಳ ಮಧ್ಯಭಾಗದಲ್ಲಿ ಇರುತ್ತಂತೆ ತಲೆಯಲ್ಲಿ. ಹಾಗೆ ಮದುವೆ ಆದ ಹೆಣ್ಣು ಮಗಳು ಆ ಸೀಮಂತಿನಿ ನಾಡಿಯನ್ನು ಆಕ್ಟಿವೇಟ್ ಮಾಡೋದ್ರ ಮುಖಾಂತರ ಬೈತಲೆ ತೆಗೆದು ಅಲ್ಲಿಗೆ ಸಿಂಧೂರ ಹಚ್ಚೋದ್ರ ಮುಖಾಂತರ ಅದು ಆಕ್ಟಿವೇಟ್ ಆಗುತ್ತೆ. ಹೆಣ್ಣು ಮಗಳ ದೇಹದಲ್ಲಿರ್ತಕ್ಕಂಥ ಉಷ್ಣಾಂಶವನ್ನು ತಗ್ಗಿಸೋದಕ್ಕೆ ಅಲ್ಲಿಗೆ ಸಿಂಧೂರ ಹಚ್ಕೊಳ್ತಾ ಇದ್ರು. ಆ ಮೂಲಕ ಬಹುತೇಕ ಸೀಮಂತ ಶಾಸ್ತ್ರಗಳಲ್ಲಿ ಹೆಣ್ಣುಮಗಳಿಗೆ ಇಲ್ಲಿ ಸಿಂಧೂರ ಹಚ್ಚುವಂಥ ಪದ್ಧತಿ ಇದೆ. ಈಗ ಎಷ್ಟು ಜನ ಅದನ್ನು ಫಾಲೋ ಮಾಡ್ತಾರೋ ಗೊತ್ತಿಲ್ಲ. ಹಾಗೆ ಹಚ್ಚೋದ್ರ ಮುಖಾಂತರ ಹುಟ್ಟುವ ಮಗುವಿನ ಬುದ್ಧಿಮತ್ತೆ ಕೂಡ ಹೆಚ್ಚಾಗುತ್ತಿತ್ತು ಅನ್ನುವಂತಹ ನಂಬಿಕೆಗಳಿತ್ತು. ಇದನ್ನು ಇವತ್ತಿಗೂ ವಿಜ್ಞಾನ ಒಪ್ಪುತ್ತೆ. ಆದರೆ ಮಾಡರ್ನೈಸೇಷನ್ ಇದನ್ನು ಒಪ್ಪೋದಿಲ್ಲ, ಇದನ್ನು ಫ್ಯಾಷನ್ ಒಪ್ಪೋದಿಲ್ಲ. ಇದು ಮತ್ತೆ ಹಳ್ಳಿಗುಗ್ಗುಗಳ ಔಟ್ಡೇಟೆಡ್ ಫ್ಯಾಷನ್ಗಳ ಸಾಲಿಗೆ ಹೋಗಿ ನಿಂತ್ಕೊಂಡು ಬಿಡುತ್ತೆ. ಯಾಕೆ ಅಂತ ಕೇಳಿದ್ರೆ ಇದು ನಮ್ಮ ಪರಂಪರೆ ಆಗಿದೆ, ಇದು ಭಾರತೀಯರ ಜೀವಾಳ ಆಗಿದೆ ಅನ್ನುವ ಕಾರಣಕ್ಕೆ. ಬಂಧುಗಳು ಒಂದ್ಸಲ ಯೋಚನೆ ಮಾಡಿ ನೋಡಿ, ಸರಿಸುಮಾರು 1990ರ ದಶಕದ ಹಿಂದಿನ ಕಾಲಘಟ್ಟವನ್ನು ನೋಡಿದ್ರೆ ಆಗೆಲ್ಲ ನಮ್ಮ ದೇಶದಲ್ಲಿ ಕಾಸ್ಮೆಟಿಕ್ಗಳು ಇರಲಿಲ್ಲ, ಮೇಕಪ್ ಕ್ರೀಮ್ಗಳು ಇರಲಿಲ್ಲ. ಯಾಕೆಂತ ಕೇಳಿದ್ರೆ ಆಗೆಲ್ಲ ಇನ್ನೂ ನಮ್ಮ ದೇಶಕ್ಕೆ ಜಾಗತೀಕರಣ ಪರಿಚಯ ಆಗಿರಲಿಲ್ಲ. 1980ರ ದಶಕದ ಹಿಂದೆ ಭಾರತದಿಂದ ಯಾರೂ ವಿಶ್ವಸುಂದರಿ ಹೋಗಿರಲಿಲ್ಲ. ಹಾಗಾಗಿ ಯಾವುದೇ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ನ ಕ್ರೀಮ್ಗಳು ಪ್ರಾಡಕ್ಟ್ಗಳು ಭಾರತಕ್ಕೆ ಬಂದಿರಲಿಲ್ಲ. ಹಾಗೆ ಬಾರದೇ ಇದ್ದ ಕಾರಣಕ್ಕೇನೆ ನಮ್ಮ ಹೆಣ್ಣುಮಕ್ಕಳಿಗೆ ಚರ್ಮದ ಕ್ಯಾನ್ಸರ್ಗಳು ಬಹಳ ದೂರ ಇರ್ತಿತ್ತು. ನಮ್ಮ ಮನೆಗಳಲ್ಲಿ ಹೆಣ್ಣುಮಕ್ಕಳು ಮನೆಗೆ ಹೋದರೆ ಅರಿಶಿನ ಕುಂಕುಮ ಕೊಡೋ ಪದ್ಧತಿ ಇದೆ. ಯಾವುದೇ ಹೆಣ್ಣುಮಗಳು ಮನೆಗೆ ಬರಲಿ ಅರಿಶಿನ ಕುಂಕುಮ ಕೊಡುವಂಥ ಪದ್ಧತಿ ಇದೆ. ಮದುವೆಗಳಲ್ಲಿ ಮಕ್ಕಳಿಗೆ ಅರಿಶಿನ ಶಾಸ್ತ್ರ ಅಂತ ಮಾಡ್ತಾರೆ. ಯಾಕೆಂತ ಕೇಳಿದ್ರೆ ಅರಿಶಿನ ಒಂದು ಒಳ್ಳೆ ಆಂಟಿಬಯೋಟಿಕ್ ಅಂತ ನಮ್ಮ ವಿಜ್ಞಾನ ಕೂಡ ಒಪ್ಕೊಂಡಿದೆ. ನಿತ್ಯ ಹೆಣ್ಣುಮಗಳು ಹಣೆಗೆ ಕುಂಕುಮ ಇಟ್ಟು ಕೆನ್ನೆಗೆ ಅರಿಶಿನ ಬಳ್ಕೊಳ್ತಾ ಇದ್ಲು. ಹಾಗಾಗಿ ಅವಳ ಚರ್ಮಗಳು ಸುಕ್ಕುಗಟ್ತಾ ಇರಲಿಲ್ಲ, ಅವಳಿಗೆ ಚರ್ಮದ ಕ್ಯಾನ್ಸರ್ ಬರ್ತಿರ್ಲಿಲ್ಲ, ಅವಳಿಗೆ ಯಾವ ಕಾಸ್ಮೆಟಿಕ್ ಸರ್ಜರಿಯ ಅವಶ್ಯಕತೆ ಬರ್ತಿರ್ಲಿಲ್ಲ. ಜಾಗತೀಕರಣವನ್ನು ಒಪ್ಕೊಂಡ್ವಿ, ವಿದೇಶದ ಕ್ರೀಮ್ಗಳು ಬಂದವು, ಬೆಳ್ಳಗಾಗತ್ತೆ ಈ ಕ್ರೀಮ್ ಹಚ್ಕೊಳ್ಳಿ ಅಂತ ಫೇರ್ ಆ್ಯಂಡ್ ಲವ್ಲಿ ಅಂತ ಕಂಪನಿಗಳು ಹೇಳಿದ್ವು. ಒಂದ್ಸಲ ನೆನಪಿನಲ್ಲಿ ಇಟ್ಕೊಳ್ಳಿ ಬಂಧುಗಳ, ನಮ್ಮಲ್ಲಿ ಭಾರತೀಯರಿಗೆ ಮಾತ್ರ ಬೆಳಗೋಗೋ ಹುಚ್ಚಿದೆ, ಅವ್ರವ್ರ ಬಣ್ಣವನ್ನು ಅವ್ರಿಗೆ ಒಪ್ಕೊಳ್ಳುವಂಥ ಹುಚ್ಚಿಲ್ಲ, ಎಲ್ಲರಿಗೂ ಬೆಳ್ಳಗಾಗುವ ಹುಚ್ಚು. ಒಂದ್ಸಲ ಯೋಚನೆ ಮಾಡಿ, ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡವರೆಲ್ಲ ಬೆಳಗಾಗೋದಾಗಿದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಅವ್ರ ಬಣ್ಣ ಬದಲಾಗಬೇಕಾಗಿತ್ತಲ್ಲ, ಅದ್ರ ಬದಲಾಗಲಿಲ್ಲ. ಯಾಕೆಂತ ಕೇಳಿದ್ರೆ ಭಾರತವನ್ನು ಭ್ರಮೆಯಲ್ಲಿ ಬದುಕಿಸುವ ಸಂಕಲ್ಪವನ್ನು ಈ ಅಂತಾರಾಷ್ಟ್ರೀಯ ಕಂಪನಿಗಳು ಬಹಳ ಚೆನ್ನಾಗಿ ರೂಢಿಸ್ಕೊಂಡ್ವು. ಹಾಗಾಗಿ ಇವತ್ತು ಮೇಕಪ್ ಇಂಡಸ್ಟ್ರಿಗೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗಿಂತ ಅತಿ ಹೆಚ್ಚು ಮಾರ್ಕೆಟ್ ಇರೋದು ಭಾರತದಲ್ಲಿ. ಯಾಕೆಂತ ಕೇಳಿದ್ರೆ ನಾವು ಭ್ರಮೆಯಲ್ಲಿದ್ದೇವೆ, ಬೆಳ್ಳಗಾಗುವ ಭ್ರಮೆಯಲ್ಲಿದ್ದೇವೆ, ತುಂಬ ಯೌವನದಿಂದಿರುವಂಥ ಭ್ರಮೆಯಲ್ಲಿದ್ದೇವೆ. ಹಾಗಾಗಿ ನಮಗೆ ಇವತ್ತು ಅರಿಶಿನ ಔಟ್ಡೇಟೆಡ್ ಆಗಿದೆ, ಅರಿಶಿನದ ಅವಶ್ಯಕತೆ ಇಲ್ಲ. ನಾವು ಮತ್ತೆ ಯಾವ ಸಂಸ್ಕೃತಿಗೆ ಮರಳಬೇಕು ಅನ್ನೋದು ಇದೇ ಕಾರಣಕ್ಕೆ. ಯಾಕೆಂತ ಕೇಳಿದ್ರೆ ಭಾರತೀಯರ ಆರೋಗ್ಯವನ್ನು, ಭಾರತೀಯರ ಸಂಸ್ಕೃತಿಯನ್ನು ಕಿತ್ತುಕೊಳ್ಳೋದಕ್ಕೋಸ್ಕರ ಸಾಕಷ್ಟು ದೇಶಗಳು ಹವಣಿಸ್ತಾ ಇವೆ. ಆ ಸಂಸ್ಕೃತಿಯನ್ನು ಉಳಿಸುವ ಜವಾಬ್ದಾರಿ ಯಾರ ಮೇಲಿದೆ ಅಂತ ಕೇಳಿದ್ರೆ ನಮ್ಮ ದೇಶದ ಹೆಣ್ಣು ಮಕ್ಕಳ ಮೇಲಿದೆ. ಯಾಕೆ ಗಂಡು ಮಕ್ಕಳಿಗೆ ಆ ಜವಾಬ್ದಾರಿನೇ ಇಲ್ವಾ ಅಂತ ಕೇಳಿದ್ರೆ ನಮ್ಮ ಹಿರಿಯರು ಅದನ್ನು ಹೇಳಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಆ ಹಿರಿಯರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು, ಹೆಣ್ಣು ಮಗಳು ಒಬ್ಳು ಕಲಿತ್ರೆ ಇಡೀ ಸಮಾಜ ಸರಿಯಾಗುತ್ತೆ ಅಂತ. ಹಾಗಾಗಿ ಆ ನಂಬಿಕೆಯನ್ನು ಹೆಣ್ಣುಮಗಳ ಮೇಲೆ ಹಾಕಿದ್ರು. ಬಹುಶಃ ಇವತ್ತು ಮಹಿಳಾ ಸಮನ್ವಯ ವೇದಿಕೆ ಮತ್ತು ಅತಿ ಹೆಚ್ಚು ಹೆಣ್ಣು ಮಕ್ಕಳಿದ್ದ ಕಾರಣಕ್ಕೆ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಸಂಸ್ಕೃತಿಯ ಹೊಣೆಗಾರಿಕೆಯನ್ನು ನಾವು ನಮ್ಮ ಹೆಗಲ ಮೇಲೆ ಹೊತ್ತಾಗ ಮಾತ್ರ ನಿಜವಾದ ಸಬಲೀಕರಣ, ನಿಜವಾದ ಸಮಾನತೆಯನ್ನು ನಾವು ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ಎಲ್ಲ ಧೈರ್ಯವಂತೆ ಅಂತಕ್ಕಂತಹ ಎಲ್ಲ ಬೆಳವಣಿಗೆಗಳು, ಅಭಿವೃದ್ಧಿಗಳು ಕೂಡ ಹೆಣ್ಣು ಮಕ್ಕಳನ್ನೆಲ್ಲ ಹೆಸರಲ್ಲಿ ಆಗುತ್ತೆ ಅಂದ ತಕ್ಷಣ ಹೆಣ್ಣುಮಗಳು ತಾನು ಬೇಕಾಬಿಟ್ಟು ಬಟ್ಟೆ ಹಾಕಬೇಕು, ಹಾಕಿದಾಗ ಮಾತ್ರ ತಾನು ಧೈರ್ಯವಂತೆ ಅನ್ನೋದು ಸೂಚಕ ಖಂಡಿತ ಅಲ್ಲ. ತುಂಬ ಜನಕ್ಕೆ ಭ್ರಮೆ ಇದೆ. ತೀರಾ ಇತ್ತೀಚೆಗೆ ಒಂದು ಫ್ಯಾಷನ್ ಶುರುವಾಗಿದೆ, ಹೆಣ್ಣುಮಗಳು
ಹೆಣ್ಮಕ್ಳು ಜೀನ್ಸ್ ಹಾಕಿ ಬುಲೆಟ್ ಬಿಟ್ಟರೆ ಅವಳು ಧೈರ್ಯವಂತೆ ಅಂತ, ತಾನು ತುಂಬ ಧೈರ್ಯವಂತೆ ಅಂತ ತೋರಿಸ್ಕೊಳ್ಳೋದಕ್ಕೆ ಗಂಡಿನಾಗಿ ವೇಷ ಮಾಡಿ ಗಂಡಿನಾಗಿ ಬದುಕಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂತ ಕೇಳಿದ್ರೆ ನಮ್ಮ ಇತಿಹಾಸ ತೋರಿಸ್ಕೊಟ್ಟಿದೆ, ಎಲ್ಲ ಗಂಡು ಮಕ್ಕಳಿಗಿಂತ ಧೀರೋದಾತ್ತ ನಾರಿಯರಾಗಿದ್ದವರು ಸೀರೆ ಉಟ್ಕೊಂಡೇ ಬ್ರಿಟಿಷರನ್ನು ಓಡಿಸಿದ್ದಾರೆ. ಯಾರೋ ಕೇಳ್ತಾ ಇದ್ರು ತೀರ ಮೊನ್ನೆಗೆ ಯಾವುದೋ ಒಂದು ಏನು ಮಹಿಳಾ ಸಮಾವೇಶಕ್ಕೆ ಹೋಗ್ತಾ ಇದ್ದೆ, ಆಗ ಹೆಣ್ಮಕ್ಳೆಲ್ಲ ಈ ಜಾಥಾಗಳನ್ನು ಮಾಡ್ತಾರೆ, ಬೈಕ್ ಜಾಥಾದ ಮೆರವಣಿಗೆಗಳನ್ನು ಮಾಡ್ತಾರೆ. ಬೈಕ್ ಜಾಥಾ ಮೆರವಣಿಗೆ ಮಾಡಿದಾಗ ಕೆಲವು ಹೇಳ್ತಿರು ನಾವು ಸೀರೆ ಹುಟ್ಟಿದ್ದೇವೆ ಹಾಗಾಗಿ ನಮಗೆ ಬುಲೆಟ್ ಓಡಿಸೋದಕ್ಕಾಗೋದಿಲ್ಲ, ಬೈಕ್ ಓಡಿಸೋದಕ್ಕಾಗೋದಿಲ್ಲ ಅಂತ. ನಾನು ಅಂದೆ ಸೀರೆ ಹುಟ್ಟು ಬ್ರಿಟಿಷರನ್ನೇ ಓಡಿಸಿದ್ದೀರಂತೆ, ಇನ್ನು ಸೀರೆ ಹುಟ್ಟು ಬುಲೆಟ್ ಓಡಿಸೋಕ್ಕೆ ಆಗೋದಿಲ್ಲ ನನಗೆ ಗೊತ್ತಿಲ್ಲ ಅಂತ. ಯಾಕಂದರೆ ನಾವು ನಮ್ಮ ಸಂಸ್ಕೃತಿಯನ್ನು ಪರಿಧಿ ಅಂತ ಅಂದ್ಕೊಂಡಿದ್ದೇವೆ, ಕಟ್ಟುಪಾಡು ಅಂತ ಅಂದ್ಕೊಂಡಿದ್ದೇವೆ. ಅದು ಕಟ್ಟುಪಾಡಲ್ಲ, ನಮ್ಮ ಹೆಚ್ಚುಗಾರಿಕೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಲ್ಲ ಆಭರಣಗಳನ್ನು ಹೆಣ್ಣುಮಕ್ಕಳಿಗೆ ಕೊಟ್ಟರು ಅಂತ ಕೇಳಿದ್ರೆ ಅದರಲ್ಲಿದ್ದ ಶ್ರೇಷ್ಠತೆಗಳೆಲ್ಲ ಹೆಣ್ಣುಮಗಳಿಗೆ ಸಲ್ಲಬೇಕು, ಅವಳು ಮಾತ್ರ ಅದಕ್ಕೆ ಅರ್ಹಳು ಅನ್ನುವ ಭಾವದಲ್ಲಿ ಕೊಟ್ಟರೆ ಹೊರತು ಬೇರೆ ಏನಕ್ಕೂ ಅಲ್ಲ. ನಮ್ಮಲ್ಲಿ ಇತ್ತೀಚೆಗೆ ಮಾಂಗಲ್ಯಗಳ ವಿಚಾರಕ್ಕೆ ಬಂದಾಗೆಲ್ಲ ಮಾಂಗಲ್ಯ ಇವತ್ತು ಫ್ಯಾಷನ್ ವಸ್ತು ಆಗಿ ಹೋಗ್ಬಿಟ್ಟಿದೆ, ಅದಕ್ಕಿಂತ ಹೆಚ್ಚಾಗಿ ಮಾಂಗಲ್ಯ ಇವತ್ತು ಪ್ರತಿಷ್ಠೆಯ ವಸ್ತುವಾಗಿ ಹೋಗ್ಬಿಟ್ಟಿದೆ. ಮಾಂಗಲ್ಯ ಹಾಕೋದು ಬಹುತೇಕರು ಗಂಡಿನ ಮನೆಯವ್ರು ಮಾಂಗಲ್ಯ ಹಾಕ್ತಾರೆ. ಕೇಳ್ತಾರೆ ಎಷ್ಟು ತೊಲ ಬಂಗಾರ ಇದೆ ಮಾಂಗಲ್ಯದಲ್ಲಿ ಅಂತ. ಅಂದರೆ ಜಾಸ್ತಿ ಬಂಗಾರ ಇರೋ ಮಾಂಗಲ್ಯಕ್ಕೆ ಗಂಡಿನ ಮನೆಯವರು ಬಹಳ ಪ್ರತಿಷ್ಠಿತ ವರ್ಗದವರು ಅನ್ನುವಂಥ ಸೂಚಕವಾಗಿ ಮಾಂಗಲ್ಯ ಹಾಕ್ತಾರೆ. ಬಂಧುಗಳ ನೆನಪಿನಲ್ಲಿಟ್ಕೊಳ್ಳಿ, ತಾಳಿ ಅಂತಂದರೆ ತಾಳ್ಮೆ ಇರಲಿ ಅನ್ನುವ ಭಾವದಲ್ಲಿ ನಮ್ಮ ಹಿರಿಯರು ಹಾಕಿದ್ರು. ಹೃದಯದಲ್ಲಿ ತಾಳ್ಮೆ ಧರಿಸಿದವಳು ಅದ್ಭುತವಾಗಿ ಸಂಸಾರ ನಡೆಸಬಲ್ಲಳು ಅನ್ನುವ ಧೈರ್ಯದ ಕಾರಣಕ್ಕೆ, ಆ ಸಂಕೇತದ ಕಾರಣಕ್ಕೆ ತಾಳಿಯನ್ನು ಹಾಕಿದ್ರು. ತಾಳಿ ಫ್ಯಾಷನ್ನ ವಸ್ತು ಅಲ್ಲ, ತಾಳಿ ಪ್ರತಿಷ್ಠೆಯ ಸಂಕೇತ ಅಲ್ಲ, ತಾಳಿ ನಮ್ಮ ಜವಾಬ್ದಾರಿಯ ಮತ್ತು ನಮ್ಮ ಆತ್ಮಾಭಿಮಾನದ ಸಂಕೇತ ಆಗಿಯೇ ಉಳ್ಕೊಂಡಿತ್ತು. ಯಾಕೆ ಕಪ್ಪು ಮಣಿಯಲ್ಲಿ ತಾಳಿಯನ್ನು ಪೋಣಿಸ್ತಾರೆ ಅಂತ ಕೇಳಿದ್ರೆ, ತೀರಾ ಇತ್ತೀಚೆಗೆ ರಷ್ಯನ್ ಯೂನಿವರ್ಸಿಟಿ ಒಂದು ಸರ್ವೆ ಮಾಡುತ್ತೆ. ಆ ಸರ್ವೆನಲ್ಲಿ ಹೇಳ್ತಾರೆ ಕಪ್ಪು ಮಣಿಗಳಿಗೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ನಕಾರಾತ್ಮಕ ಅಂಶಗಳನ್ನು ಹೀರ್ಕೊಂಡು ದೇಹಕ್ಕೆ ರವಾನೆ ಮಾಡದೇ ಇರುವ ಹಾಗೆ ಜಾಗ್ರತೆ ಮಾಡ್ತಕ್ಕಂಥ ತಾಕತ್ತಿದೆ ಅಂತೆ. ಅದನ್ನು ನಮ್ಮ ಹಿರಿಯರು ಭಾಳ ಸುಲಭವಾಗಿ ಕಣ್ಣಿನ ದೃಷ್ಟಿ ಅಂತ ಕರೆದ್ರು. ಆದರೆ ರಷ್ಯನ್ನರು ಅದನ್ನು ಬೇರೆ ಬೇರೆ ಸೈಂಟಿಫಿಕಲ್ ಹೆಸರುಗಳಿಂದ ಕರೆದ್ರು. ಹೀಗೆ ನಮ್ಮ ಸೂರ್ಯನ ತಾಪವನ್ನು ಹೀರಿಕೊಂಡು ಅದನ್ನು ದೇಹಕ್ಕೆ ಬಿಡದೆ, ಅದನ್ನು ವಾಪಸ್ ರಿಫ್ಲೆಕ್ಟ್ ಮಾಡದೆ ಹಾಗೆ ತನ್ನೊಳಗೆ ಇಟ್ಕೊಳ್ಳುವ ಶಕ್ತಿ ಕಪ್ಪು ಮಣಿಗಿತ್ತು. ಹಾಗಾಗಿ ಅದನ್ನು ಹೃದಯದ ನಡುವಲ್ಲಿ ಹಾಕ್ತಿದ್ರು. ಹೃದಯದ ನಡುದಲ್ಲಿ ಮಾಂಗಲ್ಯ ಹಾಕ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹಾಲು ಕಡಿಮೆ ಆಗುತ್ತಿರ್ಲಿಲ್ವಂತೆ, ಗರ್ಭಿಣಿಯರಿಗೆ ಎದೆ ಹಾಲು ಕಡಿಮೆ ಆಗ್ತಿರ್ಲಿಲ್ಲ ಅಂತ ಮಕ್ಕಳಿಗೆ. ಯಾಕೆಂತ ಕೇಳಿದ್ರೆ ಮದುವೆ ಆದ ಹೆಣ್ಣು ಮಗಳು ಮಾಂಗಲ್ಯವನ್ನು ಎದೆಯಲ್ಲಿ ಹಾಕುವ ಕಾರಣಕ್ಕೆ ಸ್ತನದ ನರಗಳು ಆಕ್ಟಿವೇಟ್ ಆಗ್ತಾ ಇದ್ವು. ಹಾಗಾಗಿ ಎದೆ ಹಾಲು 8-10 ಮಕ್ಕಳನ್ನ ಹೆತ್ತರೂ ಕೂಡ ಕಡಿಮೆ ಆಗುತ್ತಿರಲಿಲ್ಲ. ಇವತ್ತು ಹೆಣ್ಣು ಮಕ್ಕಳಿಗೆ ಎದೆ ಹಾಲು ಕಡಿಮೆ ಆಗಿರುವ ಕಾರಣಕ್ಕೆ ಇವತ್ತು ಬ್ಯಾಂಕ್ಗಳು ಬಂದಿದೆ, ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಅಂತ. ಎದೆ ಹಾಲನ್ನು ಶೇಖರಣೆ ಮಾಡಿಡುವ ಬ್ಯಾಂಕ್ಗಳು ಬಂದಿದೆ. ಯಾಕೆ ಅಂತ ಕೇಳಿದ್ರೆ ನಾವು ಸಂಸ್ಕೃತಿಯಿಂದ ದೂರ ಹೋದ್ವಿ. ಮಾಂಗಲ್ಯವನ್ನು ಕೆಲವರು ಕಂಫರ್ಟೇಬಲ್ ಇಲ್ಲ ಅನ್ನುವ ಕಾರಣ ಕುತ್ತಿಗೆಗೆ ಹಾಕ್ಕೊಂಡ್ರು, ಗಂಟ್ಲು ತನಕ ಬಂತು ಅದರ ಸೈಜು. ಇನ್ನು ಕೆಲವರು ಫ್ಯಾಷನ್ನು ಅನ್ನುವ ಕಾರಣಕ್ಕೆ ಹೊಕ್ಕಳ ತನಕ ತಂದಿಟ್ಕೊಂಡ್ರು. ಮಾಂಗಲ್ಯದ ಅಳತೆ ಅಂಕೆ ಮೀರಿ ಹೋಯಿತು. ಆ ಕಾರಣಕ್ಕೆ ನಮ್ಮ ಸಂಸ್ಕೃತಿಯು ಅದರ ಮೌಲ್ಯವನ್ನು ಕಳ್ಕೊಳ್ತು. ಕೊಂಡಾಗ ಅದನ್ನು ತನ್ನ ಮಕ್ಕಳಿಗೆ ಜಮಾನಿಸ್ತಾಳೆ. ಒಂದಿಡೀ ಸಮುದಾಯದ ಭವಿಷ್ಯವನ್ನು ಕಟ್ಟಿಕೊಡುವ ತಾಕತ್ತು ಆ ಹೆಣ್ಣುಮಗಳಲ್ಲಿರುತ್ತೆ. ಹಾಗಾಗಿ ಆ ಜವಾಬ್ದಾರಿಯನ್ನು ಸಮಸ್ತ ಹೆಣ್ಣುಮಕ್ಕಳ ಸಮಾಜ ಅರಿತುಕೊಂಡು ತನ್ನ ಮುಂದಿನ ಪೀಳಿಗೆಗೆ ರವಾನಿಸುವ ಪ್ರಯತ್ನ ಮಾಡಲಿ. ನವ ಭಾರತದ ಸಂಕಲ್ಪ, ನವ ಭಾರತದ ನಿರ್ಮಾಣ ಆ ಹೆಣ್ಣು ಮಕ್ಕಳಿಂದಲೇ ಆಗಲಿ. ಪ್ರತಿ ಮನೆಯ ಹೆಣ್ಣು ಮಕ್ಕಳು ತಾಯಿ ಭಾರತೀಯರಾಗಲಿ ಅಂತ ಬಯಸ್ತಾ ನಾನು ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಡ್ತೇನೆ. ಯಾರೊಬ್ಬರು ಚೀಟಿ ಕಳಿಸಿದ್ದಾರೆ, ಹೆಣ್ಣು ಮಕ್ಕಳಿಗೆ ಆಸ್ತಿಯ ಹಕ್ಕು ಮಾರಕವೂ ಒಳ್ಳೆಯದು ಅಂತ. ನಮ್ಮಲ್ಲಿ ಒಂದು ಈ ಹಿಂದಿನ ವೇದ ಕಾಲಗಳಲ್ಲಿ ಹೇಳ್ತಾ ಇದ್ರಂತೆ, ಮದುವೆ ಆಗದೆ ಇರತಕ್ಕಂಥ ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲು ಕೊಡಬೇಕು ಅಂತ ಇದು ಏನು ಹಿರಿಯರು ಹೇಳ್ತಾ ಇದ್ರು ಅಂತ. ಅಷ್ಟೇ ಅಲ್ಲ, ನಮ್ಮಲ್ಲಿ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗೆಲ್ಲ ಕೂಡ ಯಾವತ್ತೆಲ್ಲ ವಾರಸುದಾರರಿರಲಿಲ್ವೋ ಆಗೆಲ್ಲ ರಾಜ್ಯಭಾರವನ್ನು ಹೆಣ್ಣುಮಕ್ಕಳೇ ನಡೆಸಿದ್ದಾರೆ. ಇಡೀ ಕುಟುಂಬದ ಜವಾಬ್ದಾರಿಯನ್ನು ನೋಡ್ಕೊಳ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಭಾರ ದೊಡ್ಡದಾಗೋದಿಲ್ಲ. ಯಾಕೆಂತ ಕೇಳಿದ್ರೆ ನಂಗೆ ತುಂಬ ಜನ ಹೇಳ್ತಾರೆ, ಆಸ್ತಿ ಅಂತಂದ್ರೆ ಹಣದ ವಹಿವಾಟು ಮಾತ್ರ ಅಲ್ಲ, ಆಸ್ತಿ ಅಂತಂದ್ರೆ ಒಂದು ಹೆಗ್ಗಳಿಕೆ, ಒಂದು ಜವಾಬ್ದಾರಿ. ಈ ದೇಶದ ಆರ್ಥಿಕತೆಯ ಬಗ್ಗೆ ತುಂಬ ಜನ ಮಾತನಾಡ್ತಿರ್ತಾರೆ. ಹಾಗೆ ಆರ್ಥಿಕತೆ ಬಗ್ಗೆ ಮಾತನಾಡುವಾಗೆಲ್ಲ ಹೇಳ್ತಾರೆ, ದೇಶದ ಆರ್ಥಿಕತೆ ಬಿದ್ದೋಗಿದೆ, ದೇಶದ ಆರ್ಥಿಕತೆ ಕುಸಿದು ಹೋಗಿದೆ, GDP ಕುಸಿತಾ ಇದೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಕುಸಿತಾ ಇದೆ ಅಂತ. ನಾನು ಯಾವಾಗಲೂ ಹೇಳ್ತೇನೆ, ಈ ದೇಶದ ಆರ್ಥಿಕತೆ ಯಾವತ್ತೂ ಕುಸಿಯೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಈ ದೇಶದ ಆರ್ಥಿಕತೆ ನಿಂತಿರೋದು ಫಾರಿನ್ ಇನ್ವೆಸ್ಟ್ಮೆಂಟ್ ಮೇಲಲ್ಲ,
GDP ಮೇಲಲ್ಲ, ಈ ದೇಶದ ಆರ್ಥಿಕತೆ ನಿಂತಿರೋದು ನಮ್ಮನೆಯ ತಾಯಂದಿರು ಸಾಸಿವೆ ಡಬ್ಬಿಯಲ್ಲಿ, ಅಕ್ಕಿ ಡಬ್ಬಿಯಲ್ಲಿ ಕೂಡಿಡ್ತಾರಲ್ಲ ದುಡ್ಡು, ಆ ದುಡ್ಡಿನ ಮೇಲೆ ದೇಶದ ಆರ್ಥಿಕತೆ ನಿಂತಿದೆ. ಹಾಗಾಗಿ ಆರ್ಥಿಕತೆಯನ್ನು ಸಮರ್ಥವಾಗಿ ನಿಭಾಯಿಸುವ ತಾಕತ್ತು ನಮ್ಮ ದೇಶದ ಎಲ್ಲ ಹೆಣ್ಣು ಮಕ್ಕಳಿಗೂ ಇದೆ ಅನ್ನುವ ಭಾವವನ್ನು ಹೇಳ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತೇನೆ. ಧನ್ಯವಾದಗಳು. ಒಳ್ಳೊಳ್ಳೆ ಕಲಾ ತಂಡಗಳನ್ನು ಕರೆಸಿ ಪ್ರದರ್ಶಿಸಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಲಾ ಪ್ರದರ್ಶನೆಗಾಗಿ ಅತ್ಯುತ್ತಮ ಪಾರದರ್ಶಕವಾದ ತೀರ್ಪನ್ನು ಕೊಟ್ಟಿರುವಂತಹ ನನ್ನ ಮುಂದೆ ಕೂತಿರುವ ಎಲ್ಲ ಸಹೋದರರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಹಾಗೆಯೇ ಪತ್ರಕರ್ತರು ಇದ್ದಾರೆ, ಹಲವಾರು ತಾಯಂದಿರಿದ್ದಾರೆ, ವೇದಿಕೆ ಮೇಲಿನ ಎಲ್ಲ ಸಹೋದರಿಯರಿದ್ದಾರೆ, ಸಿರಿಗೆಜ್ಜೆ ರಾಮಚಂದ್ರಪ್ಪ ಅವರಿದ್ದಾರೆ. ನನ್ನನ್ನು ಪ್ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವ ಎಲ್ಲ ಸಹೋದರಿಯರಿಗೂ ವಂದಿಸುತ್ತಾ ನಾನು ಜಾಸ್ತಿ ಮಾತನಾಡಲ್ಲ. ಚೈತ್ರ ಕುಂದಾಪುರವರ ಈಗಾಗಲೇ ಹೆಣ್ಣಿನ ಸ್ಥಾನಮಾನ ಮತ್ತು ಸಂಕೇತಗಳ ಬಗ್ಗೆ ಮಾತನಾಡಿದ್ದಾರೆ. ಸ್ವಾಮೀಜಿಗಳು ಕೂಡ ತಾಯಂದಿರ ಮಹತ್ವದ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ಕಲೆಯನ್ನು ಪ್ರೋತ್ಸಾಹಿಸಿ ಈ ಕಲೆಯನ್ನು ಜೀವನದ ಉತ್ಸಾಹ ಮತ್ತು ಸೃಜನಶೀಲತೆಯ ಬಗ್ಗೆ ತಿಳಿಸಿಕೊಟ್ಟಿರುವಂತಹ ಮತ್ತು ಈ ಮುಖಾಮುಖಿಯಾದ ಕಾರ್ಯಕ್ರಮ ನಡೆಸಿಕೊಟ್ಟಿರುವಂತಹ ಈ ಮಹಿಳಾ ಸಮನ್ವಯ ಸಮಿತಿಯ ಎಲ್ಲ ಹೆಣ್ಣು ಮಕ್ಕಳಿಗೆ ಈ ಕಲೆಗಾರರಿಂದ ಮತ್ತು ನನ್ನ ಕಡೆಯಿಂದಲೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಹೀಗೆ ಪಾರದರ್ಶಕವಾಗಿ ತೀರ್ಪುಗಾರರಾಗಿ ಆಯ್ಕೆ ಮಾಡಿಕೊಟ್ಟಂತಹ ಈ ಸಹೋದರರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ, ಹಾಗೆಯೇ ಯಾವತ್ತೂ ಹೆಣ್ಣು ಸಮಾಜದ ಕಣ್ಣು ಅಂತಲೇ ಪೂರ್ವಿಕರು ಹೇಳ್ತಾನೆ ಬಂದರು. ಅದನ್ನು ಪ್ರಾಧಾನ್ಯವಾಗಿ ನಮ್ಮ ಸಮಾಜವು ಕೂಡ ಸ್ವೀಕರಿಸ್ತಾ ಬಂತು. ಹೆಣ್ಣು ಕೂಡ ಸಾಂಸಾರಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದೆ ಬರಬೇಕು. ಆ ದಿಶೆಯಲ್ಲಿ ನಮ್ಮ ಸುಭದ್ರವಾದ ಆರ್ಥಿಕ ಮತ್ತು ಸದೃಢತೆಯಾದ ಸೃಜನಶೀಲತೆಯಾದ ಸಮಾಜವನ್ನು ಕಟ್ಟಬೇಕು. ಆ ಮೂಲಕ ಈ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು. ಎಲ್ಲರೂ ನಮ್ಮಲ್ಲಿ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಹೇಳ್ತಾ ನಾನು ಜಾಸ್ತಿ ಮಾತುಗಾರಳಲ್ಲ. ನೀವೆಲ್ಲ ಈಗಾಗಲೇ ಬಹುಮಾನ ವಿತರಣೆಗೆ ತುಂಬ ಕಾತರದಿಂದ ಕಾಯ್ತಾ ಇದ್ದೀರಾ. ಬೆಳಗಿನಿಂದ ಇಲ್ಲಿವರೆಗೂ ತುಂಬ ಆತರದಿಂದ ಮತ್ತು ಆಸಕ್ತಿಯಿಂದ ಕೂತಿದ್ದೀರಾ. ನಿಮ್ಮ ಆಸಕ್ತಿಗೆ, ನಿಮ್ಮ ಅನನ್ಯತೆಗೆ, ಈ ಕಾರ್ಯಕ್ರಮದ ಸೊಬಗಿಗೆ ನಿರಾಸೆ ಆಗುವುದು ಬೇಡ ಅಂತ ಹೇಳ್ತಾ ಎಲ್ಲ ಸಹೃದಯರಿಗೆ ಮತ್ತು ವೇದಿಕೆ ಮೇಲಿನ ಸಹೋದರಿಯರಿಗೆ ಹಾಗೂ ಈ ಸಮಿತಿಯ ಎಲ್ಲ ಹೆಣ್ಣು ಮಕ್ಕಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಈ ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಘೋಷಣೆ ಶ್ರೀಮತಿ ವಾಸವಿ ಗುಪ್ತಾ ಅವರಿಂದ. ಎಲ್ರಿಗೂ ನಮಸ್ಕಾರ. ಮಧುಗಿರಿ ಮಹಿಳಾ ಸಮನ್ವಯ ಸಮಿತಿ ಹಾಗೂ ಸಂಘದ ವಿವಿಧ ಕ್ಷೇತ್ರ ಜವಾಬ್ದಾರಿ ನೀಡಲಾಗುತ್ತಿದೆ. ಶ್ರೀಮತಿ ದ್ರಾಕ್ಷಾಯಣಮ್ಮ, ಸ್ವದೇಶಿ ಜಾಗರಣ ಮಂಚ್, ಶಂಕರ್ ನಾರಾಯಣ್, ಬಾಲಗೋಕುಲ, ಶ್ರೀಮತಿ ವಿಜಯಶ್ರೀ ಸುರೇಶ್, ಬಾಲಗೋಕುಲ ಜವಾಬ್ದಾರಿ, ಶ್ರೀಮತಿ ಉಮಾ ಮಲ್ಲೇಶ್, ಸಹಕಾರ ಭಾರತಿ, ಶ್ರೀಮತಿ ಪುಟ್ಟಮ್ಮ, ಸಹಕಾರ ಭಾರತಿ, ಶ್ರೀಮತಿ ನಂದಿನಿ ಆರಾಧ್ಯ ಹಾಗೂ ಮಂಜುಳಾ ಅಮರ್, ಆರೋಗ್ಯ ಭಾರತಿ, ಶ್ರೀಮತಿ ಚೈತ್ರಾ ರಾಜೇಶ್, ಛಾಯಾ ಸತೀಶ್, ಗ್ರಾಮ ವಿಕಾಸ, ಶ್ರೀಮತಿ ದ್ರಾಕ್ಷಾಯಿಣಿ ರವೀಶ್, ಕುಟುಂಬ ಪ್ರಬೋಧಿನಿ, ಶ್ರೀಮತಿ ಅನುರಾಧ, ಕುಟುಂಬ ಪ್ರಬೋಧಿನಿ. ಕ್ಷೇತ್ರದ ಜವಾಬ್ದಾರಿಯನ್ನು ಇನ್ನು ಮುಂದೆ ಇಡೀ ವರ್ಷ ನಿರ್ವಹಿಸಲಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಫೋಟೋ. ನಮ್ಮ ಮಹಿಳಾ ಸಮನ್ವಯ ಜಿಲ್ಲಾ
ಹಾಗೂ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು KEB ನಿವೃತ್ತ ನೌಕರರು ಮಧುಗಿರಿ. ಇವರಿಗೆ ಮಹಿಳಾ ಸಮನ್ವಯ ಸಮಿತಿಯಿಂದ ಗೌರವ ಸಮರ್ಪಣೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮೇಡಮ್ ಸ್ವಲ್ಪ ಸೈಡಿಗೆ ನಿಂತ್ಕೊಳ್ಳಿ. ಹಾಂ, ಸೈಡಿಂದ ಹಾಕಿ ಕೊಡಿ. ಓಕೆ, ಅಷ್ಟು ಹೇಳಿದಾಗೆ. ಓಕೆ, ನೋಡಿ. ಪ್ರದರ್ಶನಗಳ ಸ್ಪರ್ಧೆಗಳ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಅಂತಿಮ ಘಟ್ಟದಲ್ಲಿ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ. 3ನೇ ಬಹುಮಾನ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮಧುಗಿರಿ. 3ನೇ ಬಹುಮಾನ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮಧುಗಿರಿ. ವಿಜಯಕ್ಕ ಮತ್ತು ತಂಡ. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮಧುಗಿರಿ, ವಿಜಯಕ್ಕ ಮತ್ತು ತಂಡ. ಮೇಡಮ್ ಈ ಕಡೆ ತಿರ್ಕೊಳ್ಳಿ, ಸ್ವಲ್ಪ ಈ ಕಡೆ ನೋಡಿ. ಎಲ್ಲ ಮೇಡಮ್ ಎಲ್ಲಿ ಸ್ವಲ್ಪ ಹಿಂಗೆ ತಿರ್ಕೊಳ್ಳಿ ಮೇಡಮ್. ನೋಡಿ ಮೇಡಮ್ ಇಲ್ಲಿ ನೋಡಿ. ಮೊದಲ ಬಹುಮಾನ ಮೇಡಮ್ ಇಲ್ಲಿ ನೋಡಿ. ಮೊದಲ ಬಹುಮಾನ ಜನಪದ ಹೋರಾಟ ತಂಡ. ಬನ್ನಿ ಮೇಡಮ್, ಈ ಕಡೆ ನೋಡಿ.
ಹಾಕಿ ಮೇಡಮ್. ಹಾರ ಕೊಡಿ, ಹಾರ. ನೋಡಿ, ನೋಡಿ ಎಲ್ಲ